ಕ್ಯಾಂಟೋ ಒಂದು ನಿಮಿಷ. ಉಷಾಕ್ಕ ಬರ್ಲಿಲ್ಲ ಇವತ್ತು, ಗೊತ್ತಿಲ್ಲಪ್ಪ ಏನೋ, ನಂಗೂ ಏನು ಇನ್ಫಾರ್ಮೇಶನ್ ಕಳಿಸ್ಲಿಲ್ಲ. ಕ್ಯಾಂಟೋ 4 ಚಾಪ್ಟರ್ ನಂಬರ್ 8 ಚತುರ್ಥ ಸ್ಕಂದೆ ಅಷ್ಟಮೋಧ್ಯಾಯ. ಕ್ಯಾಂಟೋ 4 ಚಾಪ್ಟರ್ 8. ಓಕೆ, ಸೊ ಇದರಲ್ಲಿ ಶ್ಲೋಕ ನಂಬರ್ 45ರಿಂದ ಶ್ಲೋಕ ನಂಬರ್ 53ರವರೆಗೂ ಧ್ಯಾನ ಶ್ಲೋಕಗಳು. 1, 2, 3, 4, 5, 6, 7, 8, 9 ಧ್ಯಾನ ಶ್ಲೋಕಗಳು. ಆಯ್ತಾ? ಶ್ಲೋಕ ನಂಬರ್ 45 ಮೇಲೆ ಭಗವಂತನ ವರ್ಣನೆ ಅಂತ ಬರ್ಕೊಳ್ಳಿ. ಅಲ್ಲಿಂದ ಶುರು ಆಗುತ್ತೆ ಭಗವಂತನ ವರ್ಣನೆ. ಭಗವಂತನ ವರ್ಣನೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಆಯ್ತಾ? ಈಗ ಮೈತ್ರೇಯರು ಹೇಳ್ತಾರೆ, ಆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಜಪವನ್ನ ಅವನಿಗೆ ಕರ್ಣಮೂಲದಲ್ಲಿ ಬೋಧನೆ ಮಾಡಿ, ನಂತರ ಮಂತ್ರಕ್ಕೆ ತಕ್ಕಂತೆ ಪರಮಾತ್ಮನ ಸಾಲಂಬನ ವೃತ್ತಿಯೋಗದಲ್ಲಿ ಯಾವ ರೀತಿ ಒಂದು ವಿಗ್ರಹ ಪೂಜೆಯನ್ನ ಮಾಡಬೇಕು. ವಿಗ್ರಹ ಅಂದ್ಬಿಟ್ರೆ ಆಯ್ತಾ? ಆ ವಿಗ್ರಹವನ್ನ ನಿರ್ಮಾಣ ಮಾಡ್ಬೇಕಲ್ವಾ? ಆ ವಿಗ್ರಹಕ್ಕೆ ತಕ್ಕಂತೆ ಅವನಿಗೆ ಪರಮಾತ್ಮನ ಮುಖದರ್ಶನ, ಅವನ ಪ್ರಸನ್ನ ವದನ, ಮತ್ತೆ ಅವನ ನಿತ್ಯ ಯೌವನ ತಾರುಣ್ಯದ ಆ ಒಂದು ದೇಹಕಾಂತಿ, ಕೈಗಳಲ್ಲಿ ಯಾವ ತರದ ಆಯುಧಗಳನ್ನ ಪರಮಾತ್ಮ ಧರಿಸಿರ್ತಾನೆ, ನಂತರ ಅವನು ಕಮಲಪೀಠದ ಮೇಲೆ ಹೆಂಗೆ ವಿರಾಜಮಾನವಾಗಿ ಇರ್ತಾನೆ, ನಂತರ ಮಹಾಲಕ್ಷ್ಮಿ ಸಂವರ್ಧನನಾಗಿ ಸದಾಕಾಲ ಆ ದಿವ್ಯ ಮಹಿಷಿಯನ್ನ ತನ್ನ ವಕ್ಷಸ್ಥಳದಲ್ಲಿ ಯಾವ ರೀತಿ ಧರಿಸಿರ್ತಾನೆ, ಇಷ್ಟನ್ನು ನಾರದರು ಆ ಹುಡುಗನಿಗೆ, ಆ ಬಾಲಕ 3 ವಯಸ್ಸಿನ ಧ್ರುವನಿಗೆ ಎಕ್ಸ್ಪ್ಲೇನ್ ಮಾಡಿ, ಆ ವಾಸುದೇವ ಮಂತ್ರ ನಾ ಹೇಳಿದ್ನಲ್ವಾ, ಎಲ್ಲಾ ಕಡೆನೂ ವ್ಯಾಪಿತವಾಗಿರುವಂತಹ ಒಂದು ಗುಣಕ್ಕೆ ವಾಸುದೇವ ಅಂತ ಹೇಳೋದು. ಆ ವಾಸುದೇವ ಮಂತ್ರವನ್ನ ಉಪದೇಶಿಸಿ ಆ ಕಡೆ ಹೋಗಿ ಆ ಒಂದು ಮಹಾರಾಜನಿಗೂ ನಿನ್ನ ಮಗನ ಒಂದು ವ್ಯಾಮೋಹದಿಂದ ಅವನ ವ್ರತಕ್ಕೆ ಭಂಗ ಪಡಿಸ್ಬೇಡ ಅಂತ ಹೇಳಿ, ಕೊನೆಗೆ ಅಲ್ಲಿಗೆ ಈ ಆಚಾರ್ಯವರೇಣ್ಯರಾದ ನಾರದರು ಉಪಕಾರಕ ಆಚಾರ್ಯರಾಗಿ ಇಷ್ಟು ಮಾಡ್ತಾರೆ. ಧ್ರುವನೂ ಹೋಗ್ತಾನೆ ಮಧುವನಕ್ಕೆ ಹೋಗಿ, ಮಧುವನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ ನಿಮಗೆ. ಸೊ ಆ ಮಧುವನಕ್ಕೆ ಹೋಗಿ ಮಣ್ಣಿಂದ ನಿರ್ಮಾಣವಾದಂತಹ ಶ್ರೀಮನ್ನಾರಾಯಣನ ವಿಗ್ರಹವನ್ನ ಒಂದು ಮರದಡಿ ಇಟ್ಟು ತಾನೇ ನಿರ್ಮಾಣ ಮಾಡ್ತಾನೆ. ಇಟ್ಟು ನಾನು ಇಂದಿನ ದಿನದಿಂದ ನಾನು ಈ ಒಂದು ಗಳಿಗೆಯಿಂದ ವ್ರತವನ್ನ ಆರಂಭಿಸ್ತೀನಿ ಅಂತ ಮೊದಲು ಹಣ್ಣು ಹಂಪಲುಗಳನ್ನ, ಕಾಯಿಕರಿಗಳನ್ನ ಅವನು ತಿನ್ನಕ್ಕೆ ಶುರು ಮಾಡ್ತಾನೆ. ತ್ರಿರಾತ್ರೇನ ಕಪಿತ್ಥ ಬದರಾಶನ. ಸೊ ಮೂರು ದಿನಗಳಿಗೆ ಒಮ್ಮೆ 1 ತಿಂಗಳ ಕಾಲ ಬರೀ ಹಣ್ಣು ಹಂಪಲು ಇದನ್ನ ತಿಂತಾ ಇರ್ತಾನೆ. ಪೇಜ್ ನಂಬರ್ 419 ಈ ಪುಸ್ತಕದಲ್ಲಿ, ನಿಮ್ಮ ಪುಸ್ತಕದಲ್ಲಿ ಎಷ್ಟೋ ಗೊತ್ತಿಲ್ಲ, ಶ್ಲೋಕ ನಂಬರ್ 72 ಹೋಗಿ ಇಲ್ಲಿಗೆ ಎಲ್ರುವೆ. ಶ್ಲೋಕ ನಂಬರ್ 72 ಸಿಕ್ತಾ? ಶ್ಲೋಕ ನಂಬರ್ 72ನಲ್ಲಿ ಅಲ್ಲಿ ಕಪಿತ್ತ ಬದರಾಶನ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕಪಿತ್ತ ಬದರಾಶನ ಒಂದು ಅರಮಾರ್ಕ್ ಹಾಕೊಂಡು 3 days once ಅಂತ ಬರ್ಕೊಳ್ಳಿ, ಅಥವಾ 3 ದಿನಕ್ಕೆ ಒಮ್ಮೆ ಹಣ್ಣುಗಳು, 3 days once ಫ್ರೂಟ್ಸ್, ಅಥವಾ 3 ದಿನಕ್ಕೊಮ್ಮೆ ಹಣ್ಣುಗಳು. ಪಕ್ಕದಲ್ಲಿ ಕಾಮ ಹಾಕೊಂಡು 1 ತಿಂಗಳು ಅಂತ ಬರ್ಕೊಳ್ಳಿ. 3 ದಿನಕ್ಕೆ ಒಮ್ಮೆ 1 ತಿಂಗಳ ಕಾಲ ಅವನು ಬರೀ ಹಣ್ಣು ಹಂಪಲುಗಳನ್ನ ಅಥವಾ ಕಾಯಿಗರಿಗಳನ್ನ, ಈ ರೀತಿ ಗಿಡದಲ್ಲಿ ಬಿಡುವಂತಹ ಗಟ್ಟಿ ಪದಾರ್ಥಗಳನ್ನ ತಿಂತಾ ಇದ್ದ.
ಆಯ್ತಾ. 73ನೇ ಶ್ಲೋಕ ಆರೋ ಮಾರ್ಕ್ ಹಾಕೊಳ್ಳಿ. 6 days once, 6 ದಿನಕ್ಕೊಮ್ಮೆ, 6 ದಿನಕ್ಕೊಮ್ಮೆ, 2ನೇ ತಿಂಗಳಿದು, ಅದು ಮೊದಲನೇ ತಿಂಗಳು, ಇದು 2ನೇ ತಿಂಗಳು. 6 ದಿನಕ್ಕೊಮ್ಮೆ ಒಣಗಿದ ತರಗೆಲೆಗಳು, ಅಂದ್ರೆ ತಾನು ಗಿಡಕ್ಕೆ ಕೈ ಇಟ್ಟು ಕೀಳ್ತಾ ಇರ್ಲಿಲ್ಲ, ತಾನಾಗೆ ಉದುರಿದಂತಹ ತರಗೆಲೆಗಳು, ಪರ್ಣ, ಒಣಗಿದ ತರಗೆಲೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದ. 6 ದಿನಕ್ಕೆ 6 ದಿನಕ್ಕೊಮ್ಮೆ ಒಣಗಿದ ತರಗೆಲೆಗಳು. ಒಣಗಿದ ತರಗೆಲೆಗಳು. ಅಪ್ಪ ನೆಕ್ಸ್ಟ್ 74ನೇ ಶ್ಲೋಕ ಆರೋ ಮಾರ್ಕ್ ಹಾಕೊಳ್ಳಿ. 3ನೇ ತಿಂಗಳು 9 ದಿನಗಳಿಗೊಮ್ಮೆ, 9 days once. ಜಲ ಸೇವನೆ, ನೀರು, ದ್ರವ, ನೀರಿನ ಸೇವನೆಯನ್ನ ಮಾಡ್ತಾ ಇದ್ದ. ಜಲ ಸೇವನೆಯನ್ನ ಮಾಡ್ತಾ ಇದ್ದ. ಸೊ ಮೊದಲು 1 ತಿಂಗಳು 3 ದಿನಕ್ಕೊಮ್ಮೆ ಹಣ್ಣು, ಆಮೇಲೆ 6 ದಿನಕ್ಕೊಮ್ಮೆ ಪರ್ಣಗಳು, ಆಮೇಲೆ 9 ದಿನಕ್ಕೆ ನೀರಿನ ಸೇವೆ. 4ನೇ ತಿಂಗಳು 75ನೇ ಶ್ಲೋಕ, 4ನೇ ತಿಂಗಳು 12 ದಿನಗಳಿಗೆ ಒಮ್ಮೆ ವಾಯುಭೋಜ್ಯ, ವಾಯುವನ್ನ ಭೋಜನವಾಗಿ ಸ್ವೀಕರಿಸ್ತಾ ಇದ್ದ. 12 ದಿನಗಳಿಗೆ ಒಮ್ಮೆ ವಾಯುವನ್ನ ಭೋಜನವಾಗಿ ಸ್ವೀಕರಿಸ್ತಾ ಇದ್ದ. 4ನೇ ತಿಂಗಳು. ಆಮೇಲೆ ನಂತರ 76ನೇ ಶ್ಲೋಕ 5ನೇ ತಿಂಗಳು ನಿರಾಹಾರವಾಗಿ, ಏನನ್ನೂ ಆಹಾರವಿಲ್ಲದೆ ಸ್ತಂಭಿಸಿ ಹೋದ. ಸ್ತಂಭನ, ಸ್ತಂಭನ ಅಂತ ಬರ್ಕೊಳ್ಳಿ. ನಿರಾಹಾರವಾದ ಸ್ತಂಭನ. ಮತ್ತೆ 77ನೇ ಶ್ಲೋಕ 6ನೇ ತಿಂಗಳಲ್ಲಿ ಒಂಟಿ ಕಾಲಲ್ಲಿ ನಿಂತ. ಒಂಟಿ ಕಾಲಿನ ಆಧಾರದ ಮೇಲೆ ನಿಂತನು. ಒಟ್ಟಿ ಕಾಲಿನ ಆಧಾರದ ಮೇಲೆ ನಿಂತನು. ಪುಸ್ತಕ ಇಲ್ವಾ ಪ್ರೇಮಾ ಆಂಟಿ? ಇದೆಯಾ? ಬರ್ಕೋಬೇಕಿತ್ತು, ಮತ್ತೆ ಇಷ್ಟು ಬರ್ಸದ್ನಲ್ಲ. ಮೊದಲನೇ ತಿಂಗಳು 72ನೇ ಶ್ಲೋಕ 3 ದಿನಕ್ಕೊಮ್ಮೆ ಹಣ್ಣು ಹಂಪಲುಗಳನ್ನ ತಿಂತಾ ಇದ್ದ. 2ನೇ ತಿಂಗಳು 6 ದಿನಕ್ಕೊಮ್ಮೆ ಪರ್ಣಗಳು, ಕೆಳಗೆ ಬಿದ್ದಿರುವಂತಹ ಪರ್ಣಗಳು ಅಥವಾ ತರಗೆಲೆಗಳನ್ನ ತಿಂತಾ ಇದ್ದ. 3ನೇ ತಿಂಗಳಿಗೆ 9 ದಿನಕ್ಕೊಮ್ಮೆ ತೀರ್ಥಪಾನವನ್ನ, ದ್ರವವನ್ನ ಕುಡಿತಾ ಇದ್ದ. 4ನೇ ತಿಂಗಳು 12 ದಿನಗಳಿಗೊಮ್ಮೆ ವಾಯುವನ್ನೇ ಭೋಜನವಾಗಿ ಸ್ವೀಕರಿಸ್ತಾ ಇದ್ದ. 5ನೇ ತಿಂಗಳಲ್ಲಿ ಸ್ತಂಭನ, ಉಸಿರನ್ನ ಕಟ್ಕೊಂಡು ಏನೂ ಸ್ವೀಕಾರ ಮಾಡದೆ ನಿರಾಹಾರವಾಗಿ ತಪಸ್ಸು ಮಾಡ್ತಾ ಇದ್ದ. 6ನೇ ತಿಂಗಳಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸನ್ನ ಆಚರಣೆ ಮಾಡಕ್ಕೆ ಶುರು ಮಾಡ್ತು ಆ ಮಗು. ಎಷ್ಟು ದಿನಕ್ಕೆ ಏನ್ ತಿಂದ್ರೆ ನಮಗೇನ್ ತಪಸ್ಸು ಮಾಡ್ದ ಅಂದ್ರೆ ಮುಗ್ದೋಯ್ತಲ್ಲಿ ಅಲ್ವಾ. ನಾವೇನ್ ಇದನ್ ಫಾಲೋ ಅಂತೂ ಮಾಡಕ್ಕಾಗಲ್ಲ. ಆಗುತ್ತಾ? ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಫಾಲೋ ಮಾಡೋದಿರ್ಲಿ ಆಮೇಲೆ ಅಲ್ವಾ. ಕನಕಾರಿವಾಗ ಅದಕ್ಕೆ ಸುಮ್ಮನೆ 72ರಿಂದ 77 ಶ್ಲೋಕದವರೆಗೂ ಸುಮ್ಮನೆ ವರ್ಡಿಂಗ್ಸ್ ಎಲ್ಲ ವೇಸ್ಟ್ ಮಾಡ್ಕೊಂಡು, ಪ್ರಿಂಟು ಎಲ್ಲ ವೇಸ್ಟ್ ಮಾಡ್ಕೊಂಡು, ಕಾಗದನೂ ವೇಸ್ಟ್ ಮಾಡ್ಕೊಂಡು, ನಾವು ಇನ್ನೊಂದು 5 ಶ್ಲೋಕ ಎಕ್ಸ್ಟ್ರಾ ಕಲಿಯೋ ತರ ಮಾಡಿಟ್ಟಿದ್ದಾರೆ ಅಂತೀರಾ? ಎಲ್ಲ ತತ್ವ ಅಚ್ಚಾ. ಎಷ್ಟು ದಿನಕ್ಕೆ
ಏನೇನನ್ನ ಬಿಟ್ಟ ಅನ್ನೋದು ಎಲ್ಲ ತತ್ವಪೂರಿತವಾಗಿದೆ. ಇದಿಷ್ಟು ಬರ್ಕೊಂಡ್ರಲ್ವಾ, ಈಗ ತತ್ವ ಚಿಂತನೆಗೆ ಹೋಗ್ಬೇಕು ನಾವು. ಬರೀ ತಪಸ್ಸಿನ ಆಚರಣೆ, ತಪಸ್ಸು ಹಿಂಗ್ ಮಾಡ್ದ ಅದಲ್ಲ. ಆ ತಪಸ್ಸನ್ನ ಮೂಲಕ ಶುಕರು ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಈಗ ಒಂದ್ ನಿಮಿಷ. ಸೊ ಮೊದಲು 3 ದಿನಗಳಿಗೆ ಒಮ್ಮೆ ಅಂತ ಹಾಕಿದ್ದೀರಾ ಅಲ್ವಾ? 3 ದಿನಗಳಿಗೊಮ್ಮೆ ಗಟ್ಟಿ ಪದಾರ್ಥವಾದಂತಹ ಹಣ್ಣು ಹಂಪಲುಗಳನ್ನ ತಿನ್ನೋದು ಮೊದಲು 1 ತಿಂಗಳು ಈ ತಪಸ್ಸು ಅಂತ ಹೇಳಿ. ಏನಿದು, ಏನನ್ನ ಸೂಚಿಸುತ್ತೆ ಹಣ್ಣು ಹಂಪಲುಗಳು? ಗಟ್ಟಿ ಪದಾರ್ಥ. ಏನು ಇಲ್ಲದೆ ಇರೋದಕ್ಕಿಂತ ಮುಸ್ರೆ ಮತ್ತೊಂದು ತಿಂದೆ ಹಣ್ಣುಗಳಲ್ಲೇ ಕಾಲ ಹಾಕ್ತಾ ಇದ್ದಾನೆ. ಅಲ್ಲ, ಗಟ್ಟಿ ಪದಾರ್ಥ ಅನ್ನೋದು, ಹಣ್ಣು ಅನ್ನೋದು ಏನನ್ನ ಸೂಚಿಸುತ್ತೆ? ಹಣ್ಣು ಅಂದ್ರೆ ಕಚ್ಚಿದ ತಕ್ಷಣ ಅದ್ರಲ್ಲಿ ರಸೋತ್ಪತ್ತಿ ಆಗುತ್ತೆ, ರಸ ಇದೆ. ಆ ರಸ ಯಾವ್ದ್ರಿಂದ ಹುಟ್ಕೊಳ್ಳುತ್ತೆ? ನಮ್ಮಲ್ಲಿ ಯಾವ್ದು ಗಟ್ಟಿಯಾಗಿ ಕೂತಿರೋದು? ಭಗವಂತನ ನೀರಿನ ಭಾಗನೇ ಜಾಸ್ತಿ ಇದೆ. ಅಲ್ಲ, ದೇಹದಲ್ಲಿ ನೀರಿನ ಭಾಗ ಜಾಸ್ತಿ ಇದೆ. ಆದ್ರೆ 3 ದಿನಗಳಿಗೊಮ್ಮೆ ಗಟ್ಟಿ ಪದಾರ್ಥ ರಸಕ್ಕೆ ನಮಗೆ ಲೀಡ್ ಮಾಡುವಂತ, ರಸ ಅಂದ್ರೆ ಭೋಗ ಅಂತ ಅರ್ಥ ಇಲ್ಲಿ, ಆಯ್ತಾ? ಅಂದ್ರೆ ಲೌಕಿಕ ವಿಚಾರಗಳು ಅಂತ. 3 ದಿನಕ್ಕೊಮ್ಮೆ ಈ ನಂಬರ್ ಎಲ್ಲ ಟ್ಯಾಲಿ ಮಾಡ್ಕೊಂಡು ನಂಗೆ ಉತ್ತರ ಹೇಳಿ. ಸುಮ್ನೆ ಪ್ರಯತ್ನ ಪಡಿ, ಆಗುತ್ತೆ. ತ್ರಿಮೂರ್ತಿಗಳ ಅನ್ನ ಹೇಳ ವೆರಿ ಗುಡ್. 3 ಗುಣಗಳು ನಮ್ಮಲ್ಲಿ ರಸವತ್ತಾಗಿ ಹಣ್ಣು ತರ ಗಟ್ಟಿ ಪದಾರ್ಥವಾಗಿ ಕೂತಿರೋದು ಯಾವ್ದು ಹೇಳಿ? 3 ಗುಣಗಳೇ ಅಲ್ವಾ? ಈಗ ನಾನು ಕ್ಲಾಸ್ ಮಾಡ್ಬೇಕಾದ್ರು, ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಕ್ಲಾಸಲ್ಲಿ ಕೂರ್ಬೇಕಾದ್ರು, ಈ ಧ್ರುವ ಚರಿತ್ರೆಯನ್ನ ನಿಮ್ಮೊಳಗಡೆ ಅರಗಿಸ್ಕೋಬೇಕಾದ್ರು, ನಾನು ಇದನ್ನ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಹೇಳ್ಬೇಕಾದ್ರು, ಒಂದು ಶಬ್ದ ಆಗಿರ್ಬೋದು, ಆಕ್ಷನ್ ಆಗಿರಬಹುದು, ಅರ್ಥ ಮಾಡ್ಕೊಳ್ಳೋ ರೀತಿ ಆಗಿರಬಹುದು, ಬರಹ ಆಗಿರ್ಬೋದು, ಶ್ಲೋಕಗಳನ್ನ ಓದೋದಾಗಿರ್ಬೋದು, ಎಲ್ಲ ಯಾವ್ದ್ರಿಂದ ಹುಟ್ಕೊಳ್ಳುತ್ತೆ? ಮುಗ್ಗುಣಗಳಿಂದಾನೇ ಹುಟ್ಟೋದು ಅಲ್ವಾ? 3 ಗುಣಗಳಿಂದಾನೇ ಹುಟ್ಟೋದು. ನಿಮ್ ಇಮ್ಯಾಜಿನರಿ, ಈಗ ಧ್ರುವನ್ ಯಾರೂ ನೋಡಿಲ್ಲ, ಹೇಳೋನ್ ನಾನೂ ನೋಡಿಲ್ಲ, ಕೇಳೋರು ನೀವು ನೋಡಿಲ್ಲ. ಆದ್ರೂ ಒಂದು ಇಮ್ಯಾಜಿನರಿ ಡೋರ್ನ ನೀವು ತೆಗಿತೀರಾ. ಯಾವ್ದ್ರಿಂದ ತೆಗಿತೀರಾ? ಸತ್ವಸ್ವರೂಪವಾಗಿ ನಿಮ್ಮಲ್ಲಿ ಆ ಇಮ್ಯಾಜಿನೇಷನ್ ಬರುತ್ತೆ ಅಲ್ವಾ? ಆ ಇಮ್ಯಾಜಿನರಿ ಡೋರ್ನ ತೆಗೆದ್ಮೇಲೆ ಇವನೇ ಧ್ರುವ ಈ ರೀತಿ ಕಾಡಲ್ಲಿ ಕೂತಿದ್ದಾನೆ, ಈ ರೀತಿ ತಪಸ್ ಮಾಡ್ತಾ ಇದ್ದಾನೆ ಅಂತ ಚಿತ್ರಣ ಮಾಡ್ಕೋತೀರ. ಅದು ಸಾತ್ವಿಕದ ಮೇಲೆ ಇರುವಂತಹ ರಾಜಸಿಕ ಚಿತ್ರಣವನ್ನ. ಅಲ್ಲಿ ಖುಷಿ ಘಟನೆ ಕೇಳಿದಾಗ ಮನಸ್ಸಿಗೆ ನಿಮ್ಗೂ ಹರ್ಷವಾಗುತ್ತೆ. ಅಲ್ಲಿ ಒಂಥರ ಬೇಸರವಾಗುವಂತಹ ಘಟನೆ, ಈಗ ಈ ಸುರುಚಿ ಕೆಳಗ್ ಬಿಸಾಕದ್ಲು ಮಗುನ ಅಂತ ಎಲ್ಲ ಹೇಳಿದಾಗ ನಿಮ್ಗೂ ಕಸಬಿಸಿ ಮನಸ್ಸಿಗೆ ಅಲ್ವಾ? ಆಹ್ಲಾದಕರವಾಗಿ ಕೇಳ್ತೀರ ಅದನ್ನ? ಇಲ್ಲ. ಆ ಫೀಲಿಂಗ್ ಇದೆಯಲ್ಲ, ಅದು ಒತ್ತಡ ಕೊಡುತ್ತೆ ನೋಡಿ, ಅದು ಆ ತಾಮಸಿಕ ಗುಣ. ಆದ್ರೆ ಇಲ್ಲಿ ಯಾಕೆ ತಾಮಸಿಕ ಮತ್ತೆ ರಾಜಸಿಕ ಗುಣ ತಲೆ ಎತ್ತಿ ಮೆರೆಯಲ್ಲ ಅಂದ್ರೆ, ಸತ್ವದ ಅಡಿಪಾಯದಲ್ಲಿ 2 ಇದೆ. ಬೇಸಿಕ್ ಸತ್ವ ಏನು? ಧ್ರುವ ಚರಿತ್ರೆ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ಸಾತ್ವಿಕ ಬೇಸಿಕ್ ಸತ್ವ ಗುಣ. ಹಾಗಾಗಿ ಸತ್ವ ಈ ಒಂದು ರಜಸ್ಸು ತಮಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದೆ, ಹಾಗಾಗಿ ಅಲ್ಲಿ ಡ್ಯಾಮೇಜಸ್ ಇಲ್ಲ. ಅದೇ ತಾಮಸಿಕ ಗುಣ ಈ ಸತ್ವ ಹಾಗೂ ರಜಸ್ನ ಕಂಟ್ರೋಲ್ ಮಾಡಿದಿದ್ರೆ ಭಾರಿ ಅದು ಡ್ಯಾಮೇಜ್ ಅಲ್ವಾ? ಅಥವಾ ರಜೋಗುಣ ಈ ತಮೋಗುಣ ಹಾಗೂ ಸತ್ವವನ್ನ ಕಂಟ್ರೋಲ್ ಮಾಡಿದ್ರು ಅದು ಡೇಂಜರ್. ಆದ್ರೆ ಇಲ್ಲಿ ನಮ್ಮ ಭಾಗವತದಲ್ಲಿ ಏನಾಗ್ತಾ ಇದೆ, ನಮಗೆ ಸತ್ವ ರಜಸ್ಸನ್ನ ತಮಸ್ಸನ್ನ ಕಂಟ್ರೋಲ್ ಮಾಡಿ, ಹಾಗಾಗಿ ನಿಷ್ಠೆಯಿಂದ ಒಂದ್ ಕಡೆ ಕುತ್ಕೊಂಡು ಕೇಳಕ್ಕೆ ಸಹಾಯವಾಗ್ತಾ ಇದೆ. ಒಟ್ಟಲ್ಲಿ ಈ ಗಟ್ಟಿ ಪದಾರ್ಥವನ್ನ ಸೇವಿಸೋದು ನಾನು ಅಂದ್ರೆ ಏನರ್ಥ? 3 ದಿನಕ್ಕೊಮ್ಮೆ ಅಂದ್ರೆ ಏನರ್ಥ?
ಆ 3 ದಿನ ಅನ್ನೋದು 3 ಗುಣಗಳು. ಗಟ್ಟಿ ಪದಾರ್ಥವನ್ನ ನಾನು ಸೇವಿಸ್ತಾ ಇದ್ದೀನಿ ಅಂದ್ರೆ ಏನರ್ಥ ಇಲ್ಲಿ ಅಂದ್ರೆ ರಿವರ್ಸ್ ಆಗಿ ಅರ್ಥ ಮಾಡ್ಕೋಬೇಕು. ಆ 3 ದಿನಕ್ಕೊಮ್ಮೆ ನಾನು ಈ ಮುಗ್ಗುಣಗಳನ್ನ ಶರೀರಾರ್ಥವಾಗಿ ಬಿಡ್ತಾ ಇದ್ದೀನಿ, ಆತ್ಮಾರ್ಥವಾಗಲ್ಲ. ಶರೀರಾರ್ಥವಾಗಿ, ಶರೀರ ಪೋಷಣೆಗೆ ಮಾತ್ರ ಇದನ್ನ ನಾನು ಸೇವಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಅರ್ಥ ಮಾಡ್ಚ ಎಲ್ಲಾರ್ಕುಮೆ? ಶರೀರ ಪೋಷಣೆಗೆ ಮಾತ್ರ ಈ 3 ಗುಣಗಳನ್ನ ಒಂದು ಗಟ್ಟಿ ಪದಾರ್ಥದ ಮೂಲಕ ನಾನು ಸೇವಿಸ್ತಾ ಇದ್ದೀನಿ. ಇದು ತತ್ವ. ನೆಕ್ಸ್ಟ್ ಈಗ ಹೇಳಿ, ಒಣಗಿದ ತರಗೆಲೆಗಳು 6 ದಿನಕ್ಕೊಮ್ಮೆ ನಾನು ಸೇವಿಸ್ತೀನಿ. ನೀವೇ ಹೇಳಿ. ಪ್ರೇಮಾ ಆಂಟಿ. ಅರಿಷಡ್ ವರ್ಗಗಳು. ವೆರಿ ಗುಡ್. ಹರಿಷಡ್ ವರ್ಗಗಳು. ಅದಕ್ಕೆ ಯಾಕೆ ತರಗೆಲೆಗಳಿಗೆ ಅದನ್ನ ಹೋಲಿಸಿದ್ದಾರೆ? ತರಗೆಲೆಗಳಿಗೆ ಹೋಲಿಸಿದ್ದಾರೆ ಹರಿಷಡ್ ವರ್ಗಗಳನ್ನ. ಅಂದ್ರೆ ಆಸೆಗಳನ್ನೆಲ್ಲ ಎಲ್ಲದನ್ನು ಹರಿಷಡ್ ವರ್ಗಗಳನ್ನು ತೊರೆದು ಹೇಗ್ ಬೇಕಾದ್ರೂ ಇರ್ಬೋದು ಅನ್ನೋದನ್ನ ಸಾಬೀತ್ಪಡಿಸಿದ್ವಿ. ಅದ್ ತರಗೆಲೆಗೆ ಅದಕ್ಕೂ ಸಂಬಂಧವೇ ಇಲ್ಲ. ಈ ಬಿಡಕ್ಕೆ 6 ದಿನಕ್ಕೊಮ್ಮೆ ತರಗೆಲೆಗಳನ್ನ ತಿಂತಾನೆ ಅಂದ್ರೆ ಹರಿಷಡ್ ವರ್ಗಗಳನ್ನ ದೇಹದೊಟ್ಟಿಗೆ ಬಿಟ್ಬಿಡೋದು ಅಂತ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳನ್ನ ಅಲ್ವಾ? ಅದನ್ನ ತರಗೆಲೆ ಈಗ 3 ಗುಣಗಳು ನಮ್ಮಲ್ಲಿ ಗಟ್ಟಿಯಾಗಿ ಕೂತಿದೆ. ಅದು ಏನಾದ್ರೂ ನಮ್ಮನ್ ಬಿಟ್ಟು ಹೋಗಲ್ಲ. ಪ್ರಯತ್ನ ಪಟ್ರೆ ಧ್ರುವಂತರ ಅದು ಬಿಡಕ್ಕೆ ಸಾಧ್ಯ. ಹಾಗಾಗಿ ಮುಗ್ಗುಣಗಳನ್ನ ಅವರು ಗಟ್ಟಿ ಪದಾರ್ಥವಾದಂತಹ ಹಣ್ಣು, ರಸೋತ್ಪತ್ತಿಯಾದಂತಹ ಹಣ್ಣಿಗೆ ಹೋಲಿಸಿದ್ದಾರೆ. ಆದ್ರೆ ಅರಿಷಡ್ ವರ್ಗಗಳು ತರಗೆಲೆಗಳು. ತರಗೆಲೆಗಳ ಸ್ವಭಾವವನ್ನ ನೀವೀಗ ಅರ್ಥ ಮಾಡ್ಕೊಂಡು ಉತ್ತರ ಹೇಳ್ಬೇಕು ನಂಗೆ. ಅಂದ್ರೆ ತಗೊಂಡ್ರು ಸತ್ವ ಏನು ಇರೋದಿಲ್ಲ ಅದ್ರಲ್ಲಿ. ವೆರಿ ಗುಡ್. ಆಮೇಲೆ ಒಣಗಿದ್ದು ಅದೇ ಏನು ಇಲ್ದೆ ಸುಮ್ನೆ ಶರೀರಕ್ಕೋಸ್ಕರ ತಗೊಂಡೆ ಅನ್ನೋದು ಅರ್ಥ ಅಷ್ಟೇನೆ, ಶರೀರ ಸಾಕೋದಕ್ಕೋಸ್ಕರ. ಅದ್ರಲ್ಲಿ ಸತ್ವ ಏನು ಇಲ್ದೆ ತಗೊಂಡ್ರು ಒಂದೇ, ಇಲ್ಲ ಅಂದ್ರೂ ಒಂದೇ, ಆತರ. ಅಂದ್ರೆ ಭಗವಂತನಲ್ಲಿ ಪೂರ್ಣವಾಗಿ ಲೀನವಾಗಿದ್ದೀನಿ. 100% ಕರೆಕ್ಟ್ ಆನ್ಸರ್ ಅದು. ಅದಾದ್ಮೇಲೆ ಇನ್ನೊಂದು ಆನ್ಸರ್ ಇದೆ. ಅಂದ್ರೆ ತಿಂದೇನು ಇರ್ಬೋದು, ಏನ್ ತಿಂದೇನದ್ ಲೆಕ್ಕ. ಅರಿಷಡ್ ವರ್ಗಗಳನ್ನ ಪೂರ್ತಿ ತೊರೆದಾದ್ಮೇಲೆ ಎಲ್ಲದನ್ನು ಗೆಲ್ಬಹುದು. ಅದು ತೊರಿತಾನೆ, ತಿಂದೇನೆ ಇರ್ತಾನೆ. ನೆಕ್ಸ್ಟ್ 1 ತಿಂಗಳಲ್ಲಿ ನೋಡಿ 9 ದಿನಕ್ಕೊಮ್ಮೆ ಅಂತ ಬಂದಾಯ್ತು, ಬರೀ ನೀರು. ಇನ್ ಪರ್ಣಾನು ಬಿಟ್ಟ. ಇಲ್ಲಿ ನೋಡಿ, ಒಣಗಿದ ತರಗೆಲೆಗಳು ಅಂದ್ರಲ್ಲಿ ಕ್ಲೂ ಇದೆ. ಇನ್ನೊಂದು ಆನ್ಸರ್ ಏನಂದ್ರೆ, ಹುಟ್ಟಿದಾಗ ಯಾವುದೇ ಮಗುಗೂ ಅರಿಷಡ್ ವರ್ಗಗಳು ಬರಲ್ಲ. ಬರುತ್ತಾ? ಇಲ್ಲ. ಹುಟ್ಟಿದಾಗ ಆ ಮಗುಗೆ ಅರಿಷಡ್ ವರ್ಗಗಳು ಬರಲ್ಲ. ಆದ್ರೆ 3 ಗುಣಗಳು ಇರುತ್ತೆ. ಆ 3ಕ್ಕೂ 6ಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ஒரு பஷ்ல பறந்தப்போ அந்த பஷ்லுக்கு 3 ಗುಣ ಬರಂದು ಸ್ವಾಭಾವಿಕಮಾ, ಅರಿಷಡ್ ವರ್ಗ ಬರಲ್ಲ. ಹೊರಗಡೆ ಜಗತ್ತು ಈ 6 ಅರಿಷಡ್ ವರ್ಗಗಳನ್ನ ಅದಕ್ಕೆ ತುಂಬಿಸುತ್ತೆ. ಹೊರ ಜಗತ್ತಿನಿಂದ ತಾನಾಗಿ ಬರುವುದು ಅಂದ್ರೆ ಒಣಗಿದ ಎಲೆಗಳು ತಾನಾಗಿ ಕೆಳಗಡೆ ಬೀಳೋದು ಅಂತ ಅರ್ಥ. ಅದಕ್ಕೆ ರಸ ಇಲ್ಲ. ನೀವ್ ಹೇಳ್ದಂಗೆ ಅದು ಯಾವುದಕ್ಕೂ ಕೆಲ್ಸಕ್ಕೆ ಬಾರದೇ ಇರೋದು, ಆದ್ರೆ ಅದು ಬೀಳುತ್ತೆ ನಮ್ಮ ಮೇಲೆ. ಒಣಗಿರೋ ಎಲೆ, ಹಸಿ ಎಲೆ ಅಲ್ಲ ಅದು, ಒಣಗಿರೋ ಎಲೆ. ಒಣಗಿದ ತರಗೆಲೆಗಳು ಈ ಜಗತ್ತಲ್ಲಿ ನಿಮ್ಮನ್ ಸುಮ್ಮನೆ ಬಿಡುತ್ತಾ? ಮದ್ವೆ ಮಾಡ್ಕೊಳ್ಳದೆ ನನ್ ಪಾಳ್ ನಾನು ಇರ್ತೀನಿ ಅಂದ್ರೆ ಸುಮ್ಮನೆ ಬಿಡ್ತಾರ ಜನ? ಇಲ್ಲ, ನೀವ್ ಮಾಡ್ಕೊಳ್ಳೇಬೇಕು, ಸಂಸಾರ ನಡೆಸ್ಲೇಬೇಕು. ಅಂದ್ರೆ ಏನ್ ಅರ್ಥ? ಕಾಮಕ್ಕೆ ನಿಮ್ಮನ್ನ ಒಣಗಿದ ಎಲೆ ತರ ತಳ್ತಾ ಇದ್ದಾರೆ ಅಲ್ವಾ? ಆ ಕಾಮ ಬಂದ್ಮೇಲೆ ಎಲ್ಲಿ ಕಾಮ ಇರುತ್ತೋ ಅಲ್ಲಿ ಸ್ವಲ್ಪ ನಿಮಗೆ ಕಸಿ ಬಿಸಿ ಆದ್ರೆ ನೀವು ಜೋರು ಇದು ಎಲ್ಲ ಮಾಡೋದು ಸಹಜ ಆಗತ್ತೆ ಸಂಸಾರದಲ್ಲಿ. ಕ್ರೋಧ ಅಲ್ವಾ? ಸಂಸಾರ ನಡೆಸ್ಬೇಕು ಅಂತ ನಿಮ್ಮ ದುಡ್ಡನ್ನ ನೀವು ಕೂಡಿಟ್ಕೋತೀರಾ. ನಿಮ್ಮ ಸ್ವಾರ್ಥಕ್ಕೆ ಅಂತ ಅಲ್ಲ, ಪರಮಾರ್ಥಕ್ಕೆ ಅಂತಾನೂ ಅಲ್ಲ. ನಾಳೆ ದಿನ ನನ್ನ ಮಕ್ಕಳ ಗತಿ ಏನು, ನನ್ನ ಗಂಡನ ಗತಿ ಏನು, ನನ್ನ ಗತಿ ಏನು ನಾಳೆ ದಿನ, ಮಾತ್ರ ಇದಕ್ಕಾದ್ರೂ ಬೇಕಲ್ವಾ ಅಂತ ಕೂಡಿಟ್ಕೋತೀರಾ. ಲೋಭಿತನ, ಮೋಹ ಮದ ಮಾತ್ಸರ್ಯ ಎಲ್ಲ ಶುರು ಆಗೋಗುತ್ತೆ. ಮಕ್ಕಳ ಮೇಲೆ ಮೋಹ, ಮೊಮ್ಮಕ್ಕಳ ಮೇಲೆ ಮೋಹ, ಮದ. ನನ್ನ ಮೇಲೆ ನನಗೊಂದು ಮದ, ನೋಡಿದ್ಯಾ ಯಾವ ತರ ನಾನು ಸಂಸಾರವನ್ನ ಕಟ್ಟಿ ಕಾಪಾಡ್ದೆ ಅನ್ನೋ ಮದ.
ಮಾತ್ಸರ್ಯ ಎಲ್ಲ ಶುರು ಆಗುತ್ತೆ ಒಂದ್ರ ಹಿಂದೆ ಒಂದು. ಅದೆಲ್ಲ ನೀವ್ ಇಲ್ದೆ ಇರ್ಬೇಕು ಅಂದ್ರೆ ನೀವು ಹುಟ್ಟಿದ ಮನುಷ್ಯ ಇರೋ ತರವೇ ಇರ್ಬೇಕು. ಅದು ಸಾಧ್ಯವಾ? ಜಗತ್ತು ಬಿಡುತ್ತಾ ನಿಮ್ಮನ್ನ? ಅಲ್ವಾ? ಸೊ ಹುಟ್ಟಿದಾಗ ಮುಗ್ಗುಣಗಳಿಂದ ಓರ್ವ ಹುಟ್ಟುತ್ತಾನೆ, ಓರ್ವ ಆತ್ಮ. ಆದ್ರೆ ನಂತರ ಈ ಅರಿಷಡ್ ವರ್ಗಗಳು ತಾನಾಗಿಯೇ ಜಗತ್ತಲ್ಲಿ ಆವರಿಸ್ಕೊಳ್ಳುತ್ತೆ, ತರಗೆಲೆಗಳ ತರ ಆವರಿಸ್ಕೊಳ್ಳುತ್ತೆ. ಅದನ್ನೇ ನಾವು 6 ದಿನಕ್ಕೊಮ್ಮೆ ಅವನು ಪರ್ಣ ಎಲೆಗಳನ್ನ ತಿಂತಾ ಇದ್ದ. ಅಂದ್ರೆ ಅರಿಷಡ್ ವರ್ಗಗಳನ್ನ ತ್ಯಾಜ್ಯ ಮಾಡ್ತಾ ಇದ್ದ. ಸುಜಾತಾ ಮಾಮಿ ತಳತ್ போகாணிக்கிறது ಕಣ್ಣೆಳತ್ಕೊಂಡಿಲ್ಯಾ? ಇಲ್ಲ. ಪುಸ್ತಕ ಬದ್ಕೊಂಡಿಕ್ರಿಗಳಾ? ಓಕೆ ನೋಟ್ಸ್ ಇದ್ ಮಾಡ್ತಾ ಇದ್ದೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಮಾಡಿ ಮಾಡಿ, ಹಂಗೆ ಅಂತ ನಿಲ್ಲಿಸ್ಬೇಡಿ. ನಾನು ಕಣ್ಣೆಡಿತಾ ಇದೆಯೇನೋ ಅನ್ಕೊಂಡ್ಬಿಟ್ಟೆ. ನೋ ಪ್ರಾಬ್ಲಮ್. ಸೊ 3 ನಾಳೆಕ್ ವರ್ಕ ಗಟ್ಟಿ ಪದಾರ್ಥ ನಾನು ಸೇವನೆ ಮಾಡ್ತೀನಿ ಅಂದ್ರೆ ಮುಗ್ಗುಣಗಳನ್ನ ನಾನು ತಗೋತೀನಿ ಅಂತ ಅಲ್ಲ ಅರ್ಥ. ಆ 3 ದಿನ ಇನ್ನೇನು ತಗೊಳಲ್ವಲ್ಲ, ಗುಣರಹಿತನಾಗ ಆ 3 ದಿನ ಇರ್ತೀನಿ. ಇನ್ನೊಂದು ದಿನ ಯಾವತ್ತ ಹಣ್ಣನ್ನ ಸೇವೆ ಮಾಡ್ತೀನೋ ಆ ಗುಣಗಳನ್ನ ಆದಷ್ಟು ದೇಹ ಪೋಷಣೆಗೆ ಅಂತ ಭೋಗಿಸೋದನ್ನ ಬಿಡ್ತೀನಿ. ದೇಹ ಪೋಷಣೆಗೆ ಭೋಗಿಸ್ತೀನಿ, ಆತ್ಮ ಪೋಷಣೆಗೆ ಬಿಟ್ಟಿದ್ದೀನಿ. 3 ದಿನ ಆತ್ಮ ಪೋಷಣೆಗೆ ಬಿಟ್ಟಿದ್ದೀನಿ, 1 ದಿನ ದೇಹ ಪೋಷಣೆಗೆ ಗುಣವನ್ನ ಸೇವಿಸ್ತೀನಿ, ಗುಣಾವಲಂಬನೆ ಹೊಂದುತ್ತೀನಿ ಅಂತ ಅರ್ಥ. ಅಷ್ಟು ಬೇಗ ಬಿಡಕ್ಕಾಗತ್ತಾ ಗುಣಗಳನ್ನ? ಬಿಡಕ್ಕಾಗತ್ತಾ? ಆ ಜನ್ಮ ಪರ್ಯಂತ ಎಷ್ಟೋ ಜನ್ಮ ಕರ್ಮಾದಿ ವಾಸನೆ ತರ ಅದು ನಮ್ಮಿಂದಗಡೆನೆ ಅಂಟಿದೆ. ಅಹೋರಾತ್ರಿ ಬಿಟ್ಬಿಡು 3 ಗುಣಗಳನ್ನ ಅಂದ್ರೆ ಆಗತ್ತಾ? ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಲ್ವಾ? ರಾಮನೋ ಕೃಷ್ಣನೋ ಆದ್ರೆ ನಿಮಿಷದಲ್ಲಿ ಅವರು ಗುಣಗಳನ್ನ ಬಿಟ್ಟು ಸರ್ವಸಂಗ ಪರಿತ್ಯಾಗಿ ಆಗ್ಬಹುದು, ಯೋಗ ನಿಷ್ಣಾತರ ಆಗ್ಬಹುದು. ನಮಗಾಗತ್ತಾ? ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ 3 ದಿನಗಳು ನಾನು ಗುಣಾವಲಂಬಿಯಾಗದೆ ನನ್ನ ಆತ್ಮದಲ್ಲೇ ನಾನು ಸತ್ಯದರ್ಶನಕ್ಕೆ ಅವಲಂಬಿಸಿರ್ತೀನಿ. ಆದ್ರೆ ದೇಹ ಪೋಷಣೆಗೋಸ್ಕರ 3 ದಿನಕ್ಕೊಮ್ಮೆ ಆದರೂ ನಾನು ಗುಣಕ್ಕೆ ಅವಲಂಬಿತನಾಗಬೇಕು ಅನ್ನೋದನ್ನೇ ತತ್ವ ಅದು. ಅದನ್ನ ಕಥಾರೂಪಕದಲ್ಲಿ 3 ದಿನಕ್ಕೊಮ್ಮೆ ಹಣ್ಣನ್ನ ನಾನು ಸ್ವೀಕರಿಸ್ತೀನಿ. ಸರಿ, 6 ದಿನಕ್ಕೊಮ್ಮೆ ಆದ್ರೂ ಈ ಲೌಕಿಕ ಜಗತ್ತು ನನ್ನ ಸುಮ್ಮನೆ ಬಿಡುತ್ತಾ? ಏನೋ ಒಂದು ನಂಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ಯಾವುದೋ ಒಂದು ಆವರಿಸುತ್ತೆ. ಆವರಿಸಿದಾಗ ಅಟ್ಲೀಸ್ಟ್ 6 ದಿನ ಆದ್ರೂ ಆ ಒಂದು ಅರಿಷಡ್ ವರ್ಗಗಳು ನನ್ನನ್ನ ಆವರಿಸದೇ ಇರೋ ತರ ನೋಡ್ಕೊಂಡು ನಂತರ 6 ದಿನಕ್ಕೊಮ್ಮೆ ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋ ಒಣಗಿದ ಎಲೆ ತರ ಅದು ಆದ್ರೂ ಅದನ್ನ ಸೇವನೆ ಮಾಡ್ತೀನಿ. ನಂತರ 9 ದಿನಗಳಿಗೊಮ್ಮೆ ದ್ರವ, ಗಟ್ಟಿ ಪದಾರ್ಥ ಹೋಯ್ತು, ಪರ್ಣಗಳು ಹೋಯ್ತು, ಈಗ ಬರೀ ನೀರನ್ನ ಕುಡಿತಾನೆ. ಏನಿದು? ನವದ್ವಾರಗಳು. ವೆರಿ ಗುಡ್. ನವದ್ವಾರಗಳು ಏನು? ನೀರಿಗೆ ಯಾವ ರೀತಿ ಸಂಬಂಧ? ಕುಡಿಯುವ ಪದಾರ್ಥ ನೀರು. ನವದ್ವಾರಕ್ಕೂ ನೀರಿಗೂ ಏನ್ ಸಂಬಂಧ? ಮತ್ತೆ ಹಣ್ಣುಗಳು ತುಂಬಾ ಅವಶ್ಯಕತೆ ಇರುವಂಥದ್ದು, ಭೋಗವನ್ನು ಕೊಡುವಂಥದ್ದು. ಇದು ತರಗೆಲೆಗಳು ಅವಶ್ಯಕತೆ ಏನಿಲ್ಲ, ಭೋಗವನ್ನು ಕೊಡಲ್ಲ, ಆದ್ರೆ ಸಸ್ಟೈನಬಿಲಿಟಿ ಅನ್ನೋದು. ಆಯ್ತಾ? ನೀರು ಬರೀ ಸಸ್ಟೈನಬಿಲಿಟಿ, ಅವಶ್ಯಕತೆನೂ ಹೇಳಕ್ಕಾಗಲ್ಲ, ಬರೀ ಸಸ್ಟೈನಬಿಲಿಟಿ. ಸಸ್ಟೆನೆನ್ಸ್ಗೆ ಬೇಕಾಗಿರೋದೇ ಗಾಳಿ, ನೀರು. ಆ ನೀರು ಈ ನವದ್ವಾರಗಳಿಗೆ ಉಪಯುಕ್ತವಾದುದು ಅಂದ್ರೆ ನಾನು ಪರಮಾತ್ಮನ ಅಮೃತ ಸ್ವರೂಪವಾದಂತಹ ತೀರ್ಥವನ್ನ 9 ದಿನಗಳಿಗೆ ಒಮ್ಮೆ ತಗೊಳ್ಳೋದ್ರ ಮೂಲಕ ನನ್ನ ಬಾಹ್ಯ ಪ್ರಪಂಚವಾದ ಈ ಕಣ್ಣು, ಮೂಗು, ಬಾಯಿ, ಕಿವಿ, ನಂತರ ಇದು ಮುಂದ್ಗಡೆ ಹಿಂದ್ಗಡೆ ಇದನ್ನಿಷ್ಟನ್ನು ನಾನು ನೀರೇನ್ ಮಾಡುತ್ತೆ? ನೀರಿನ ಗುಣ ಕ್ಲೆನ್ಸಿಂಗ್ ಅಲ್ವಾ? ಇದು ಶುದ್ಧಪಡಿಸುತ್ತೆ.
ಅಥವಾ ಟಾಕ್ಸಿನ್ ತೆಗೆಯುತ್ತೆ, ಏನ್ ಬೇಕಾದ್ರೂ ಹೇಳ್ಬೋದು ನೀವು ಅಲ್ವಾ. ಪರಮಾತ್ಮನ ಔಚಿತ್ಯಪೂರ್ಣವಾದ ನಾಮಗಳಾಗಿರ್ಲಿ, ಸ್ಮರಣೆ ಆಗಿರ್ಲಿ, ಅಥವಾ ಸಂಕೀರ್ತನೆ ಆಗಿರ್ಲಿ, ಇದರ ಮೂಲಕ ಆ ಒಂದು ತೀರ್ಥದಿಂದ ನಾನು ಆ 9 ಅಂದ್ರೆ ನವದ್ವಾರಗಳು ಅಂದ್ರೆ ಬರೀ ಫಿಸಿಕಲ್ ನವದ್ವಾರಗಳು ಅಂತ ಅಲ್ಲ ಇಲ್ಲಿ ಅರ್ಥ. ಏನಂದ್ರೆ ಸ್ವೀಕರಿಸುವಿಕೆ ಅಥವಾ ಕೊಡುವಿಕೆ, ಹೊರಕ್ಕೆ ಹಾಕುವಿಕೆ ಅಂತ ಇದನ್ನ ಹೇಳೋದು ಅಲ್ವಾ. ಕಣ್ಣಿಂದ ನೋಡ್ತೀವಿ, ಮೂಗಿಂದ ಉಸಿರಾಡ್ತೀವಿ, ಬಾಯಿಂದ ಮಾತಾಡ್ತೀವಿ, ಕೇಳ್ತೀವಿ, ಇದೆಲ್ಲ ಒಂದು ರೀತಿಯ ಆಹಾರ ತಾನೆ ನಮಗೆ. ಅಷ್ಟು ಆ ದ್ವಾರಗಳನ್ನು ನಾನು ಶುದ್ಧಿಪಡಿಸ್ಕೋತೀನಿ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲಾ ರೀತಿಯಲ್ಲೂ ನಾನು ಜಗತ್ತಿನಿಂದ ಹೊರಗಡೆ ಶುದ್ಧವಾದ ಆತ್ಮವಾಗಿ ನನ್ನನ್ನ ನಾನು ಮಾಡ್ಕೋತೀನಿ ಅನ್ನೋದೇ 9 ದಿನಗಳಿಗೆ ಒಮ್ಮೆ 3ನೇ ತಿಂಗಳಲ್ಲಿ ಬರೀ ನೀರಿನ ಸ್ವೀಕಾರ. ಮತ್ತು 9 ತಿಂಗಳು 9 ದಿನ 9 ದಿನ ಅವನು ಏನ್ ಮಾಡ್ತಾ ಇದ್ದ, ನೀರನ್ನ ಕುಡಿತಾ ಇರಲಿಲ್ಲ. ನೆಕ್ಸ್ಟ್ 4th ಮಂತ್ 12 ದಿನಗಳಿಗೆ ಒಮ್ಮೆ ವಾಯು ಭೋಜ್ಯ. ಎಲ್ಲಿ ಹೇಳಿ 12 ಕ್ಯಾನ್ಸರು? ಇನ್ 3 ಚೆನ್ನಾಗಿ ಹೇಳಿದ್ರಿ. ಈಗ ಹೇಳಿ 12ಕ್ಕೆ ಹೇಳ್ಬಹುದು. ತಿಂಗಳುಗಳ 12 ತಿಂಗಳಲ್ಲ, ಹೌದ 6 ತಿಂಗಳಲ್ಲೇ ಮುಗಿಸ್ಬಿಟ್ನಲ್ಲ. 6 ತಿಂಗಳಲ್ಲಿ ಯಾವ ಸನಕಾದಿ ಕುಮಾರರಿಗೂ ಸಪ್ತ ಋಷಿಗಳಿಗೂ ಒಲಿಯದಂತಹ ಭಗವಂತ 6 ತಿಂಗಳಲ್ಲಿ ಆ ರೀತಿ ಒಲಿದು ಬಿಟ್ನಲ್ಲ. 12 ಎತ್ತ ಸೂಚಿಕೆಂದು ಏನೇನ್ ಸೂಚಿಸುತ್ತೆ? 12 ತಕ್ಷಣ ಜ್ಞಾಪಕ ಬರ್ತಿಲ್ಲ. ಗ್ರಹಗಳ 9 ಗ್ರಹಗಳು. ಇವನ್ 6 ತಿಂಗಳಲ್ಲೇ ಮುಗಿಸಿದಾನೆ ತಪಸ್ಸು ಅಂತ ಇದೀನಿ. 12 ತಿಂಗಳು ಎಲ್ಲಿಂದ ಬಂತು? ಸ್ಮಿತಾಗಿ ಇನ್ನೇನಾದ್ರೂ ಇನ್ನು 3 ಗ್ರಹ ಎಲ್ಲಿಂದ ಕನಸಲ್ಲಿ ಕಾಣಿಸ್ತೋ ಗೊತ್ತಿಲ್ಲ. ಸ್ಮಿತಾ, ಯು ಕ್ಯಾನ್ ಬಿಕಮ್ ಎ ಸೈಂಟಿಸ್ಟ್. ಇನ್ನು 3 ಗ್ರಹ ನೋಡ್ದೆ ನಾನು ಅಂತ 12 ಗ್ರಹ ಅಂತ ಇದ್ದಾರೆ. ಜೀವನದಲ್ಲಿ ಬೇಕಾದಷ್ಟು ಗ್ರಹ ಇದೆ ಬಿಡಿ. 12 ಏನು 12 ಕೋಟಿ ಗ್ರಹನೂ ಇದೆ ನಮ್ಗೆ ಅಲ್ವಾ. ಏನಂದ್ರೆ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಇರೋದಕ್ಕೆ ಬದುಕಿದೀವಿ. ಇಲ್ದಿದ್ರೆ ನಮ್ಗಿದೆ ಗ್ರಹಗಳು. ಹಿಂಗ್ ತಿರ್ಗಿದ್ರೆ 1 ಗ್ರಹ, ಹಂಗ್ ತಿರ್ಗಿದ್ರೆ 1 ಗ್ರಹ ಅಲ್ವಾ. ಈ ಕಡೆ ಕೊಂಚ ಸಣ್ಣ ಕೊಡು. போட்டாரா மாமோ ஃபேனா? சொல்லுங்க. இப்போ ஃபேன் ஓடினாதான் தலை ஓடுறது நீ மாமி. ಮಾಸಿಕ ಇತ್ತು. ನಮ್ ಚಿಕ್ಕ ಮಾವನವ್ರಿಗೆ ಬಂದಿದ್ದೆ ಇವತ್ತು ಮಾಸಿಕ. ಅದಕ್ಕೆ ಊಟ ಲೇಟ್ ಆಗಿತ್ತು, ವಿಡಿಯೋ ಆಫ್ ಮಾಡ್ಕೊಂಡಿದ್ದೆ. ಅಲ್ಲಿದ್ದೆ. ಎಲ್ಲಿದ್ದೀರಾ? ಚನ್ನರಾಯಪಟ್ಟಣದಲ್ಲೇ ನಮ್ ಚಿಕ್ಕ ಮಾವನವ್ರ ಮನೇಲಿ. ನೀವು ಒಟ್ಟಿನಲ್ಲಿ ಕಾಲಲ್ಲಿ ಚಕ್ರ ಕಟ್ಕೊಂಡಿದ್ದೀರಾ ಅನ್ಸುತ್ತಲ್ವಾ? ನೀವು ಅಷ್ಟೇ. ಚನ್ನರಾಯಪಟ್ಟಣನೇ ಮಮ್ಮ, ಚನ್ನರಾಯಪಟ್ಟಣದಲ್ಲೇನೆ 1 4 ಮಾರು ಮನೆ ಅಷ್ಟೇ. ಅನ್ನೇಕು ತಂದ ಹಾತದ ತನ್ನ ಅಂಕೆಡೆ ಇಲ್ಲ ಕ್ಲಾಸ್ ಗೋವರ್ ಅಡ್ಕ್ಲಿಕ್ರ. ಏನ್ ಮಾಡೋದು, ಬರೋದೆಲ್ಲ ತಿರುಪತಿನಲ್ಲಿ. ಚನ್ನರಾಯಪಟ್ಟಣದಲ್ಲಿ ಹೋದ್ವಾರ 2-3 ವಾರದಿಂದ ಚನ್ನರಾಯಪಟ್ಟಣನೇ ಇದೀನಿ. ನಮ್ಮನೇಲೆ ಇದೀನಿ, ಹೋದ್ವಾರ ಇಲ್ಲ. ಚನ್ನರಾಯಪಟ್ಟಣ ಬಹಳ ಪುಣ್ಯ ಮಾಡಿತ್ತು. 3 ವಾರ ನಿಮ್ಮನ್ನ ಕೆಲವ್ರ ಜರೆ ಅದು. ಕೆಲವ್ರಿಗೆ ಎಲ್ಲಾದ್ರೂ ಹೋಗ್ಬೇಕು ಹೋದ್ರು ಜಾಗ ಇಲ್ಲ ಹೋಗಕ್ಕೆ. ಅಯ್ಯೋ ಅಂತಿಕ್ಬಾರ್ದು, ಅರಾಡಮೂ ಇಲ್ಲ ಅಂತಾರೆ. ನಿಮ್ ಜರೆ ಅದು, ಹೇಳ್ಕೊಂಡ್ ಬಂದಿದೀರಾ. ನಮಗಂತೂ ಹೋಗ್ಬೇಕು ಅಂದ್ರು 1 ಜಾಗವೂ ಇಲ್ಲ, ಎಲ್ಲೂ ಇಲ್ಲ ಹೋಗಕ್ಕೆ. ಮನೆ ಆಯ್ತು, ನಾವಾಯ್ತು. ನಮ್ಮ ಮನೆಗಳಿಗೆ ಬನ್ನಿ, ಬರೋಣ, ಬರ್ತೀವಿ. ಅಲ್ಲ, ನಾವು ಏನು ಜಾಗ ಇಲ್ಲ ಅಂತ ಆಕ್ಷೇಪಣೆ ಮಾಡೋದಲ್ಲ, ಕರೀತಾ ಇರ್ಬೇಕ ವಿಶ್ವಾಸವಾಗಿಲ್ಲ ಅಂತಲ್ಲ. ನಮ್ ಯೋಗ್ಯತೆಗೆ ನಾವ್ ಹೋಗಲ್ಲ ಅಷ್ಟೇನೆ. ಆಗಿರೋದ್ರಿಂದ ಹೋಗಕ್ಕಾಗಲ್ಲ. ಅದ್ ಏನೋ ಹಿಂಗೆ ಆಗೋಗುತ್ತೆ. ಕ್ಲಾಸ್ ಅಂತೆ, ಅದಂತೆ, ಇದಂತೆ.
ಕ್ಲಾಸ್ ಇಲ್ದಿದ್ರೆ ನಂದು PhD ಏನೋ ನೋಡು ಮಾಡು ಅನ್ಕೊಂಡು ಒಟ್ಟಲ್ಲಿ ಅದೇ ಎಲ್ಲೂ ಹೋಗಕ್ಕಾಗಲ್ಲ. ಎಲ್ಲಾರು ತೇರು ಇದು ಎಲ್ಲಾ ಕಡೆ ಹೋಗ್ತಾ ಇರೋದು. ಏನೋ ನಮ್ಮನೇನಲ್ಲಿ ಕಲ್ಕುಂಟೆ ತೇರಿಗೆ ಹೋಗೋಕೆ ಕಷ್ಟ. ಬರೀ ನಾವೇ ಅಂತಲ್ಲ, ನಮ್ ದೊಡ್ಡಮ್ಮನ ಮನೆಯವರು ಹಂಗೇನೆ. ಹೋಗ್ಲೇ ಇಲ್ವಾ ಕಲ್ಕುಂಟೆಗೆ? ಹೋಗ್ಲೇ ಇಲ್ವಾ? ತೇರಿಗೆ ನಾವ್ ಯಾವ ಸಲನೂ ಹೋಗಲ್ಲ. ಇದು ಇವತ್ ಹೋಗ್ತಾ ಇದೀವಿ ಶೈನೋತ್ಸವಕ್ಕೆ. ನಮ್ಮ ಉತ್ಸವಕ್ಕೆ ಹೋಗ್ ಬಂದ್ವಿ ಹನುಮಂತ ವಾಹನಕ್ಕೆ. ತೇರಿಗೆ ನಾವ್ ಹೋಗೋದೇ ಇಲ್ಲ, ತುಂಬಾ ವರ್ಷಗಳಾಯ್ತು ತೇರಿಗೆ ಹೋಗಿ. ವಿಪರೀತ ಬಿಸಿಲು, ತಡಿಯಕ್ಕಾಗಲ್ಲ ಅಷ್ಟು ಬಿಸಿಲು. ಊಟ ಎಲ್ಲ ಹಾಕೋ ಹೊತ್ತಿಗೆನೆ ಸಂಜೆ 6-6:30 ಆಗೋಗುತ್ತೆ. ಹೌದು, ಭಾರಿ ಕಷ್ಟ ಆ ಬಿಸಿಲಲ್ಲಿ. ಜೊತೆ ಕಲ್ಕುಂಟೆ ತೇರಲ್ಲಿ ಏನು ಅಂದ್ರೆ ಇತ್ರೇವ್ರು ತುಂಬಾ ಜಾಸ್ತಿ, ನಮ್ಮವ್ರು ಕಡಿಮೆ. ಈ ಇತ್ರೇವ್ರು ವಿಪರೀತ ಜಾಸ್ತಿ. ಮತ್ತೆ ಇದು ಬಾಳೆಹಣ್ಣು ಬಿಸಾಕೋ ಆಟ ಅಷ್ಟಿಷ್ಟಲ್ಲ. ತೇರತ್ರ ಏನಾದ್ರೂ ಹೋಗಿ ನೀವು ನಿಂತ್ರೆ ರಪ 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 ಅಂತ ಸಾಕಾಗತ್ತೆ. ಹೌದು, ತುಂಬಾ ಪೆಟ್ಟು ಬೀಳುತ್ತೆ, ತುಂಬಾ ನೋವಾಗುತ್ತೆ, ಅಷ್ಟು ಪೆಟ್ಟು ಬೀಳುತ್ತೆ. ತೇರಿನ ಮೇಲೆ 10 kg 15 kg ಹಿಂಗ್ ಬಾಳೆಹಣ್ಣು ಕೂತಿರುತ್ತೆ, ಹಿಂಗ್ ಗುಡ್ಡೆಗಳು ತಳ್ತಾರೆ ಕೆಳಕ್ಕೆ ದಬ ದಬ ದಬ. ಆತರ ಹಾಕಲ್ಲ, ಇತ್ರೇವ್ರುಗಳೇ ಹಾಕೋದು. ಅದೇನೋ ಕಲ್ಕುಂಟೆ ರಂಗನಾಥ ಸ್ವಾಮಿಗೆ ಬೇಡ್ಕೊಂಡಿರ್ತಾರ ಅವರು. ಅಲ್ಲಿ ಒಂದು ಪ್ರತೀತಿ ಉಂಟು ಮಾಮ. ಇತ್ರೇವ್ರು ಎಲ್ಲಾ ಕಡೆನೂ ಎಸಿತಾರೆ. ಬೇಲೂರಲ್ಲೂ, ಬೈಲಹಳ್ಳಿಲಿ ಎಲ್ಲಾ ಕಡೆನೂ ಇತ್ರೇವ್ರುಗಳು ಹಾಕ್ತಾರೆ. ನಮ್ಮವ್ರು ಎಲ್ಲೂ ಹಾಕಲ್ಲ. ಜೊತೆಗೆ ಮೆಣಸು ಉಪ್ಪು ಹಾಕ್ತಾರೆ. ಅದು ಬೇರೆ. ಹಿಂಗ ಅದಿಲ್ಲ ಸದ್ಯ ಯಾರು ಚೊಲಿ ಕೊಡ್ತಿಲ್ಲ ಅದು ಮೆಣಸು ಉಪ್ಪು ಅದನ್ನು ಚೆನ್ನಾಗಿ ಶುರು ಎಲ್ಲಾ ಕಡೆನೂ ಹಾಕ್ತಾರೆ. ಅದನ್ನು ಉಂಡಿದ್ವಿ. ರೋಡ್ ಪೂರ್ತಿ ಮೆಣಸು ಉಪ್ಪು. ತಿರುಪ್ತಿಲಿ ಈ ಸಲ 2 ಕಡೆನೂ ಇದ್ನಲ್ಲ. ಅಲ್ಲಿ ಬೇಲೂರಲ್ಲಂತೂ ಎಲ್ಲ ರಥದ ಪಕ್ಕ ನಿಂತಿರುತ್ತೆ. ಅಲ್ಲೇ ಮೆಣಸು ಒಣಗಾಕ್ದಂಗ್ ನಿಂತಿರುತ್ತೆ ರಥದ ಪಕ್ಕ ನಿಲ್ಸಿ. ಅದಿಲ್ಲ ಇದು ಬಾಳೆಹಣ್ಣು ಹಾಕಿ ಅದು ಹೊಡೆದ್ರೆ ಅದ್ ಏನೋ ಅವ್ರು ಬೇಡ್ಕೊಂಡಿದ್ದಾಗುತ್ತೆ ಏನೋ ಒಂದು ಪ್ರತೀತಿ ಬಂದ್ಬಿಟ್ಟಿದೆ. ಅದು ಬಾಳೆ ಗೊನೆ ತೇರು ಕಟ್ಟಿರೋ ಹೂವ ಎಲ್ಲ ಜೂಲ್ ಜುಪ್ಪಾಲಾಗಿ ಬೇಡ ಅದ್ರ ಪಾಡು ಆ ತೇರಿದ್ದು. ಅದ್ ನೋಡಕ್ಕೆ ಅಯ್ಯೋ ಪಾಪ ಅನ್ಸುತ್ತೆ. ಇಪ್ಪಡಿ ಬೆಂಗಾಡ ಇರುತ್ತೆ, ತುಣಿ ಗಿಣಿ ಎಲ್ಲ ಕಡೆ ತುಳಿದುಡೋದು. ಜಯ ವಿಜಯ ಗರುಡ ಮತ್ತೆ ರಥ ಕಟ್ಟಿರೋ ಇದು ಯಾವ್ದ ಕುದುರೆಗಳು ಎಲ್ಲ ಕಳಚ್ಕೊಂಡು ಹೋಗಿರುತ್ತೆ. ಬೇಕಾ ಈ ಅವಸ್ಥೆ ಈ ತೇರಿಗೆ ಅನ್ಸುತ್ತೆ. ಬೇಡ, ಯಾರು ಕೂರೋದೇ ಇಲ್ಲ ಕಲ್ಕುಂಟೆ ತೇರಲ್ಲಿ. ಯಾರು ಕೂರ್ತಾರೆ ಅನ್ಕೊಂಡಿದೀರಾ? ಮೈಯೆಲ್ಲ ಬಾಳೆಹಣ್ಣು ಕೂತಿರುತ್ತೆ. ತುಂಬಾ ಪೆಟ್ಟು ಬೀಳುತ್ತೆ. ಮೇಯ್ನು ವಯಸ್ಸಾದವ್ರುಗಳಾಗ್ಬಿಟ್ರೆ ತಡಿಯಕ್ಕಾಗಲ್ಲ ಆ ಪೆಟ್ಟನ್ನ. ಅವ್ರು ಹಾಕೋ ರಭಸಕ್ಕೆ ಎಲ್ಲಂದ್ರೆ ದಬಕ್ ಅಂತ ಬೀಳ್ತಾ ಇದ್ರೆ ನಾವ್ ಅದಕ್ಕೆ ಅರ್ಧ ತೇರಿಗೆ ಹೋಗಲ್ಲ. ವರ್ಷಕ್ಕೆ 2 ಸಲ ನಮಸ್ಕಾರ ಮಾಡ್ಬೇಕು. ಮನೆ ದೇವ್ರು ಕಲ್ಕುಂಟೆ ರಂಗನಾಥರು. ನಮ್ಮನೆ ಉತ್ಸವದ ದಿನ ಹೋಗ್ತೀವಿ. ಇವತ್ತು ಹೋಗ್ತಾ ಇದೀವಿ ಶಯನೋತ್ಸವ. ತಂಪಾಗಿರುತ್ತೆ ರಾತ್ರಿ ಹೊತ್ತು. ಒಂದ್ಸಲ ಸೇವೆ ಮಾಡ್ಕೊಂಡು ಪುಳಿಯೋಗ್ರೆ ಕೊಡ್ತಾರೆ, ತಗೊಂಡ್ ಊಟ ಮಾಡ್ಕೊಂಡ್ ಬಂದ್ಬಿಡೋದು ಅಷ್ಟೇ. 2 ಸಲ ಹೋಗ್ತೀವಿ ವರ್ಷಕ್ಕೆ. ಉಷಾ ಅವ್ರು ಮೋಸ್ಟ್ಲಿ ಅದೇ ತೇರಿನ ದಿನ ಹೋಗಿ ತುಂಗ್ಯೂಟಿಕ್ರಳ ಹೋದು. ಅವರು ಕಲ್ಕುಂಟೆವ್ರಾ? ಅವ್ರ ಗಂಡನ ಮನೆಯವರು ನಮಗೆ ಅವ್ರ ಸಂಬಂಧ. ನಮ್ ಪಾಟಿಗ್ ಸೋದರತೆ ಮಗ ಅವ್ರ ಮಾವನವರು. ಉಷನ್ ಮಾವನವರು ನಮ್ ತಂದೆ ತಾಯಿಗೆ ಸೋದರತೆ ಮಗ, ಸ್ವಂತ ಸೋದರತೆ ಮಗ. ಸೋದರ ಮಾವನ್ ಮಗ, ಸಾರಿ. ನಮ್ ತಂದೆ ಸೋದರತೆನೂ ಕಲ್ಕುಂಟೆಗೆ ಕೊಟ್ಟಿತ್ತು. ವಾಸುಕಿ ಅಂತಿದ್ರು ಅವ್ರು. ಈ ಹೋದ ವರ್ಷ ಹೋಗ್ಬಿಟ್ರು ವಾಸುಕಿ. ಅವ್ರ ಮಕ್ಕಳಿದ್ದಾರೆ. ಅದೇ ಈಗ ಈ 12 ಹೇಳಿ. 12 ಗೊತ್ತಿಲ್ಲ. ಹೇಳ ದ್ವಾದಶಾದಿತ್ಯರು. ಆಕ್ಚುಲಿ ಸ್ಮಿತಾ, ಇವನ್ ದ್ವಾದಶಾದಿತ್ಯರು ಇಸ್ ತತ್ವ ಏನಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಎಲ್ಲ ಸೇರಿದ್ರೆ 10 ಅಲ್ವಾ? ನಂತರ 10 ಜ್ಞಾನೇಂದ್ರಿಯಗಳು 10 ಕರ್ಮೇಂದ್ರಿಯಗಳು ಆದ್ಮೇಲೆ ನಂತರ ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ, ಇದಿಷ್ಟು ಸೇರಿದ್ರೆ 12 ತತ್ವಗಳು. ಮೂಲ ಪ್ರಕೃತಿ ಅನ್ನೋದು ಏನು ಅಂದ್ರೆ ನಾನು ಆತ್ಮಸ್ವರೂಪದಲ್ಲಿರೋದು ಮೂಲ ಪ್ರಕೃತಿ. ಮಹಾನ್ ಪ್ರಕೃತಿ ಏನು ಅಂದ್ರೆ ಆತ್ಮಸ್ವರೂಪದಲ್ಲಿರುವ ನಾನು ರಂಗನಾಯಕಿ ಮಾಮಿ ತರ, ಪ್ರೇಮಾ ಮಾಮಿ ತರ, ಸುಜಾತಾ ಮಾಮಿ ತರ, ಸ್ಮಿತಾ ಅವ್ರ ತರ, ಶಾಶ್ವತನ್ ತರ ಹೊರಹೊಮ್ಮುವುದು ಲೌಕಿಕ ಜಗತ್ತಿಗೆ. ಪಾಂಚಭೌತಿಕ ಶರೀರವನ್ನ ತಗೊಳ್ಳೋದು ಅದೇನು? ಅದು ಪ್ರಾಕೃತಿಕ ಸ್ವರೂಪ. ಇದು ಮೂಲ ಪ್ರಕೃತಿ ಆತ್ಮ, ಮಹಾನ್ ಪ್ರಕೃತಿ ಪ್ರಾಕೃತಿಕ ಸ್ವರೂಪ. ಇದಿಷ್ಟು ಸೇರ್ಸಿದ್ರೆ 12.
ಇದನ್ನೇನನ್ನ ಬಿಡೋದು? ವಾಯು ತರ ಬಿಡ್ತಾನವನು, ವಾಯು ತರ ಅದನ್ನ ಭುಜಿಸ್ತಾನೆ. ಅಂದ್ರೆ ಏನರ್ಥ? ಸೇವಿಸ್ತಾನೆ. ವಾಯು ತರ ಸೇವಿಸ್ತಾನೆ ಅಂದ್ರೆ ಏನರ್ಥ? ಈ ಪಂಚ ಜ್ಞಾನೇಂದ್ರಿಯಗಳನ್ನ, ಪಂಚ ಕರ್ಮೇಂದ್ರಿಯಗಳನ್ನ, ನಂತರ ನನ್ನ ಆತ್ಮದ ಎಕ್ಸಿಸ್ಟೆನ್ಸ್ ಹಾಗೂ ನನ್ನ ಶರೀರದ ಎಕ್ಸಿಸ್ಟೆನ್ಸ್, ಇದಿಷ್ಟನ್ನು ಅವನು ವಾಯು ಭೋಜನದ ಹಾಗೆ ಅದನ್ನ ಸೇವಿಸ್ತಾನೆ. ಅಂದ್ರೆ ಏನರ್ಥ? ವಾಯುಗೆ ಕನೆಕ್ಟ್ ಮಾಡಿದಾರೆ ಇಲ್ಲಿ. ಅಂದ್ರೆ ದ್ರವಾನೂ ಹೋಯ್ತು, ಗಟ್ಟಿ ಪದಾರ್ಥ ಹೋಯ್ತು, ನಂತರ ಪರ್ಣಗಳು ಹೋಯ್ತು, ನಂತರ ಬರೀ ಉಸಿರಾಟ. ಹೆಂಗೆ? ಅದಕ್ಕೆ ತತ್ವ ಏನು ಬರೀ ಉಸಿರಾಟಕ್ಕೆ? ನಮ್ಮನ್ನೇ ನಾವು ಎಕ್ಸಾಂಪಲ್ ಆಗಿ ಕೊಟ್ಕೊಂಡು ಹೇಳ್ಬೋದು ಇದಕ್ಕೆ. ನಾಭಿಯಿಂದ ಸಹಸ್ರಾರ ತನಕ ಇದ್ ಮಾಡ್ತಾರಲ್ಲ, ಅದಕ್ಕೇನೋ ಹೇಳ್ತಾರೆ ಮತ್ತೆ. ಅದು ಬರಲ್ಲ, ಸುಮ್ನೆ ವಾಯುವನ್ನ ಭುಜಿಸುವುದು ಅವನು ಅಷ್ಟೇನೆ. ಸರ್ಪಗಳು ಭುಜಿಸುತ್ತೆ ಆ ರೀತಿ ವಾಯುವನ್ನ, ಗೊತ್ತಾ? ಸರ್ಪರಾಜನಿಗೆ ವಾಯುಭೋಜಿ ಅಂತಾನೆ ಹೆಸರು. ಅದೇ ಉಸಿರಾಟ ಅಲ್ವಾ ಅದು? ಉಸಿರಾಟಕ್ಕೆ ಸಂಬಂಧಪಟ್ಟಿದೆ. ತತ್ವ ಏನು? ಆಕ್ಟಿವಿಟಿ ಉಸಿರಾಟ, ಅದು ಹೇಳಾಯ್ತು. ತತ್ವ ಈಗ ಹಣ್ಣುಗಳನ್ನ ಸೇವಿಸೋದು ಅಂದ್ರೆ ಏನ್ ಮಾಡ್ತೀರಾ? ಹುಡ್ಕಾಡ್ಬೇಕು, ಹಣ್ಣಿಗೆ ಕಾಡಲ್ಲಿ ಸಿಗಬೇಕು, ಅದನ್ನ ಆಮೇಲೆ ತಗೊಂಡು ಸ್ವೀಕಾರ ಮಾಡ್ಬೇಕು ಅಲ್ವಾ? ಪರ್ಣಗಳನ್ನ ಸೇವಿಸ್ತೀರಾ ಅಂತ ಏನು ಮಾಡ್ತೀರಾ? ಅದು ಹುಡುಕಾಡೋದಿಲ್ಲ, ಸಿಗುತ್ತೆ, ಆದ್ರೆ ಸೇವನೆ ಮಾಡಬೇಕು. ಆಯ್ತಾ? ನೀರನ್ನ ಸೇವಿಸ್ತೀರಾ ಅಂದ್ರೆ ಏನು? ಅದಕ್ಕೆ ಹುಡುಕಾಟ ಇರಲ್ಲ, ಆದ್ರೆ ಸುಲಭವಾಗೂ ಸಿಗೋದಾದ್ರೂ ಸುಲಭವಾಗಿಯೂ ಅದನ್ನ ಸೇವನೆ ಮಾಡ್ಬೋದು. ಸುಮ್ಮನೆ ಕುಡಿಯೋದಷ್ಟೇನೆ, ಕಚ್ಚು ತಿನ್ನೋದಿಲ್ಲ, ಆದ್ರೆ ಮಾಡ್ಬೇಕು. ಉಸಿರಾಡ್ಬೇಕು ಅಂತ ಆಡ್ಬೇಕಾ? ತಾನಾಗೆ ಸಿಗುತ್ತೆ ಅಲ್ವಾ? ಪ್ಯಾರಲಲ್ ಆಗಿ ಸುಮ್ಮನೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅಲ್ವಾ? ಅದೇ ರೀತಿ ಈ ಪಂಚ ಕರ್ಮೇಂದ್ರಿಯಗಳು ಹಾಗೂ ಜ್ಞಾನೇಂದ್ರಿಯಗಳು ನಿಮಗ್ ಗೊತ್ತಿಲ್ದೇನೆ ಅದ್ರ ತಾನಾಗದು ವರ್ಕ್ ಆಗ್ತಾನೆ ಇರುತ್ತೆ. ಅದನ್ನ ನೀವು ನಿಲ್ಸಕ್ ಸಾಧ್ಯವಿಲ್ಲ. ನಿಮ್ಮ ಎಕ್ಸಿಸ್ಟೆನ್ಸು ಅಷ್ಟೇನೆ, ನಿಮಗ್ ಗೊತ್ತಿಲ್ದೇನೆ ಅದಾಗಿದೆ. ಸುಜಾತಾ ಮ್ಯಾಮಿ, ನೀವು ಆತ್ಮಸ್ವರೂಪದಲ್ಲಿ ಒಂದು ಪರಮಾತ್ಮನ ಭಕ್ತಿಯನ್ನ ತುಂಬಿಸ್ಕೊಂಡು ಪ್ರಾಕೃತಿಕ ಸ್ವರೂಪದಲ್ಲಿ ನಾನು ಸುಜಾತ ಆಗಿ ಬರ್ಬೇಕು ಅಂತ ಬಂದ್ರ ಹೆಂಗಾಯ್ತದು? ನಿಮ್ಮ ಅರಿವಿಗಿಂತ ಮುಂಚೆನೆ ಅದಾಯ್ತು. ನಿಮ್ಮಲ್ಲಿ ಅರಿವು ಅಂತ ಮೂಡಕ್ ಮುಂಚೆನೆ ಸಹಜವಾಗಿ ಅದು ಆಗ್ಬಿಟ್ಟಿದೆ ಅಲ್ವಾ? ನಿಮ್ಮ ಪಂಚ ಜ್ಞಾನೇಂದ್ರಿಯಗಳು ತಾನಾಗಿ ವರ್ಕ್ ಆಗುತ್ತೆ, ಕರ್ಮೇಂದ್ರಿಯಗಳು ಅದಕ್ಕೆ ತಕ್ಕಂತೆ ಪೂರಿತವಾಗಿ ವರ್ಕ್ ಆಗ್ತಾ ಇರುತ್ತೆ ಅಲ್ವಾ? ಏನೇ ಭಾಗವತ ಕ್ಲಾಸ್ ಇರ್ಲಿ, ತುಂಬಾ ಸ್ಟ್ರೈನ್ ಆಗಿದೆ ಅಂದ್ರೆ ಕಣ್ಣು ಎಳೆಯಕ್ ಶುರು ಆಗುತ್ತೆ. ಎಷ್ಟೇ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದ್ರು ಆ ಕಣ್ಣು ಎಳೆಯುವಿಕೆ ಅನ್ನೋದೇನೋ ಜ್ಞಾನೇಂದ್ರಿಯದಲ್ಲಿ ಸ್ಟ್ರೈನ್ ಆಗಿದೆ, ಕರ್ಮೇಂದ್ರಿಯದ ಕಣ್ಣು ಅದಕ್ಕೆ ತಕ್ಕಂತೆ ಎಳೆಯುತ್ತೆ. ನಿದ್ದೆ ಮಾಡಿರಲ್ಲ, ಅದಕ್ಕೆ ಎಳೆಯುತ್ತೆ. ನಿದ್ದೆ ಮಾಡಿರಲ್ಲ ಅಂದ್ರೆ ಏನರ್ಥ? ನಮ್ಮ ಜ್ಞಾನೇಂದ್ರಿಯದಲ್ಲಿ ಸುಪ್ತ ಮನಸ್ಸನ್ನ ನಾವು ಸೈಲೆಂಟ್ ಮೋಡ್ಗೆ ಹಾಕಿರಲ್ಲ. ಅದು ಸೈಲೆಂಟ್ ಆಗಿಸ್ಲಿಕ್ಕೆ ಈ ಕರ್ಮೇಂದ್ರಿಯವಾದ ಕಣ್ಣಿನ ಮೂಲಕ ನಿದ್ದೆಯನ್ನ ತೋರಿಸುತ್ತೆ. ಒಪ್ಕೋತೀರಾ ಅಲ್ವಾ? ನಮ್ಮ ಜ್ಞಾನೇಂದ್ರಿಯವಾದ ಒಂದು ಪಂಚ ಜ್ಞಾನೇಂದ್ರಿಯ ಮತ್ತೆ ಪಂಚ ಕರ್ಮೇಂದ್ರಿಯ ಆದ್ಮೇಲೆ ಇನ್ನೆರಡು ಹೇಳಿದ್ರಲ್ಲ, 12ರಲ್ಲಿ ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ. ಮೂಲ ಪ್ರಕೃತಿ ಅನ್ನೋದು ನಿಮ್ಮ ಆತ್ಮ, ಮಹಾನ್ ಪ್ರಕೃತಿ ಅನ್ನೋದು ನಿಮ್ಮ ದೇಹ, ಪಾಂಚಭೌತಿಕ ದೇಹ ಅಲ್ವಾ? ಅದೆಲ್ಲ ತಾನಾಗೆ ಆಗೋದಲ್ವಾ? ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? 12ರಲ್ಲಿ ಅದರಲ್ಲಿ ಇನ್ನೆರಡು ಯಾವುದು ಅಂತ? ಮೂಲ ಪ್ರಕೃತಿ ಒಂದು, 12 ಅಲ್ವಾ? ಇದು ಹೆಂಗೆ ಇದು ಅಂದ್ರೆ ಗಾಳಿ ತರ ತಾನಾಗೆ ಆ ಕೆಲಸ ನಡೀತಾ ಇದೆ. ಈಗ ನೀರ್ ಕುಡಿಬೇಕು ಅಂದ್ರೂ ತಗೊಂಡ್ ಕುಡಿಬೇಕು, ಹಣ್ಣು ತಿನ್ಬೇಕು ಅಂದ್ರೆ ಕಚ್ಚಿ ತಿನ್ಬೇಕು,
ಎಲೆಗಳನ್ನ ನೀವು ಸ್ವೀಕಾರ ಮಾಡ್ಬೇಕು ಅಂದ್ರು ಆ ಎಲೆಗಳನ್ನ ಒಂದು ನಿರ್ದಿಷ್ಟವಾಗಿ ಇಷ್ಟು ಅಂತ ತಿನ್ಬೇಕು ಅಲ್ವಾ? ಇದು ಹಂಗಿದ್ಯಾ ಗಾಳಿ ಸೇವನೆ ಮಾಡೋದು? ತಾನಾಗೆ ಅದು ಸಹಜವಾಗಿ ಆಗ್ತಾ ಆಗ್ತದೆ. ಇದೆ ಪ್ಯಾರಲಲ್ ಆಗಿ ಅಲ್ವಾ? ಕಿವಿ ಬೇಡ ಅಂದ್ರು ಶ್ರೋತ್ರ ಅನ್ನೋ ಆ ಇಂದ್ರಿಯ ವರ್ಕ್ ಆಗುತ್ತೆ, ನಿಮ್ ಕಿವಿ ಕೇಳಿಸುತ್ತೆ, ಕರ್ಮೇಂದ್ರಿಯ ಕೇಳಿಸುತ್ತೆ. ಬೇಡ ಅಂದ್ರು ದೃಷ್ಟವ್ಯ ಅನ್ನೋ ಜ್ಞಾನೇಂದ್ರಿಯ ವರ್ಕ್ ಆಗುತ್ತೆ, ಕಣ್ಬಿಟ್ರೆ ಜಗತ್ ನಿಮಗೆ ಕಾಣಿಸುತ್ತೆ ಕರ್ಮೇಂದ್ರಿಯದ ಮೂಲಕ ಅಲ್ವಾ? ಎಷ್ಟೇ ಮೌನವಾಗಿರ್ತೀನಿ ಅಂದ್ರು ಅಟ್ಲೀಸ್ಟ್ ಒಬ್ರು ಮಾತಾಡೋದಕ್ಕೆ ಹ್ಞೂ ಗುಟ್ಬೇಕಲ್ವಾ? ಹ್ಞೂ ಅಂತಾದ್ರೂ ಹೇಳ್ಬೇಕಲ್ವಾ? ನಿಮಗ್ ಬೇಡ ಅಂದ್ರು ಆ ಒಂದು ಕೇಳಿಸ್ಕೊಂಡಿರೋದಕ್ಕೆ ರಿಯಾಕ್ಟಿವ್ ಆಗಿ ಬಾಯಿ ಮಾತಾಡಕ್ ಶುರು ಆಗುತ್ತೆ ಅಲ್ವಾ? ಸೊ ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತೆ ಆತ್ಮಸ್ವರೂಪ ಹಾಗೂ ದೇಹ ಸ್ವರೂಪ ನಿಮ್ಮ ಕಂಟ್ರೋಲಲ್ಲಿ ರಿಯಾಕ್ಷನ್ನು ಆಕ್ಷನ್ನು ಎಲ್ಲ ಆಗಲ್ಲ. ಅದು ಅದ್ರ ಪಾಡ್ಗದ ಆಗ್ತಾ ಇರುತ್ತೆ. ಅದನ್ನ ಒಂದು ಮಟ್ಟಕ್ಕೆ ನೀವು ಕಂಟ್ರೋಲ್ ಮಾಡಕ್ಕೊಳಕ್ ಸಾಧ್ಯ, ಯಾಕಂದ್ರೆ ಗುಣಗಳ ಮೂಲಕ. ಇಲ್ಲಿದ್ರೆ ಅದಕ್ಕೇನ್ ಕಂಟ್ರೋಲ್ ಅಂತ ಇಲ್ಲ, ಅದ್ರ ಪಾಡ್ಗದ ಹೆಂಗೆ ಗಾಳಿ ಆಗುತ್ತೋ ಆ ರೀತಿ ಆಗುತ್ತೆ. ಅದನ್ನೂ ಕೂಡ ಅವನು ತನ್ನ ನಿಯಂತ್ರಣಕ್ಕೆ ತಗೊಂಡ. ಇಲ್ಲಿ ನಿಜವಾಗ್ಲೂ 3 ದಿನಕ್ಕೆ ಅವನು ಹಣ್ಣು ಸೇವನೆ ಮಾಡಿದ್ನೋ ಇಲ್ವೋ ನಮಗ್ ಗೊತ್ತಿಲ್ಲ. ನೀವ್ ಬೇಕಾದ್ರೆ ಶುಕ್ರಗ್ ಪ್ರಶ್ನೆ, ನಿಮ್ಗೆ ಹೆಂಗ್ ಗೊತ್ತು ಶುಕ್ರೆ ಹಿಂಗೆಲ್ಲ ಬರ್ಕೊಟ್ಟಿದೀರಲ್ಲ ಶ್ಲೋಕನ ಅಂದ್ರೆ ಅವ್ರು ಎಲ್ಲಿಂದ ಹೋಗೋದು ಉತ್ತರ ಕೊಡಕ್ಕೆ? ತತ್ವ ಗಟ್ಟಿ ಮಾಡ್ಕೋಬೇಕು ನೀವುಗಳು, ಗೊತ್ತಾಯ್ತಾ? ಧ್ರುವ 3 ದಿನಕ್ಕೊಮ್ಮೆ ಹಣ್ಣನ್ನ ಸ್ವೀಕಾರ ಮಾಡ್ತಾ ಇದ್ದ ಮೊದಲನೇ ತಿಂಗಳು ಅಂದ್ರೆ ಬೇಸಿಕ್ ಆಗಿ ನಮಗೆ ಗಟ್ಟಿಯಾಗಿರೋದು ಏನು ನಮ್ಮಲ್ಲಿ ಮುಗ್ಗುಣಗಳು. ಅದನ್ನ ಅವನು 3 ದಿನ ಅದನ್ನ ಮೇಲ್ ತಗೋತಾ ಇರ್ಲಿಲ್ಲ, ತ್ಯಾಜ್ಯ ಮಾಡ್ತಾ ಇದ್ದ. 3 ದಿನಕ್ಕೊಮ್ಮೆ ದೇಹ ಸ್ವಾಭಾವಿಕವಾಗಿ ತನ್ನ 3 ಗುಣಗಳನ್ನು ತೋರಿಸ್ತಾ ಇತ್ತು. ಯಾವಾಗ ಆ ಗುಣಗಳು ಕಂಟ್ರೋಲ್ ಆಯ್ತೋ, ಗುಣಕ್ಕೆ ಫ್ಲೇವರ್ ಆಡಪ್ ಆಗೋ ತರ ಗುಣದ ಮೇಲೆ ಏನ್ ಬರುತ್ತೆ ಹೇಳಿ? ಅರಿಷಡ್ ವರ್ಗಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು. ಅದನ್ನು ಅವನು 6 ದಿನ ಕಷ್ಟಪಟ್ಟು ಬಿಟ್ಬಿಡ್ತಾ ಇದ್ದ. 6ನೇ 7ನೇ ದಿನಕ್ಕೆ ಅದು ಏನಾಗಿರೋದು, ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಹೆಂಗೆ ಒಣಗಿದ ಎಲೆಗಳು ತಾನಾಗಿ ಉದುರುತ್ತೋ ಹಂಗೆ ಉದುರಕ್ಕೆ ಶುರು ಆಗೋದು, ಅವನಲ್ಲಿ ಕಾಣಿಸ್ಕೊಳ್ಳೋದು 7 ದಿನಕ್ಕೊಮ್ಮೆ. ಅರಿಷಡ್ವರ್ಗಗಳನ್ನ ತೊರೆದಂದ್ರೆ ಆಹಾರ ತಗೊಳ್ತಿರ್ಲಿಲ್ಲ, ಒಣಗದ ಎಲ್ಲ ತರ ಸತ್ವರಹಿತವಾದದ್ದನ್ನ ತಗೊಂಡು ಅನ್ನೋದಕ್ಕೆ ಏನೇ ತತ್ವ? ಇಲ್ಲ, ಒಣಗಿದ್ದನ್ನೇ ತಗೋತಾ ಇದ್ದ ಅವನು, ಸತ್ವರಹಿತವಾದದ್ದನ್ನೇ ತಗೋತಾ ಇದ್ದ. ಅಂದ್ರೆ 6 ದಿನಕ್ಕೊಮ್ಮೆ ತಗೋತಾ ಇದ್ದ. ಅಂದ್ರೆ 6 days he could sustain without ಅರಿಷಡ್ ವರ್ಗ. ಅರಿಷಡ್ ವರ್ಗಗಳು 6 ದಿನಕ್ಕೆ ಅವನ್ ತಳ್ಳ ಹಾಕ್ತಾ ಇದ್ದ. ಆದ್ರೆ ಬರ್ತಾ 6 ದಿನ ಏನು ಪ್ರತಿದಿನವೂ ತಳ್ಳಾಕೋ ಒಂದು ತೆರ್ಮೆ ಅವನಿಗೆ ಬಂತು. ಆವಾಗ ಸರಿ, ಅರಿಷಡ್ ವರ್ಗಗಳನ್ನ ತೊಲಗಿಸ್ಕೊಂಡೆ, 3 ಗುಣಗಳು ನನ್ನಿಂದ ತೊಲಗಿತು, ಅದನ್ ಬಿಟ್ಟೆ ಹಣ್ಣು ತಿನ್ನೋದ್ನ. ಅಂದ್ರೆ ತೊಲಗ್ತು ಆ 3 ಗುಣಗಳು. 3 ದಿನಕ್ಕೆ ಒಮ್ಮೆ ಬರೋದು ತೊಲಗೋಯ್ತು, ಇನ್ ಬರೋದೇ ಇಲ್ಲ ಆ 3 ಗುಣಗಳು. 6 ದಿನಕ್ಕೊಮ್ಮೆ ಆ ಅರಿಷಡ್ ವರ್ಗಗಳು ನನ್ನಲ್ಲಿ ಕಾಣಿಸ್ಕೋತಾ ಇತ್ತು. ಅದನ್ನು ನಾನು 1 ತಿಂಗಳಾದ್ಮೇಲೆ ಬಿಟ್ಟೆ. ಅಂದ್ರೆ ಏನರ್ಥ? 3 ಗುಣಗಳಿಂದ ಹೊರಹೊಮ್ಮುವಂತಹ 6 ಅರಿಷಡ್ ವರ್ಗಗಳನ್ನು ನಾನು ಅದನ್ನ ನಿಯಂತ್ರಣ ಮಾಡದೆ ಬರಕ್ಕೆ ಇನ್ನು ಬಿಡ್ಲಿಲ್ಲ. ಅದರಿಂದ ಹೊರಹೊಮ್ಮುವಂತಹ ನವದ್ವಾರಗಳನ್ನ ನಾನು ಶುದ್ಧಿಪಡಿಸ್ಕೊಂಡೆ ಅಲ್ವಾ? ದೇಹ ಶುದ್ಧಿ, ಅಂತರಂಗ ಶುದ್ಧಿ, ಬಾಹ್ಯ ಶುದ್ಧಿ ಎಲ್ಲವನ್ನು 9 ದಿನಗಳಿಗೊಮ್ಮೆ ಮಾಡಿಕೊಂಡೆ. ಅವಾಗ ಮಾಡ್ಕೋಬೇಕಲ್ವಾ? ಶುದ್ಧಿಯನ್ನ ಪಡಿಸ್ಕೋಬೇಕಲ್ವಾ? ಲೌಕಿಕದಲ್ಲೇ ನಾವು ಮುಳುಗಿರೋರು ಎಷ್ಟೋ ಲೌಕಿಕ ಶಬ್ದಗಳನ್ನ ಕೇಳಿ ಸಾಕಾಗುತ್ತೆ. ಅಟ್ಲೀಸ್ಟ್ ಸೋಮವಾರ ಒಂದಿನ 3 ರಿಂದ 5 ಆದ್ರೂ ಇದಕ್ಕೆ ಬೇರೆ ಶಬ್ದವನ್ನ ಉಣಬಡಿಸೋಣ ಕಿವಿಗೆ ಅನ್ಸುತ್ತೆ. ಒಪ್ಕೋತೀರಾ? ಮದ್ವೆ ಮನೆಗೆ ಹೋಗ್ತೀರಾ, ಮುಂಜಿ ಮನೆಗೆ ಹೋಗ್ತೀರಾ, ಮದುವೆ ಮನೆಯಲ್ಲಿ ಮುಂಜಿ ಮನೆಯಲ್ಲೆಲ್ಲ ಬರೀ ಲೌಕಿಕವನ್ನೇ ಮಾತಾಡಿ ಸಾಕಾಗಿರುತ್ತೆ ಬಾಯಿಗೆ. ಏನ್ ಮಾಡ್ತೀರಾ ಅವಾಗ? ಸ್ವಲ್ಪ ಅಲೌಕಿಕವಾಗಿಯೂ ಚಿಂತನೆ ಮಾಡಿ ಮಾತಾಡ್ಬೇಕು ಅಂತ ಯಾವುದೋ ಬೇರೆ ಒಂದು ಸಂಘ, ಯಾವುದೋ ಒಂದು ಗ್ರೂಪ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ. ಒಪ್ಕೋತೀರಾ? ಸೊ ಆ ರೀತಿ 9 ದಿನಗಳಿಗೆ ಒಮ್ಮೆ ಅಮೃತೋಪಮೇಯವಾದಂತಹ ಆ ಶುದ್ಧೋದಕ ಜಲದಿಂದ ತನ್ನ 9 ದ್ವಾರಗಳನ್ನು ಅವನು ಶುಚಿರ್ಭೂತ ಮಾಡ್ಕೋತಾ ಇದ್ದ. ಆಮೇಲೆ ಅದು ಪರ್ಮನೆಂಟ್ ಆಗಿ ಶುಚಿಯಾಗಕ್ ಶುರು ಆಯ್ತು. ಅವಾಗ 4ನೇ ತಿಂಗಳಲ್ಲಿ ಅವನು ವಾಯುಭೋಜಿ, ಕಷ್ಟಪಟ್ಟು ಆ ಒಂದು ಪಂಚಜ್ಞಾನ
ಪ್ರಕೃತಿಯನ್ನ, ಮಹಾನ್ ಪ್ರಕೃತಿಯನ್ನ ವರ್ಕ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ತಾನಾಗಿಯೇ ಅದು ಸಹಜವಾಗಿ ವರ್ಕ್ ಆಗೋದು. ನಮಗ್ ದಿನ ವರ್ಕ್ ಆಗುತ್ತೆ, ಅವರಿಗೆ 12 ದಿನಕ್ಕೆ ಒಮ್ಮೆ ವರ್ಕ್ ಆಗೋದು. ಅದನ್ನು ನಿಯಂತ್ರಣ ಮಾಡಿ ನಂತರ ವಾಯು ಭೋಜನವನ್ನು ನಿಲ್ಲಿಸಿ ಸ್ತಂಭನ. ಸ್ತಂಭನ ಅಂದ್ರೆ ಏನ್ ಹೇಳಿ? ಸ್ತಂಭನ ಉಸಿರಾಟನೂ ನಿಲ್ಲಿಸ್ತಾನೆ. ಉಸಿರಾಟವನ್ನು ಅಂದ್ರೆ ಕಲ್ಲು ತರ ಆಗ್ಬಿಡೋದು, ಕಲ್ಲು ತರ ನಿರ್ಜಡ ವಸ್ತು ಆಗುವುದು ಅಂತ ಅರ್ಥ. ಒಂದೊಂದ್ಸಲ ಉಸಿರಾಟವನ್ನು ನಿಲ್ಲಿಸ್ತಾನೆ ಅಂದಾಗ ಏನಾಗುತ್ತೆ ಗೊತ್ತಾ ಮಾಮಿ? ಕಾನ್ಫ್ಲಿಕ್ಟ್ ಹೋಗ್ಬಿಟ್ಟ ಅನ್ನೋ ತರ ಆಗೋಗುತ್ತೆ. ಹೋಗ್ಲಿಲ್ಲ, ಇಪ್ಪೋ ಇದು ನಿರ್ಜಡ ವಸ್ತು, ಜೀವ ಇದೆಯಾ ಇಲ್ವಾ? ಜೀವ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಅಚಿತ್ ವಸ್ತು ಇದು, ಜೀವ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ ಇದನ್ನ ಎಲ್ಲೂ ಮೂವ್ ಆಗಲ್ಲ, ಚಲನ ಇಲ್ಲ, ವಲನ ಇಲ್ಲ, ಕೊಡೋದಿಲ್ಲ, ತಗೊಳೋದಿಲ್ಲ, ಏನೂ ಇಲ್ಲ ಅಂತ. ಆದ್ರೆ ಆ ವಸ್ತುವಾಗಿರಕ್ಕೆ ಕಾರಣ ಏನಂದ್ರೆ ಅಚಿತ್ತಲ್ಲೂ ಈಶ್ವರ ಇದ್ದಾನೆ, ಈಶ್ವರನ ತನ್ಮಯತೆ ಇದೆ ಅಲ್ವಾ? ಪೇಪರ್ ಯಾಕೆ ಕಲ್ತರ ಇಲ್ಲ? ಪುಸ್ತಕ ಕಲ್ಲು ಅನ್ಬೋದಲ್ವಾ? ಇಲ್ಲ, ಕಲ್ಲಿಗಿರೋ ತನ್ಮಯತೆ ಪುಸ್ತಕಕ್ಕಿಲ್ಲ. ಅದು ನಿರ್ಜಡ ವಸ್ತು, ಇದು ನಿರ್ಜಡ ವಸ್ತು. ಅದಕ್ಕೂ ಜೀವ ಇಲ್ಲ, ಇದಕ್ಕೂ ಜೀವ ಇಲ್ಲ. ಆದ್ರೆ ಈಶ್ವರ ತನ್ಮಯತೆ ಇದೆ. ತಡೆಯೋದು ಅಂತ ಸ್ತಂಭನ ಅಂದ್ರೆ ತಡೆಯೋದು ಅಂತ, ನಿಲ್ಸೋದಲ್ಲ, ತಡೆಯೋದು. ತಡೆಯುವುದು ಅಲ್ವಾ? ಅಂದ್ರೆ ಪೂರ್ತಿ ಕಲ್ಲು ತರ ಆಗ್ಬಿಡೋದು ಅಷ್ಟೇ. ಚಿತ್ ಅಚಿತ್ ಈಶ್ವರ ತತ್ವ ಇದೇ ತಾನೆ ಶ್ರೀ ವೈಷ್ಣವ ಸಿದ್ಧಾಂತ. ಅದಕ್ಕೆ ನಮ್ಮನ್ನ ಏನಂತ ತತ್ವತ್ರಯರು ಅಂತ ಕರೆಯೋದು. ತತ್ವತ್ರಯ ಸಂಪ್ರದಾಯ ನಮ್ದು ಅಲ್ವಾ? ಚಿತ್ ಅಚಿತ್ ಈಶ್ವರನ್ ಅಂತ ನಾವು ಹೇಳ್ತೀವಿ. ಚಿತ್ ನಾವೆಲ್ಲ ಚಿತ್ತು, ಇದೆಲ್ಲ ಅಚಿತ್ತುಗಳು, ಆಯ್ತಾ? ಚಿತ್ತಿಗೆ ಚೈತನ್ಯವಿದೆ, ಇದಕ್ಕೆ ಚೈತನ್ಯವಿಲ್ಲ ಚಿತ್ತಿಗೆ. ಆದ್ರೆ ಚಿತ್ತಿಗೆ ಇನ್ನೊಂದಿದೆ, ಏನ್ ಹೇಳಿ? ಚೈತನ್ಯದ ಜೊತೆ ಚಿತ್ ತತ್ವಕ್ಕೆ ಇನ್ನೊಂದಿದೆ ಚೈತನ್ಯದ ಜೊತೆ. ಯಾ ಚಿತ್ತಿಗೆ ಅದು ಇಲ್ಲ ಪಾಪ. ಜ್ಞಾನ ಇದೆ, ಜ್ಞಾನ, ಅರಿವು, ಇದಕ್ಕೆ ಜ್ಞಾನವೂ ಇಲ್ಲ. ವೆರಿ ಗುಡ್, ಆಯ್ತಾ? ಈಗ ಅವನು ಸ್ತಂಭಿಸಿ ಹೋದ ಅಂದ್ರೆ ಅಚಿತ್ ತತ್ವವನ್ನು ಅವನು ತನ್ನಲ್ಲಿ ತಗೊಂಡು ಬಿಟ್ಟ. ಸ್ತಂಭನ ಅಂದ್ರೆ ಅದೇ ಅಲ್ವಾ? ಪುಸ್ತಕ ಇಟ್ಟ ಕಡೆನೆ ಇರುತ್ತೆ ಅಲ್ವಾ? ಎಲ್ಲ ಬಟ್ಟೆ ಹಾಕಿದ ಕಡೆನೆ ಇರುತ್ತೆ, ಅಂಟಿಲ್ ನೀವು ಅದನ್ನ ತಗೊಳ್ಳೋವರೆಗೂ ಅಲ್ಲೇ ಇರುತ್ತದು ಅಲ್ವಾ? ಅಚಿತ್ತತ್ವವನ್ನ ತನ್ನಲ್ಲಿ ಸ್ತಂಭಿಸಿಕೊಂಡ. ಏನಕ್ಕೆ ಅಚಿತ್ತತ್ವ ಬೇಕು? ಅಚಿತ್ತತ್ವ ಏನಕ್ಕೆ ಬೇಕು? ಸ್ತಂಭನ ಏನಕ್ಕೆ ಬೇಕು? ಜ್ಞಾನ ಸಂಪಾದನೆಗೆ. ಜ್ಞಾನ ಸಂಪಾದನೆಗೆ ಅಲ್ಲ, ಜ್ಞಾನ ರಹಿತವಾಗಿರೋದಿದು. ಜ್ಞಾನವನ್ನ ಸಂಪಾದನೆ ಮಾಡಿದ್ದು ಸರಿ, ಆದ್ರೆ ಇದು ಜ್ಞಾನವನ್ನು ಬಿಟ್ಟು ಕೂತಿದ್ದಾನೆ ಇವನು, ಜಡ ಬರ್ತಂತರ. ಧ್ಯಾನಕ್ಕೂ ಅಲ್ಲ, ಜ್ಞಾನಕ್ಕೂ ಅಲ್ಲ. ಏನಕ್ಕೆ? ಎಲ್ಲ ಪರಮಾತ್ಮನಿಗೆ ಸ್ಮಿತಾ, ಪ್ರತಿ ಒಂದು ಸ್ಟೇಜು ಪರಮಾತ್ಮನಿಗೆ. ತನ್ನನ್ನ ತಾನು ಪರೀಕ್ಷೆಗೊಳಪಡಿಸಿ ಸಾಕ್ಷಾತ್ಕಾರಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅದು ಸರಿ, ಅದೇ ಸ್ತಂಭಿಸಿ ಹೋಗುವುದು, ಅಚಿತ್ತತ್ವವನ್ನ ತನ್ನಲ್ಲಿ ತಗೊಳ್ಳೋದು ಅಂದ್ರೆ ಏನು? ತುಂಬಾ ಈಸಿ. ತತ್ವ ಅರ್ಥ ಆದ್ರೆ ಈಸಿ ಆನ್ಸರ್. ನಾನು ತಾನೆಲ್ಲಾನು ಗೆಲ್ತಾ ಇರೋದು, ಎಲ್ಲವನ್ನು ಗೆಲ್ತಾ ಇರೋದು. ತಾನು ಎಲ್ಲವನ್ನು ಗೆಲ್ಲುವುದು ಅನ್ನೋದು ಚಿತ್ ತತ್ವ. ನಾನು ಗೆಲ್ತಿದ್ದೀನಿ ಅನ್ನೋ ಅಹಂಕಾರ ಅದ್ರಲ್ಲಿ ಬರುತ್ತೆ. ಇದೇ ಆನ್ಸರ್. ಆಪೋಸಿಟ್ ಹೇಳಿದ್ರೆ ಅಚಿತ್ ತತ್ವ. ಸ್ತಂಭಿಸಿ ಹೋಗುವುದು ಅಚಿತ್ ತತ್ವ. ಏನು? ಈ ಪುಸ್ತಕಕ್ಕೆ ನಾನೊಂದು ಪುಸ್ತಕ ಅಂತ ಗೊತ್ತಾ? ಇಲ್ಲ. ಈ ಕಲ್ಲು ಬಂಡೆಗೆ ನಾನೊಂದು ಕಲ್ಲು ಬಂಡೆ ಅಂತ ಗೊತ್ತಾ? ಇಲ್ಲ. ನನಗ್ ನಾನು ಅನ್ನೋದೇ ನನಗ್ ಗೊತ್ತಾಗ್ಬಾರ್ದು ಅನ್ನೋದೇ ಸ್ತಂಭಿಸಿ ಹೋಗುವುದು. தெரிஞ்சுதா? ಅರ್ಥಮಾಚಾ? ಅಹಂಕಾರತ ಸಂಪೂರ್ಣಮಾ ಉಡ್ರದು ಅಂತ ಅರ್ಥ. ಗೊತ್ತಾಯ್ತಾ? ಸ್ತಂಭಿಸಿ ಹೋಗುವುದು ಅಂದ್ರೆ ಏನರ್ಥ? ಅಹಂಕಾರವನ್ನ ಸಂಪೂರ್ಣವಾಗಿ ಬಿಟ್ಬಿಡೋದು. ಏನು ಅಲ್ಲ ನಾನು ಅಂತ.
ಆ ಅದು ಸ್ತಂಭಿಸಿ ಹೋಗುವುದು. ಕೊನೆಯಲ್ಲಿ 6ನೇ ತಿಂಗಳು ಒಂಟಿ ಕಾಲಲ್ಲಿ ಸ್ತಂಭಿಸಿ ನಿಂತುಬಿಟ್ಟ. ಒಂಟಿ ಕಾಲಲ್ಲಿ ನಿಲ್ಲುವುದು ಅಂದ್ರೆ ಏನು? ಏಕಾಗ್ರತೆ. ಏಕಾಗ್ರತೆ ಅಂತ ಇಟ್ಕೋಬಹುದು, ತಪ್ಪಿಲ್ಲ. ಒಂಟಿ ಕಾಲಲ್ಲಿ ನಿಲ್ರದನ್ನ ಅಂತ ಅರ್ಥ ರಂಗನಾಯಕಿ ಮಾಮಿ. ಬೇಕೇ ಬೇಕು ಅನ್ನೋದು ಹಠ. ಅವನು ಬರ್ಲೇಬೇಕು, ಅವನ್ ಪ್ರತ್ಯಕ್ಷ. ಒಬ್ಬನೇ ಆತ್ಮ, ಒಂದೇ ಆತ್ಮ. ಒಂಟಿ ಕಾಲಲ್ಲಿ ನಿಲ್ಲೋದ ಅರ್ಥ ಇದು ಹಂಸಕ್ಕೆ ಹೋಲಿಸ್ತಾರೆ. ಹಂಸ ತಪಸ್ ಮಾಡ್ತಾ ಇದ್ದಾಗ ಒಂದೇ ಕಾಲಲ್ಲಿ ನಿಂತ್ಕೊಂಡಿರುತ್ತೆ. ತಪಸ್ ಮಾಡ್ತಾ ಇರಲ್ಲ ಅದು, ಆದ್ರೆ ಅದಕ್ಕೆ ಹೋಲಿಸ್ತಾರೆ. ಅದನ್ನ ರಿಲೇಟ್ ಮಾಡಕ್ ನಂಗೆ ಬರ್ತಾ ಇಲ್ಲ. ಹಂಸನ್ ಹೋಲ್ಸಲ್ಲ, ಕೊಕ್ರೇನ್ ಹೋಲಿಸ್ತಾರೆ. ಬೇರೆ ತರ ಅದು ಕೊಡೋದವ್ರ ಎಕ್ಸಾಂಪಲ್. ಕೊಕ್ರೆಗಳೆಲ್ಲ ಒಂಟಿ ಕಾಲಲ್ಲಿ ನಿಲ್ಲತ್ವೆ, ಒಂಟಿ ಕಾಲಲ್ಲಿ ನಿಂತವ್ರೆಲ್ಲ ಸನ್ಯಾಸಿನಾ, ಆ ತರ ಹೋಲ್ಸೋದವ್ರು. ಆಯ್ತಾ? ಇಲ್ಲಿ ಒಂಟಿ ಕಾಲ್ ನಿಲ್ಲೋದು ಸುಮ್ನೆ ಯೋಚನೆ ಮಾಡಿ. ಎಲ್ಲದನ್ನು ನಾನು ತತ್ವ ಹೇಳ್ತೀನಿ, ಡೋಂಟ್ ವರಿ. ನೀವು ಯೋಚನೆ ಮಾಡಿ ಹೇಳಿ. ಸ್ಮಿತಾ, ನಾನು ಒಂಟಿ ಕಾಲಲ್ಲಿ ನಿಂತಿದ್ದೀನಿ ಮಾಮ ಅಂತೀರಾ? ಅಯ್ಯೋ ಸದ್ಯ ಬೇಡ. ಒಂಟಿ ಕಾಲಲ್ಲಿ ನಿಲ್ಲುವುದು ಅಂದ್ರೆ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಭೂದೇವಿ 4 ಕಾಲಲ್ಲಿ ಹಸುವಿನ ರೂಪದಲ್ಲಿ ನಿಲ್ತಾಳಂತೆ. ಯಾವುದು ಅಂದ್ರೆ ಚತುರ್ವಿಧ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷ. ಆಯ್ತಾ? ನನಗೆ ಧರ್ಮ ಏನು ಅನ್ನೋದು ಬೇಕಿಲ್ಲ ಭಗವಂತ, ನನಗೆ ಕಾಮ ಅನ್ನೋದು ಹತ್ರಕ್ಕೂ ಸುಳಿ ಕೊಡ್ದು, ಅರ್ಥ ಅನ್ನೋದ್ರ ವಿಚಾರ ನನಗೆ ಬೇಕಿಲ್ಲ. ನನಗೆ ಬೇಕಾಗಿರೋದು ಒಂಟಿ ಕಾಲಲ್ಲಿ ನಿಂತಿರೋ ನಾನು ಯಾರೋ, ಮೋಕ್ಷವೇ ನನ್ನ ಒಂದು ಸದುದ್ದೇಶ. ಒಂಟಿ ಕಾಲಲ್ಲಿ ನಿಲ್ಲೋದು ಅಂದ್ರೆ ಮೋಕ್ಷಕ್ಕೆ ನಿಲ್ಲುವುದು. ಹಾಗಾದ್ರೆ ಮನುಷ್ಯರಿಗೆ 4 ಕಾಲಿದ್ಯಾ? ಇದೆ. ಎಲ್ಲಿ? ಅದೇ ಈ ಧರ್ಮಾರ್ಥ ಕಾಮ ಮೋಕ್ಷ ರೀತಿ ತತ್ವದಲ್ಲಿ. ತತ್ವದಲ್ಲಿ 2 ಕಾಲು ಇದೆ ಅಂದಾಗ ನಾನು ಯಾರಪ್ಪ ನೋಡಿದ್ರಿ ನೀವು 4 ಕಾಲು ಮನುಷ್ಯ ಅಂತ ಅನ್ಕೊಂಡೆ. ಸೊ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ತತ್ವದ ರೂಪದಲ್ಲಿ ನೋಡಿದಾಗ ಒಂಟಿ ಕಾಲಲ್ಲಿ ಧ್ರುವ ನಿಂತಿದ್ದಾನೆ ಅಂದ್ರೆ ನನ್ನ ಗುರಿ, ಏಕೈಕ ಗುರಿ ಮೋಕ್ಷದ ಗುರಿ. ಗೊತ್ತಾಯ್ತಾ? ಎಂಡ್ ಎ ಪಾತ್, ಓನ್ಲಿ 1 ಪಾತ್, ದಟ್ ಇಸ್ ಫಾರ್ ಮೋಕ್ಷ. ಹಾಗಾಗಿ ನಾನು ನಿಂತಿರೋದಾದ್ರೂ ಒಂಟಿ ಕಾಲಲ್ಲಿ ನಿಂತಿದ್ದೀನಿ ಅಂತ ಹೇಳಿ, ಆ ಒಂಟಿ ಕಾಲಲ್ಲಿ ನಿಂತಿರುವಂತಹ ಸುಮಾರು 3 ವರ್ಷ ಬಾಲಕನಾದ ಆ ಧ್ರುವನ ಭಾರವನ್ನ ಭೂದೇವಿ ತಡೆಯಕ್ಕೆ ಆಗದೆ ಆ ನಿಂತಿರೋ ಕಡೆ ಸಂಪೂರ್ಣವಾಗಿ ವಾಲ್ಕೊಂಡ್ಲಂತೆ. ಆ ಥರದ ತೀಕ್ಷ್ಣವಾದ ತಪಸ್ಸು ಅವನದಾಗಿತ್ತು. 1ನೇ ತಿಂಗಳಲ್ಲಿ 3 ದಿನ ತನ್ನ 3 ಗುಣಗಳನ್ನು ಬಿಡ್ತಾ ಇದ್ದ. ಬರೀ ದೇಹ ಪೋಷಣೆಗೋಸ್ಕರ ಹಣ್ಣನ್ನ ಸ್ವೀಕಾರ ಮಾಡೋ ತರ ಆ ಗುಣಕ್ಕೆ 1 ದಿನ ಮಾತ್ರ, 3 ಗುಣಗಳಿಗೆ 1 ದಿನ ಮಾತ್ರ ಆಶ್ರಯವನ್ನ ಕೊಡ್ತಾ ಇದ್ದ. ನಂತರ 2ನೇ ತಿಂಗಳಲ್ಲಿ ಮೊದಲನೇ ತಿಂಗಳಿಂದ 6 ತಿಂಗಳು, ಅದೇನು 6 ತಿಂಗಳು ಅನ್ನೋದು ಅರಿಷಡ್ ವರ್ಗ. ಎಲ್ಲದಕ್ಕೂ ಅರಿಷಡ್ ವರ್ಗ ಅಲ್ಲ, 6 ಬಂದಿದ್ ಕಡೆ ಇಲ್ಲ. ಅದಕ್ಕೆ ಈಗಾಗ್ಲೇ ಅರಿಷಡ್ ವರ್ಗ ಹೇಳಾಯ್ತು, ಇನ್ನೊಂದ್ ಕಡೆಯೂ ಅರಿಷಡ್ ವರ್ಗವಂತೆ. ಅಲ್ಲ, ನೀವು ಅದನ್ನೇ ಕೇಳಿದ್ರಿ ಅನ್ಕೊಂಡೆ. ಇನ್ನೊಂದು 6 ತಿಂಗಳಿಗೆ ಎಲ್ಲ ತತ್ವಪೂರಿತ. ಇದೆಲ್ಲ ಸುಮ್ನೆ ನಂಬರ್ಗಳನ್ನ ಕೊಡಲ್ಲ ಭಾಗವತದಲ್ಲಿ, ತಿಳ್ಕೊಳ್ಳಿ. ಸುಮ್ನೆ ಕಥೆನ ನೀವು ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ತತ್ವಕ್ಕೆ ಇಳಿಬೇಕು. ಏನನ್ ಸೂಚಿಸ್ತಾ ಇದೆ ಈ 6 ತಿಂಗಳು? ಷಟ್ ಕರ್ಮಗಳ ಮಿಸ್ ಮಾಡ್ಕೊಂಡವ್ರಿಗೆ ಎಲ್ಲ ತತ್ವವೂ ಮಿಸ್ಸೇ. ಇದು ಎಷ್ಟು ತತ್ವ ಅಡಗಿದೆ ನೋಡಿ.
3 ದಿನ 3 ದಿನ ಆ 3 ದಿನ ಅನ್ನೋದು 3 ಗುಣಗಳು. ಆ ಗಟ್ಟಿ ಪದಾರ್ಥ ಅನ್ನೋದು ಅದನ್ನ ನಾವು ಸ್ವೀಕಾರ ಮಾಡೋದಲ್ಲ, ಬಿಡುವುದು. 6 ದಿನ ಅನ್ನೋದು ಅರಿಷಡ್ ವರ್ಗಗಳು. ಆ ಒಣಗಿದ ಎಲೆ ಅಂದ್ರೆ ಆ ಗುಣಗಳು ರಸಮಯವಾದಂತಹ ಗಟ್ಟಿತನವನ್ನ ನಮ್ಮಲ್ಲಿ ಕೊಡುತ್ತೆ ಅಲ್ವಾ, ನವರಸಗಳನ್ನ ಬರ್ಸುತ್ತೆ. ಆದ್ರೆ ಈ ಒಣಗಿದ ಎಲೆಗಳು ರಸಗಳನ್ನ ಬರ್ಸಲ್ಲ, ತಾನಾಗಿಯೇ ಅದು ಬೇಡ ಅಂದ್ರೂ ನಮ್ಮಲ್ಲಿ ಬೀಳುತ್ತೆ. ಯಾವುದು? ಅರಿಷಡ್ ವರ್ಗಗಳು. ಅದನ್ನ ಬಿಡುವುದು. ಮತ್ತೆ 3ನೇ ತಿಂಗಳಲ್ಲಿ ನೀರನ್ನ ಕುಡಿಯುವುದು ಅಲ್ವಾ, ನೀರಿನ ಸೇವನೆ. ನವದ್ವಾರಗಳು ಅಂದ್ರೆ ಬರೀ ಕಣ್ಣಿಗೆ ಕಾಣಿಸುವ 9 ದ್ವಾರಗಳಲ್ಲ, ಕಣ್ಣಿಗೆ ಕಾಣದೇ ಇರುವ 9 ದ್ವಾರಗಳನ್ನು ಕ್ಲೆನ್ಸ್ ಮಾಡುವಂತಹ ನೀರಿನ ಸಹಾಯ. ನಂತರ ಶುದ್ಧೋದಕ ಅಂತ ಅದನ್ನ ಹೇಳೋದು. 4ನೇ ತಿಂಗಳಲ್ಲಿ ಏನು ಇಲ್ಲದೆ 12 ದಿನಕ್ಕೆ ಒಮ್ಮೆ ವಾಯುವನ್ನ ಭುಜಿಸುವುದು. ಆದ್ರೆ ನಮಗ್ ಬೇಕೋ ಬೇಡವೋ ವಾಯುದೇವ ನಮ್ಮಲ್ಲಿ ಹೋಗ್ತಾನೆ ಇರ್ತಾನೆ, ಬಂದು ವ್ಯಾಪ್ತ ಆಗ್ತಾನೆ ಇರ್ತಾನೆ. ಅದನ್ನೇ ನಮಗ್ ಗೊತ್ತಿಲ್ದೇನೆ ನಮ್ಮ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ನಂತರ ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ ನಮ್ಮಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳೋದು. ಅಷ್ಟನ್ನು ತ್ಯಾಜ್ಯ ಮಾಡಿ ಸ್ತಂಭಿಸಿ ಹೋದ ಓರ್ವ ಅಂದ್ರೆ ಅವನಿಗೆ ಪೂರ್ವಾಪರ ಜ್ಞಾನ ಯಾವುದೂ ಬೇಕಿಲ್ಲ. ನಂತರ ಅವನು ಒಂದು ಸುಮ್ಮನೆ ನಿರ್ಜಡ ವಸ್ತುವಾಗಿ ಅವನು ಪಾಡಿಗೆ ಅವನು ಇರುವುದು. ಬ್ರಹ್ಮಜ್ಞಾನದಲ್ಲಿ ಜಡತ್ವವನ್ನ ವಹಿಸುವುದು ಅಂತ ಅರ್ಥ. ಕೊನೆಗೆ 6ನೇ ತಿಂಗಳಲ್ಲಿ ಒಂದೇ ಒಂಟಿ ಕಾಲಲ್ಲಿ ನಿಂತ ಅಂದ್ರೆ ಏನರ್ಥ? ಧರ್ಮಾರ್ಥ ಕಾಮಗಳ ಯಾವ ಜೋಡಣೆನೋ ಯಾವ ಗೊಡವೆಯೋ ಅವನಿಗೆ ಬೇಕಿಲ್ಲ. ಇರೋದೇ ಒಂದೇ ಗೊಡವೆ, ಅದು ಮೋಕ್ಷ ಸಾಧನಾತ್ಮಕವಾಗಿ ಅಂತ ಹೇಳಿ ಒಂದು ಕಾಲಲ್ಲಿ ನಿಂತಾಗ ಭೂಮಿದೇವಿ 6ನೇ ತಿಂಗಳಲ್ಲಿ ಅವನ್ ನಿಂತ ಕಡೆನೆ ವಾಲ್ ಬಿಟ್ಲು. ಕಂಪ್ಲೀಟ್ ಆಗಿ ಭೂಮಿ ವಾಲ್ ಬಿಡ್ತು ಒಂದೇ ಕಡೆಗೆ. ಸೂರ್ಯ, ಚಂದ್ರ, ಇಂದ್ರಾದಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಭೂಮಿನಲ್ಲಿ ಅಂತ. ಅವನ ಭಾರವನ್ನ ತಡೆಯಕ್ಕಾಗದೆ ವಾಲ್ತಾಳೆ. ಆ ನಂತರ ಇದನ್ನ 6 ತಿಂಗಳಾಗಿ ಪರಿಗಣಿಸಲಾಗುತ್ತೆ. ಆ 6 ಅನ್ನೋದು ಏನು? ಹೇಳ, ಓರ್ವ ಮಗು ಒಬ್ಳು ಕನ್ಸೀವ್ ಆಗಿದ್ದಾಳೆ ಲೇಡಿ ಅಂದ್ರೆ 48 ಡೇಸ್ಗೆ ಕನ್ಫರ್ಮೇಶನ್ ಕೊಡ್ತಾರೆ ಅಲ್ವಾ. 48 ಡೇಸ್ ಕನ್ಫರ್ಮೇಶನ್ ಆಗುತ್ತೆ. 60 ಡೇಸ್ ಆದ್ಮೇಲೆ ಎಕ್ಸಾಕ್ಟ್ ಡೆವಲಪ್ಮೆಂಟ್ ಆಫ್ ಮಗು ಶುರು ಆಗುತ್ತೆ ಅಲ್ವಾ. ಸೊ ಆ ಒಂದು ಮೊದಲು 3 ತಿಂಗಳಿನ ಅವಧಿ ಓರ್ವ ಶಿಶುವಿಗೆ ಅದನ್ನ ಕನ್ಸಿಡರ್ ಮಾಡಿ ನಂತರ ಅವಳು ಕನ್ಸೀವ್ ಆದ್ಲು ಅಂತ ಹೇಳಿದಾಗ ಮಿಸ್ಕ್ಯಾರಿಯೇಜ್ ಆಗೋ ಚಾನ್ಸಸ್ ಇದ್ರು ಅಷ್ಟೊತ್ತಿಗಾಗೋಗುತ್ತೆ. ಆಮೇಲೆ ಆಗಲ್ಲ. ಆಮೇಲೆ ಆಗತ್ತಾ? ಖಲಲಂ ಬುದ್ಬುದಂ ಎಲ್ಲ ಪಡ್ಚಿರ್ ಕೇಳಿಲಿಯಾ ಜಂತು ಸ್ತುತಿನಲ್ಲಿ? ಮೊದಲೇ ನೀರ್ ಕುಮಿಳ್, ಅದಕ್ಕಪ್ರಮ ಬುದ್ಬುದಂ, ಅದಾದ್ಮೇಲೆ ಮಾಂಸಪಿಂಡಂ, ಆಮೇಲೆ ಅದು ಸ್ಥೂಲಕಾಯ ಶರೀರಂ. ಆ ಸ್ಥೂಲಕಾಯ ಶರೀರದಿಂದ 6 ತಿಂಗಳ ಕಾಲ ಅದು ಆ ಒಂದು ಶಿಶು ತಾಯಿಯ ಹೊಟ್ಟೆಯಲ್ಲಿ ಇರುತ್ತೆ. ಸೊ ಈ ಒಂದು ಅರಿಷಡ್ ವರ್ಗಗಳೇ ಆಗ್ಲಿ, ಮುಗ್ಗುಣಗಳೇ ಆಗಲಿ, ನಂತರ ಈ ಒಂದು ನವದ್ವಾರಗಳೇ ಆಗಲಿ, ನಂತರ 12 ದಿನ ಅನ್ನೋದು ಈ ಒಂದು ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ ಆಗಲಿ, ಎಲ್ಲ 3 ತಿಂಗಳ ಆದ್ಮೇಲೆ ತಾಯಿ ಗರ್ಭದಲ್ಲಿ ಮಗುಗೆ ಬಂದು ಸೇರುವಂತಹ ವಿಚಾರಗಳು. ಒಪ್ಕೋತೀರಾ? 3 மாசத்து தாயாடு கர்ப்பத்துள்ள இக்கற அந்த ಪಿಂಡಕ್ಕೆ ಇದದು ಇಕ್ಕರ್ಲ, ಗುಣ ಇರಲ್ಲ, ಹರಿಷಡ್ವರ್ಗ ಇರಲ್ಲ. ನಂತರ ಇನ್ನೇನೋ ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ, ಇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು ಇರಲ್ಲ. ಅದೇ ರೀತಿ ಆ 3 ತಿಂಗಳ ಮಗುಗೆ ಇದು ಯಾವುದೂ ಇರಲ್ಲ. ಬಾಹ್ಯ ಪ್ರಜ್ಞೆಯಿಂದ ನವದ್ವಾರಗಳು ಅನ್ನೋದು ಅದಕ್ಕೆ ಗೊತ್ತಿರಲ್ಲ, ಅದನ್ನ ಶುದ್ಧಿಪಡಿಸೋದು ಅದಕ್ಕೆ ಬೇಕಿರಲ್ಲ. ಹಂಗೆ ಇದ್ಮೇಲೆ ಆ 3 ತಿಂಗಳನ್ನ ಫಸ್ಟ್ ಬಿಟ್ಟು ಹಾಕ್ಬೇಕು.
ನಂತರ ಬರುವ 6 ತಿಂಗಳು ಅಲ್ವಾ, ನಂತರ ಬರುವ 6 ತಿಂಗಳಲ್ಲಿ ಅದಕ್ಕೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ. ಪಂಚಕರ್ಮೇಂದ್ರಿಯಗಳು ಹೋಗಿ ಸೇರ್ಕೊಳ್ಳುತ್ತೆ, ಜ್ಞಾನೇಂದ್ರಿಯಗಳು ಹೋಗಿ ಸೇರ್ಕೊಳ್ಳುತ್ತೆ, ಮೂಲ ಪ್ರಕೃತಿ ಮಹಾನ್ ಪ್ರಕೃತಿ ಹೋಗಿ ಸೇರ್ಕೊಳ್ಳುತ್ತೆ ಮಗುವಿಲ್ಲಿ. ಆವಾಗ ಅದು ತನ್ನ ಗುಣಗಳನ್ನ ತೋರ್ಸಕ್ಕೆ ಶುರು ಮಾಡುತ್ತೆ. ತನ್ನ ಗುಣಾತಿಶಯದಿಂದ ಅದು ಒಂದು ಮಗುವಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಅದಕ್ಕೆ ಅರಿಷಡ್ ವರ್ಗಗಳು ಹೋಗಿ ಸೇರ್ಕೊಳ್ಳುತ್ತೆ. ಫಿಸಿಕಲ್ ಆಗಿ ಅದಕ್ಕೆ ನವದ್ವಾರಗಳು ಬರುತ್ತೆ. ಅದಕ್ಕೆ ಇದನ್ನ 6 ತಿಂಗಳಾಗಿ ಪರಿಣಮಿಸಲ್ಪಟ್ಟಿದೆ. ಒಪ್ಕೋತೀರಾ? ಒಪ್ಕೋತೀರಾ? ಒಪ್ಕೊಳ್ಳೇಬೇಕು. ಭಾಗವತ ತತ್ವವನ್ನ ಈ ರೀತಿ ಕೊಡುತ್ತೆ. ನಂತರ 6ನೇ ತಿಂಗಳ ಅವಧಿಯಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಇಂದ್ರಾದಿ ದೇವತೆಗಳಿಗೆ 14 ಲೋಕದಲ್ಲಿ ಇರುವಂತಹ ಯಕ್ಷ, ಕಿನ್ನರ, ಕಿಂಪುರುಷ, ಗಾರುಡ, ಪನ್ನಗ, ಅಪ್ಸರಸ್ಸುಗಳು, ದೇವಾನುದೇವತೆಗಳು, ದೈತ್ಯರು, ದಾನವರು, ಯಕ್ಷರರು, ಕಿನ್ನರರು, ಬ್ರಹ್ಮಲೋಕ ಪರ್ಯಂತ ಏನಾಯ್ತು? ಎಲ್ಲರ ಉಸಿರು ಕಟ್ಟಿ ಹೋಯ್ತು. ಎಲ್ಲಾರು ವಿಲಿ 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 ಅಂತ ವಿಲಾಪ. ಎಲ್ಲಾರು ಏನ್ ಮಾಡಕ್ ಶುರು ಮಾಡಿದ್ರು? ಅಯ್ಯೋ ಆಹಾಕಾರ, ಉಸಿರಿಗೆ ಆಹಾಕಾರ. ಎಲ್ಲಾದ್ರೂ ಕೇಳಿದೀರಾ ಇದನ್ನ? ಕೇಳಿಲ್ವಾ ನಾವು ಉಸಿರಿಗೆ ಆಹಾಕಾರವನ್ನ? ಸಿಲಿಂಡರ್ ಆಗಿ ತಗೊಂಡು ಹೋಗಿ ಕೊಟ್ರಲ್ಲ, ಉಸಿರಾಡಕ್ ಆಗ್ತಾ ಇಲ್ಲ ಅಂತ ಕೊರೋನಾ ಟೈಮಲ್ಲಿ. ಜ್ಞಾಪಕ ಇದೆಯಾ ಎಲ್ರಿಗೂ? ಅಯ್ಯೋ ಮೂச்சு ತಣರದೆ, ಮೂச்சு ಬಿಡ ಮುಡಿಲಿಯೇ ಅಲ್ವಾ? ಆ ತರ ಸಿಚುಯೇಷನ್ನು ಈಗ ಪೂರ್ತಿ 14 ನಮಗ್ ಗೊತ್ತಿಲ್ಲ ಬೇರೆ ಲೋಕದಲ್ಲಿ ಕೊರೋನಾ ಇತ್ತೋ ಇಲ್ವೋ, ಗೊತ್ತಿತ್ತಾ? ಆದ್ರೆ ಈ ಉಸಿರಾಟದ ಒಂದು ತೊಂದರೆ 14 ಲೋಕದವರೆಗೂ ಸ್ತಂಭಿಸಿ ಹೋಗುತ್ತೆ. ಉಸಿರಾಡಕ್ ಆಗ್ತಾ ಇರಲ್ಲ. ಪರಮಾತ್ಮನ ಹತ್ರ ತಗೊಳ್ಳಿ ಓಟವನ್ನ. ಎಲ್ಲರೂ ಓಡಕ್ ಶುರು ಮಾಡ್ತಾರೆ. ಹೇ ಪ್ರಭೋ, ದಯವಿಟ್ಟು ರಕ್ಷಿಸು. ಆ ಧ್ರುವನ ತಪಸ್ಸಿನ ಆ ತಪೋಬಲದಿಂದ ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಹಾರುವ ಪಕ್ಷಿಗಳು ಯಾವುದೂ ಹಾರ್ತಾ ಇಲ್ಲ, ಓಡುವ ಜಿಂಕಿಗಳು ಯಾವುದೂ ಓಡ್ತಾ ಇಲ್ಲ, ಬೇಟೆ ಆಡುವಂತಹ ಸಿಂಹಗಳು ಯಾವುದೂ ಬೇಟೆ ಆಡ್ತಾ ಇಲ್ಲ. ನದಿಗಳು ಹರಿಯುವಂತಹ, ಸ್ವಾಭಾವಿಕವಾಗಿ ಸಮುದ್ರದೆಡೆಗೆ ಹರಿಯುವಂತಹ ನದಿಗಳು ಯಾವುದೂ ಹರಿತಾ ಇಲ್ಲ. ಮತ್ತೆ ಗಾಳಿ ಬೀಸುವಂತಹ ಗಾಳಿ ಸ್ತಂಭಿಸಿ ಹೋಗಿದ್ದಾನೆ, ಅವನು ಬೀಸ್ತಾ ಇಲ್ಲ. ಪಂಚಭೂತಗಳು ತನ್ನ ಕರ್ಮಾಧೀನವಾದಂತಹ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಹಂಗಾಗಿ ದಯವಿಟ್ಟು ಹೇ ಪ್ರಭೋ, ಈ ಧ್ರುವನನ್ನ ನಿಯಂತ್ರಣ ಮಾಡಿ ನಂತರ ಅವನನ್ನ ಮತ್ತೆ ಮುಂದಿನ ಹಾಗೆ ತರುವುದಕ್ಕೆ ನೀನು ಸಹಾಯ ಮಾಡ್ಬೇಕು. ನಿನ್ನನ್ನು ಬಿಟ್ರೆ ಬೇರೆ ಇನ್ಯಾರನ್ನು ಅವನು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಇಂದ್ರಾದಿ ದೇವತೆಗಳೆಲ್ಲ ಹೋಗಿ ಶ್ರೀಮನ್ನಾರಾಯಣನ ಕಾಲಿಗೆ ಬಿದ್ದಾಗ ಶ್ರೀಮನ್ನಾರಾಯಣನುடைய ಮೂಚು ತಣರ ಆರಂಭಿಸುಡ್ತು ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣನ ಇಬ್ಬರ ಉಸಿರಾಟವು ತಳರ್ಮಳ ಅಂತ ಅವ್ರಿಗೆ ಹಿಡ್ಕೊಳಕ್ಕೆ ಶುರುವಾಗೋಯ್ತು. ಎಲ್ಲಿವರೆಗೂ ಹೋಗಿದೆ ನೋಡಿದ್ರು ಅವರ ತಪಸ್ಸು ಅಲ್ವಾ? 10 பேர் கொரோனா நீ உட்கார்ந்திருந்தா, நம்மளுக்கு கொரோனா இல்லாட்டாலும் கொரோனா வந்த போல ஆயிடுது. அவட மதியத்துலிಂದ ஐயோ ராமா ஜொரு நீ சொல்லி எனக்கே ಎತ್ಕೋ ಜೊರು ಒಂದ ಫಲ ಆಯ್ತು ಕೇಟು ಅನ್ಸುತ್ತೆ ಅಲ್ವಾ? ಈಗ ಇಂದ್ರಾದಿ ದೇವತೆಗಳು 14 ಲೋಕದವರು ಅಯ್ಯೋ ಮೂಚು ತಣರದೆ ಮೂಚು ಬಿಡ ಮುಡಿಯಲಿಯೇ, ಉಸಿರಾಡಕ್ಕೆ ಆಗ್ತಾ ಇಲ್ವಲ್ಲ, ದಯವಿಟ್ಟು ನಾರಾಯಣ ಹೋಗು, ಅವನಲ್ಲಿ ಪ್ರತ್ಯಕ್ಷನಾಗೋ ಅಂದಾಗ ನಾರಾಯಣನಿಗೆ ಒಂದು ರೀತಿ ಸ್ತಂಭನವಾಗೋಯ್ತು. ಅವಾಗ ಯೋಚನೆ ಮಾಡಬೇಡಿ, ಅವಸಾನ ಕಾಲ ಬಂದಿದೆ. 6 ತಿಂಗಳಲ್ಲಿ ಈ ರೀತಿಯಾದಂತಹ ಒಂದು ಘೋರವಾದಂತಹ ಅಪರಿಮಿತವಾದಂತಹ ತಪಸ್ಸನ್ನ ಈ ಬಾಲಕ ಶಿಶು ಮಾಡ್ತಾನೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಬಾಯಿ ಇನ್ನೂ ಮುಚ್ಚಕ್ಕಿಲ್ಲ. ಈ ಶಿಶುವಿಗೆ ಬೋಧನೆ ಮಾಡಿದಂತಹ ನಾರದ ಆ ಕಡೆಯಿಂದ ವೀಣೆನೇನು ಉಡ್ಸಕ್ಕಾಗ್ತಾ ಇಲ್ಲ, ನನ್ನ ಉಸಿರು ಹಿಡ್ಕೊಂಡು ಹೋಗ್ತಾ ಇದೆ. ಮೊದ್ಲು ಹೋಗು, ಎದ್ದು ನಡಿ ನಾರಾಯಣ. ಇಡೀ ವಿಶ್ವವೇ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ಎಲ್ಲಾದ್ರೂ ಹರಿಯೋ ನೀರು ತಡೆಯಕ್ ಸಾಧ್ಯವಾ?
ಪಕ್ಷಿಗಳೆಲ್ಲ ಕೂಗ್ತಾ ಇರೋದ್ನ ಬಾಯಿ ಮುಚ್ಚಕ್ ಸಾಧ್ಯವಾ? ಹಾರ್ತಾ ಇರೋ ಪಕ್ಷಿಗಳೆಲ್ಲ ಒಂದ್ ಕಡೆ ಸ್ಟಾಗ್ನೆಂಟ್ ಆಗಿ ನಿಲ್ಲಕ್ ಸಾಧ್ಯವಾ? ಕೋತಿ ಒಂದ್ ಕಡೆ ಇರುತ್ತಾ? ಮರದಿಂದ ಮರಕ್ಕೆ ಮರದಿಂದ ಮರಕ್ಕೆ ಜಿಗಿತಾ ಇರುತ್ತೆ. ಎಲ್ಲ ಸ್ತಬ್ಧವಾಗೋಗಿದೆ, ಇಡೀ ಜಗತ್ತೇ ಸ್ತಬ್ಧವಾಗೋಗಿದೆ ಅಂದಾಗ ಶ್ರೀಮನ್ನಾರಾಯಣ ಗರುಡಾರೂಢರಾಗಿ, ಗರುಡ ಮೊದಲು ಕರ್ಕೊಂಡು ಹೋಗು, ಇನ್ನೂ ತಾಳಲಾರೆ ಇವನ ಒಂದು ಘೋರವಾದಂತಹ ಅಪರಿಮಿತವಾದಂತಹ ತಪಸ್ಸನ್ನ ಇನ್ನೂ ನಾನು ತಡ್ಕೊಳಕ್ಕಾಗಲ್ಲ ಅಂತ ಗರುಡನನ್ನ, ಸುಮ್ಮನೆ ಹೆಸರಿಗೆ ಗರುಡನ ಮೇಲೆ ಕೂತಿದ್ದೀನಿ ಅಂತ, ಗರುಡನ್ಗಿಂತ ವೇಗವಾಗಿ ಈ ಒಂದು ಶ್ರೀಮನ್ನಾರಾಯಣ ಅವನ ಮುಂದೆ ಬಂದು ನಿಂತ. ಮನೋಭರದಿಂದ ಒಂದು ನಿಮಿಷಕ್ಕೆ ಬಂದು ನಿಂತ ಧ್ರುವನ ಮುಂದೆ. ಧ್ರುವನ್ ರಿಯಾಕ್ಷನ್ ಹೆಂಗಿರ್ಬೇಕು? ಹೆಂಗಿರ್ಬೇಕು ಧ್ರುವನ್ ರಿಯಾಕ್ಷನ್? ನಮ್ ತರ ಇರ್ಬೇಕು ಸರ್, ಸುಮ್ನೆ ಹಿಂಗ್ ಮೌನವಾಗಿ ನಾವ್ ಇರ್ತೀವಲ್ಲ ಆ ತರ. ಆಶ್ಚರ್ಯ. ಹೆಂಗಿರ್ಬೇಕು? ಏನೋ ಸಿಕ್ಕದಂತ್ರ, ಏನೋ ಸಿಕ್ಕದಾಗೆ ಕಳ್ಕೊಂಡಿದ್ದು. ಸುಜಾತ ಮಾಮಿ? ಏನೋ ತೋಚದ್ರೆ ಇರ್ಬೋದು, ಯಾಕಂದ್ರೆ ಅವ್ನಿಗೆ ದೇವ್ರು ಅಂದ್ರೆ ಹೆಂಗಿರ್ತಾನೆ ಅಂತಾನೂ ಗೊತ್ತಿರಲ್ವಲ್ಲ. ಅವ್ನು ಚಿಕ್ಕವನಲ್ವಾ ಇನ್ನೂ, ಅದ್ರ ಜ್ಞಾನನೂ ಅವನಿಗೆ ಇರಲ್ಲ. ತಪಸ್ ಮಾಡು ಅಂತ ನಾರದ ಹೇಳಿದ್ರಿಂದ ಮಾಡಿದಾನೆ. ಅವ್ರವ್ರು ತೋಚಿದ್ ಅವ್ರವ್ರು ಹೇಳ್ತಾ ಇದ್ದೀರಾ. ಏನೋ ಕಳ್ಕೊಂಡಿದ್ ಸಿಕ್ಕೋ ತರ ಆಯ್ತು ಅಂತ ಪ್ರೇಮ ಮಾಮಿ ಹೇಳಿದ್ರು. ಅದಕ್ಕೇನು ಪಾಪ ಗೊತ್ತೇ ಇರಲ್ಲ, ಸುಮ್ನೆ ಇರುತ್ತೆ. ಯಾಕಂದ್ರೆ ದೇವ್ರು ಅನ್ನೋದೇ ಗೊತ್ತಿಲ್ವಲ್ಲ, ಶಾಲೆಗೆ ಹೋಗಿಲ್ವಲ್ಲ, ಬರೀ ಹೋಗಿದ್ದೆ ಒಂದೇ ದಿನ ಅಲ್ವಾ? ರಂಗನಾಯಕಿ ಮಾಮಿ? ಹೇಳಿ. ಅದೇ ಅವನಿಗೇನು ತೋಚದೇ ಇಲ್ಲ ಮಮ್ಮ. ನಿಮಗ್ ತೋಚ್ತಾ ಇಲ್ಲ, ಅವನ ಮೇಲೆ ಹಾಕ್ಬೇಡಿ. ಈಗ ನೀವು ಉತ್ತರ ಹೇಳಿ. ತನಗ್ ತೋಚಾವತ್ತ ಧ್ರುವನ್ ಮೇಲೆ ಎಡ್ತ್ಪೋಟ HDಟ. ಹೇಳಿ. ಅವನ್ ರಿಯಾಕ್ಷನ್ ಸ್ಮಿತಾ? ತಾಯಿ ಹೇಳಿದ್ಲ ನೀನ್ ಹೋಗು ಜಗತ್ಪಿತನ ನೋಡು ಅಂತ, ಅದನ್ನ ಸಿಕ್ಕಿದ ಅನುಭವ ಆಯ್ತಾ? ಏನ ಆಚೆ ಹೋಗಿದ್ನಾ? ಅಲ್ಲ ನೀವು ಹೋಗಿದ್ರ? ಜಗತ್ಪಿತನ್ನ ನೋಡು ಅಂತ ತಾಯಿ ಹೇಳಿದ್ಲಲ್ಲ, ಅದನ್ನ ನೋಡಿದ ಅನುಭವ ಆಯ್ತಾ ಅಂದೆ. ಇಲ್ಲ. ನಾ ಇದ್ರಲ್ಲಿ ಇರೋದೇ ಹೇಳ್ತೀನಿ, ನಂದನ್ ಹೇಳಲ್ಲ. ಪಾಪ ಅಷ್ಟು ಕಷ್ಟಪಟ್ಟು ಎದ್ನೋ ಬಿದ್ನೋ ಅಂತ ಅಪ್ಪಡಿ ಕದರಡಿಚಿಂಡು ಓಡಿ ಬಂದ ನಾರಾಯಣರು ಇವ್ ನೋಡ್ಲೇ ಇಲ್ಲ. ಪುಣ್ಯಾತ್ಮ ಯಾರೋ ಬಂದಿದ್ದಾನೆ, ಹೋಗಿ ನನಗೇನಾಗ್ಬೇಕು ಅಂತ ನೋಡ್ಲೇ ಇಲ್ಲ. ದಟ್ ವಾಸ್ ಹಿಸ್ ರಿಯಾಕ್ಷನ್. ஆச்சரிய அல்வா? எந்த நாராயணனுக்காக 6 மாசமா எல்லாத்தையும் விட்டே பார் குணத்தையா விட்டே, ஹரிஷட்வர்க்கமா விட்டே, எனக்குள்ள இருக்கிற அத்தனை 12 தத்துவங்களா எல்லாத்தையும் நான் விட்டேன், எல்லாத்தையும் நான் விடுறேன் ಅಂತ ಹೇಳಿ எல்லாத்தையும் விட்டு ಧ್ರುವನ್ இப்ப பகவானையே விட்டு வச்சிருக்கான். யாருக்காக நான் எல்லாம் விட்டேனோ ಹೇಳಿದ್ರೆ ಅವ್ನು ಏನು ಗೊತ್ತಿಲ್ಲಲ್ಲ, ಏನು ದೇವ್ರು ಅಂದ್ರೆ ಏನೂ ಗೊತ್ತಿಲ್ಲ, ಬಂದಿದ್ದಾನೆ ಅಂತಾನು ಗೊತ್ತಿಲ್ಲ, ಅವ್ನ ತಾನೇ ತಪಸ್ ಮಾಡ್ತಾ ಇದ್ದಾನೆ. ಬಂದಿದ್ದಾನೆ ಅಂತ ಗೊತ್ತಾಗಿದೆ, ಆದ್ರೆ ಅವನನ್ನು ಬಿಟ್ಟಿದ್ದಾನೆ. ಹೆಂಗ್ ಬಿಟ್ಟ ಅಂದ್ರೆ ಇಂದ್ರಿಯಗಳೆಲ್ಲ ಸ್ತಂಭಿಸಿ ಹೋಗಿದೆ, ಕಣ್ಣೇ ಬಿಡ್ಲಿಲ್ಲ. ಬಂದಿದ್ದೀನಿ ಧ್ರುವ, ಕಣ್ಣು ತೆಗಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ, ಜನರೆಲ್ಲ ಸಾಯ್ತಾ ಇದ್ದಾರೆ. ಆಮೇಲೆ ಸ್ತಂಭಿಸಿ ಹೋಗಿದೀಯ ನೀನು. ನಿನ್ನ ಉಸಿರಾಟದಲ್ಲಿ ಇಡೀ ಜಗತ್ತಿನ ಉಸಿರಾಟ ಆಡ್ತಾ ಇತ್ತು. ನಿನ್ನ ಓರ್ವ ತಪಸ್ಸಿನ ಶಕ್ತಿಯಿಂದ ನಿನ್ನ ಉಸಿರು ನಿಂತೋಗಿ ಎಲ್ಲರ ಉಸಿರು ನಿಂತೋಗ್ತಾ ಇದೆ. 14 ಲೋಕದ ಉಸಿರೇ ನಿಂತೋಗ್ತಾ ಇದೆ, ಪ್ರಳಯವೇ ಸಂಭವಿಸ್ಬಿಡುತ್ತೆ. ದಯವಿಟ್ಟು ಕಣ್ತೆಗಿ ಅಂತ ಇನ್ನೇನು ಕೇಳ್ಕೊಳ್ಳೋದೊಂದು ಬಾಕಿ ನಾರಾಯಣರು ಅಲ್ವಾ? ಯಾರಿಗೋಸ್ಕರ ನೀನ್ ಇಷ್ಟು ತಪಸ್ ಮಾಡಿದೀಯೋ ಆ ನಾರಾಯಣ ನಾನು ಬಂದಿದ್ದೀನಿ ಕಣ್ಬಿಡು ಅಂದ್ರು. ಬಿಡ್ತಾ ಇಲ್ಲ, ನೋಡ್ತಾ ಇಲ್ಲ, ಚಲನ ಇಲ್ಲ, ಬಲನ ಇಲ್ಲ, ಆದ್ರೆ ಜೀವ ಮಾತ್ರ ಒಳಗಡೆ ಇದೆ.
ಮತ್ತೆ ತಪಸ್ಸಿನ ಆಚರಣೆಯಲ್ಲಿ ಅವನ್ ಪಾಡ್ಗ ಒಂಟಿ ಕಾಲಲ್ಲಿ ನಿಂತಿದ್ದಾನೆ. ಭೂದೇವಿ ಬಾಟಿದಾಳೆ. ಭೂದೇವಿ ಭಗವಂತನನ್ನ ಕೇಳ್ಕೊತಾಳೆ, ದಯವಿಟ್ಟು ನನ್ನನ್ನ ಬಿಡಿಸು. ಆ ದಿನ ನೀನು ನನ್ನನ್ನ ವರಾಹನಾಗಿ ಬಂದು ಬಿಡಿಸ್ದೆ ಆ ಒಂದು ರಸಾತಲದಿಂದ. ಈ ದಿನ ಅದೇ ರೀತಿ ನೀ ನನ್ನನ್ನ ಬಿಡಿಸು, ದಯವಿಟ್ಟು ಬಿಡಿಸು. ಕೇಳಿಸ್ತಾ ಇದೆಯಾ ಎಲ್ರಿಗೂ? ಹಾ, ದಯವಿಟ್ಟು ಬಿಡಿಸು ಬಿಡಿಸು ಅಂತ ಹೇಳಿ ಭೂದೇವಿ ಕೇಳ್ಕೊತಾ ಇದ್ದಾಳೆ. ತುಂಬಾ ಇವನ ಭಾರವನ್ನ ತಡೆಯಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳಿ. ಯಾಕಂದ್ರೆ ಮೋಕ್ಷವೆಂಬ ಒಂಟಿ ಕಾಲಲ್ಲಿ ನಿಂತಿದ್ದಾನವನು ಅಂತ. ಇವನ್ ನೋಡ್ತಾನೇ ಇಲ್ಲ. ಶ್ರೀಮನ್ನಾರಾಯಣನಿಗೆ ಡೌಟ್ ಬರುತ್ತೆ. ಎಂತಹ ಪರಮ ಭಕ್ತನಾದ್ರೂ ನಾನು ಬಂದು ಕೂಡ್ಲೆ ನನ್ನ ಅಡಿದಾವರೆಗಳಲ್ಲಿ ಶರಣಾಗತಿಯನ್ನ ಮಾಡ್ತಾನೆ. ಈ ಹುಡುಗ ಏನಿವನು ತಿರುಗ್ ಕೂಡ ನೋಡ್ತಾ ಇಲ್ಲ. ಬಂದ್ರೆ ಬಂದ್ಕೋ ಹೋಗಂತ ಅವನ್ ಪಾಡ್ಗ ಅವನಿದಾನಲ್ಲ ಅಂತ ನೋಡಿದ್ರೆ, ಸ್ವಪ್ರಕಾಶವಾಗಿ ಪರಮಾತ್ಮ ಶ್ರೀಮನ್ನಾರಾಯಣ ಅವನು ಬಾಹ್ಯ ವಲಯದಲ್ಲಿ ವೈಕುಂಠದಿಂದ ಬರಕ್ ಮುಂಚೆನೆ ಇವನ ಹೃದಯ ವಲಯದಲ್ಲಿ ಜಾಜ್ವಲ್ಯಮಾನವಾಗಿ ಅವನು ಪ್ರಕಾಶಿಸ್ತಾ ನಗನಗ್ತಾ 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 ಲಕ್ಷ್ಮೀ ಸಂವರ್ಧನನಾಗಿ ಆಗ್ಲೇ ವಿರಾಜಮಾನವಾಗಿ ತನ್ನ ರೂಪವನ್ನ ತೋರ್ಸಾಗಿದೆ. ನಾರಾಯಣನಿಗೆ ಗೊತ್ತಿಲ್ಲ ಇವನ ರೂಪದ ಸಾಕ್ಷಾತ್ಕಾರ ಈಗಾಗಲೇ ಇವನ ಹೃದಯದ ಒಳಗಡೆ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದಾರೆ ನಾರಾಯಣ. ಏನಿದು, ಏನಾದ್ರೂ ಇವನು ಜಗತಾ ಇಲ್ವಲ್ಲ? ಅದೇ ನಾ ಹೇಳದ್ನಲ್ವಾ, ಒಂದೊಂದು ಪರೀಕ್ಷೆ ಪರೀಕ್ಷೆ ಅಂತ. ಧ್ರುವ ಅನ್ನೋನು ಒಂದು ಪರೀಕ್ಷೆ ಶ್ರೀಮನ್ನಾರಾಯಣನಿಗೆ. ನಾರಾಯಣನಿಗೆ ಗೊತ್ತಿಲ್ಲ ಇವನ ನಾಮದ ಬಲದಿಂದ ನಾರಾಯಣನ ತತ್ವಸ್ವರೂಪವಾದ ರೂಪ ಅವನ ಹೃದಯದಲ್ಲಿ ವಿರಾಜಮಾನವಾಗಿದೆ. ನೋಡ್ದ, ಏನಕ್ಕೆ ಇವನು ಕಣ್ಬಿಡ್ತಾ ಇಲ್ಲ? ನಾನೇ ಬಂದಿದ್ದೀನಿ ಧ್ರುವ, ನಾ ಬಂದಿದ್ದೀನಪ್ಪ ಮಗು, ಕಣ್ಬಿಡು ಅಂದ್ರೂ ಕಣ್ಬಿಡ್ತಾ ಇಲ್ಲ. ಏಳು ಮೇಲೆ ಏಳು ಸಾಕು, ನಿಲ್ಸು ನಿನ್ನ ಒಂದು ತಪಸ್ಸನ್ನ ಅಂದ್ರೂ ಕೈ ಬಿಡ್ತಾ ಇಲ್ಲ. ಏನ್ ಮಾಡೋದೀಗ? ಅಂತಃಕರಣದಲ್ಲಿ ಭಗವಂತನನ್ನ ಅನುಭವಿಸ್ತಾ ಇದ್ದಾನೆ ಈಗಾಗ್ಲೇ ಅವನು. ಕಣ್ಣು ಬಿಡಕ್ಕೆ ರೆಡಿ ಇಲ್ಲ. ಯಾರಾದ್ರೂ ಕರ್ಕೊಳ್ಳಿ, ನನ್ನ ಪರಮಾತ್ಮನನ್ನ ನನ್ನೊಳಗಡೆ ನಾನು ಅನುಭವಿಸ್ತಾ ಇದ್ದೀನಿ. ಈ ಅನುಭವ ಒಂದೇ ನನಗೆ ಸಾಕು. ಬಾಹ್ಯ ಪ್ರಪಂಚದ ಪ್ರಜ್ಞೆ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ. ಸಾಕ್ಷಾತ್ ಶ್ರೀಮನ್ನಾರಾಯಣ ತನ್ನ ಮಧುರವಾದ ವಾಣಿಯಿಂದ ಮಗು ಕಣ್ತೆರಿ 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 ಅಂತ ಕೇಳ್ಕೊತಾ ಇದ್ರು. ಕಣ್ಣು ತೆರೀತಾ ಇಲ್ಲ ಅವನು. ಏನಾದ್ರೂ ಸ್ತಂಭಿಸಿ ಹೋಗಿದ್ದಾನೆ. ಆದ್ರೆ ಅವನನ್ನು ತೆರೆಸ್ತಿದ್ರೆ ಇಡೀ ವಿಶ್ವವೇ ಕತ್ಲಾಗೋಗುತ್ತೆ, ಪ್ರಳಯ ಆವರಿಸುತ್ತೆ. ಏನ್ ಮಾಡ್ಬೇಕೀಗ? ಏನ್ ಮಾಡ್ತಾರೆ ನಾರಾಯಣರು? ಗೊತ್ತಾಯ್ತಲ್ವ ಸಿಚುಯೇಷನ್? ಅರ್ಥ ಆಯ್ತಲ್ವ ಎಲ್ರಿಗೂ ಈಗ? ಅವನನ್ನ ಎಚ್ಚರ ಮಾಡಿ ಅವನಿಗೆ ನಾನೇನೇನದನ್ನ ತೋರಿಸ್ಕೊಡ್ತಾನೆ ಅಲ್ವಾ? ಪರಮಾತ್ಮನೇ ಎಚ್ಚರ ಮಾಡ್ಬೇಕು, ವಿಧಿನೇ ಇಲ್ಲ ಅಲ್ವಾ? ಪರಮಾತ್ಮನೇ ಎಚ್ಚರ ಮಾಡ್ಬೇಕು. ಕೊನೆಗೆ ಇಲ್ಲೇ ತುಂಬಾ ಸ್ವಾರಸ್ಯಕರವಾದ ವಿಚಾರಗಳು ಅಡಗಿರೋದು ಇಲ್ಲೇ. ಲಕ್ಷ್ಮಿ ಕಳಿಸೋವಾಗ ಅಯ್ಯೋ ಪಾಪ ಆ ಮಗು ಇಷ್ಟು ದಿನದಿಂದ ಒಂದು ಊಟ ಅನ್ನ ಆಹಾರಾದಿಗಳೂ ಇಲ್ಲದೆ ಹಂಗೇ ತವಿಸಿ ಹೋಗಿರುತ್ತೆ. ಆ ಮಗು ಕಣ್ಬಿಟ್ಟಾಗ ಅದರ ಬಾಯಿಗೆ ಒಂಚೂರು ಹಾಲಾದರೂ ಕೊಡಿ ಅಂತ ಪರಮಾತ್ಮನ ಶಂಖದಿಂದ ಕ್ಷೀರಸಾಗರದಲ್ಲಿರುವ ಹಾಲನ್ನು ತುಂಬಿಸಿ ಕೊಟ್ಟಿರ್ತಾಳಂತೆ. ಆಯ್ತಾ? இதெல்ல தத்துவம். எப்படி இருந்தாலும் நீங்க கீழே போறீங்களே, அந்த குழந்தை எத்தனை நாளா சாப்பிடாம எத்தனை நாளா ஒன்றும் குடிக்காம அப்படியே இருக்கு. அந்த குழந்தைக்கு கொஞ்சோண்டு ಪಾಲಾவது ஊட்டி விடுங்கೋ. ಅವನು ಉಂಗಳ ಪಾಕಂಬೋದು ಆ ಹಾಲಿಗೆ ಒಂದು ಪಾತ್ರೆ ಬೇಕಲ್ಲ, ಎಲ್ಲಿಂದ ತರೋದು? ಆ ಶಂಖದಲ್ಲೇ ಆ ಕ್ಷೀರಸಾಗರ ಹಾಲನ್ನ ಪರಿಹಲಿ ಅಂತ ಕೊಟ್ಲಂತೆ. ಒಂದು ತಾಯಿ ಆದವಳು ಇಲ್ಲಿ ಹಾಲನ್ನ ಶಂಖದಿಂದ ಕೊಡ್ತಾ ಇದ್ದಾಳೆ ಅಂದ್ರೆ ಏನರ್ಥ? ವೈಕುಂಠವನ್ನು ಬಿಡುವಾಗ ಕ್ಷೀರಾಬ್ದಿಯಿಂದ ಶಂಖದಲ್ಲಿ ಕ್ಷೀರವನ್ನು ತುಂಬಿಸಿ ಕೊಟ್ಟಳು. ಅನ್ನ ಆಹಾರಾದಿಗಳು ಮೊದಲಾಗಿ ಜ್ಞಾನಮಯವಾದ ಶಂಖದಿಂದ ಕೊಟ್ಟಳು. ಇಲ್ಲದಿರುವ ಕಾರಣ ಇದೆಲ್ಲ ಎಂದೇ ನೋಟ್ಸ್.
ಅಂದ್ರೆ ನಾರಾಯಣನ್ ಪ್ರತ್ಯಕ್ಷ ಆಗದ ಜೊತೆಗೆ ಆಹಾರ ಮೊದಲು ನಿನ್ನನ್ನು ತಣಿಸ್ಕೊ ಅನ್ನೋದು ದೇಹ ಅದನ್ನ ಸೂಪರ್ಫಿಷಿಯಲ್ ಅರ್ಥ, ಅದು ಬೇಕೇ ಇಲ್ಲ. ನಂಗೆ ತತ್ವ ಬೇಕಿರೋದು. ತತ್ವದಲ್ಲಿ ಮನಸ್ಸು ನಿಲ್ಸ್ಕೊಳ್ಳಿ. ನಾರಾಯಣ ಪ್ರತ್ಯಕ್ಷ ಆಗದ ಜೊತೆಗೆ ಲಕ್ಷ್ಮಿ ಅನುಗ್ರಹನೂ ಆಯ್ತು. ಅದೇ ತತ್ವ, ಅಲ್ಲಿ ಲಕ್ಷ್ಮಿ ಅನುಗ್ರಹನೇ. ಓರ್ವ ಜೀವಿ ಒಂದು ತಾಯಿಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ, ಅವನಿಗೆ ಹುಟ್ಟಾದ ತಕ್ಷಣ ಅವನಿಗೆ ಬೇಕಾಗಿರೋದೇನು? ತಾಯಿಯ ಹಾಲು, ಎದೆ ಹಾಲು ಅಲ್ವಾ? ಎಲ್ಲ ಜೀವಿಗೂ ಅದೇ ಅಲ್ವಾ? ಹಸು ಕರು ಆದ ತಕ್ಷಣ ಅದು ಹಾಲು ಕೊಡಬೇಕು. ಜಿಂಕೆ ಮರಿ ಹಾಕಿದ ತಕ್ಷಣ ಅದು ಹಾಲು ಕೊಡಬೇಕು ಅಲ್ವಾ? ಸೊ ಇಲ್ಲಿ ತಾಯಿ ಹಾಲನ್ನ ಕೊಡ್ತಾ ಇದ್ದಾಳೆ ಅಂದ್ರೆ ಏನರ್ಥ? ಧ್ರುವನಿಗೆ ಈ ತಪಸ್ಸು ಅನ್ನೋದು ಮರು ಹುಟ್ಟು, ಅಲೌಕಿಕ ಚಿಂತನಾತ್ಮಕದ ಹುಟ್ಟು. ಒಂದ್ಸಲ ಅವನಿಗಾಗ್ಲೇ ಹುಟ್ಟದ ಯಾರು? ಸುನೀತಿ ಗರ್ಭದಲ್ಲಿ. ಇದು ಎರಡನೇ ಹುಟ್ಟು ಅಂತ ಅರ್ಥ ಆಯ್ತಾ? ಮಹಾಲಕ್ಷ್ಮಿ ಅವನು ದ್ವಿಜನಾಗಿ ಬೆಳಗ್ತಾನೆ. ಅವನು ಕ್ಷತ್ರಿಯನಾದರೂ ಆ ಬ್ರಹ್ಮ ತೇಜಸ್ಸು ಅನ್ನೋದು ಅವನಲ್ಲಿ ಇರೋದ್ರಿಂದ ಅವನು ಕ್ಷತ್ರಿಯನಲ್ಲ, ದ್ವಿಜ. ಬ್ರಾಹ್ಮಣರಿಗೆ ಏನಂತ ಕರಿತೀವಿ? ದ್ವಿಜ ಅಂತ ಕರಿತೀವಿ ಅಲ್ವಾ? ಒಂದು ಹುಟ್ಟು ತಾಯಿಯ ಗರ್ಭದಿಂದ, ಎರಡನೇ ಹುಟ್ಟು ಮೌಂಜಿ ಧಾರಣೆ ಆದ್ಮೇಲೆ ಅಲ್ವಾ? ಜನವಾರವನ್ನ ಹಾಕೊಂಡ್ಮೇಲೆ ಎರಡನೇ ಹುಟ್ಟು. ಅದೇ ದ್ವಿಜನಾಗಿದ್ದಾನೆ ಅಂತ ತೋರ್ಸಕ್ಕೆ ಮಹಾಲಕ್ಷ್ಮಿ ಆ ಮಗು ಇನ್ನೊಮ್ಮೆ ಹುಟ್ಟುತ್ತೆ. ಜ್ಞಾನಪ್ರಭೆ ಹಾಲನ್ನ ತಂದಿರ್ತಾನೆ ಭಗವಂತ. ಇವನನ್ನ ಏನಾದ್ರೂ ಮಾಡಿ ಏಳಿಸ್ದೆ ವಿಧಿ ಇಲ್ಲ, ಇಲ್ದಿದ್ರೆ ಪ್ರಳಯ ಸಂಭವಿಸುತ್ತೆ ಅಂತ ಆ ಬಿಳುಪಾದ ಶಂಖವನ್ನ ಅವನ ಎರಡು ಕಣ್ಣುಗಳಿಗೂ ಅವನು ತಡವುತ್ತಾನೆ. ಆದ್ರೂ ಇವನೇನ್ ಕಣ್ಬಿಡವನಲ್ಲ, ಜಗ್ಗವನಲ್ಲ ಇವನು. ಆಗ ಗೊತ್ತಾಗೋಗುತ್ತೆ, ಓಹೋ ಇವನ ಅಂತಃಕರಣದಲ್ಲಿ ಸುಪ್ರಸನ್ನನಾಗಿ ನನ್ನ ಜ್ಞಾನ ಪ್ರಚೋದಿತವಾದಂತಹ ರೂಪ, ಆತ್ಮದ ಅಂತಃಕರಣ ಸ್ವರೂಪವನ್ನ ಇವನು ನೋಡಿ 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 ಅನುಭವಿಸ್ತಾ ಇದ್ದಾನೆ. ಹಂಗಾಗಿ ಈ ಜನ್ಮದಲ್ಲಿ ಇವನು ಕಣ್ಣು ಬಿಡೋನಲ್ಲ ಅಂತ ಗೊತ್ತಾಗ್ತೋಯ್ತು. ತನ್ನ ರೂಪವನ್ನ, ತನ್ನ ಜ್ಞಾನ ಸ್ವರೂಪವಾದ ರೂಪವನ್ನ ಇವನ ಅಂತಃಕರಣದಲ್ಲಿ ಅವನೇನ್ ಮಾಡ್ತಾನೆ? ಕೈ ಇಟ್ಟು ಮರೆಸ್ಬಿಡ್ತಾನೆ ಶ್ರೀಮನ್ನಾರಾಯಣ. ಸರ್ವಶಕ್ತತ್ವ ಅಲ್ವಾ? ಅವನಿಗೇನು ಗೊತ್ತಿಲ್ಲ, ಏನ್ ಮಾಡಕ್ಕಾಗಲ್ಲ ಪರಮಾತ್ಮನಿಗೆ. ಯಾವಾಗ ಮರೆಸ್ತಾನೋ ತನ್ನ ಅಂತಃಕರಣದಲ್ಲಿ ಜಾಜ್ವಲ್ಯಮಾನವಾಗಿ ಹೊಳಿತಾ ಇರುವಂತಹ ಆ ಕಾಂತಿಯುಕ್ತವಾದ ಪ್ರದೇಶ, ಆ ಪರಮಾತ್ಮ ಪ್ರತ್ಯಕ್ಷವಾದ ಪ್ರದೇಶ ಪಟಕ್ ಅಂತ ಕತ್ಲೆ ಆಗೋಗುತ್ತೆ. ಯಾವಾಗ ಕತ್ಲೆ ಆಗುತ್ತೋ ಆ ಮಗುಗೆ ದಿಕ್ಕೆಟ್ಟು ಪೋರ್ದು ಅಂತ ಹೇಳ್ತೀವಲ್ವಾ, ವಿಕ್ಕಚ್ಚಿ ಬರದು ಅಂತ ಹೇಳ್ತೀವಲ್ವಾ, ಆ ರೀತಿ ಅಯ್ಯೋ ನನ್ನ ಅಂತಃಕರಣದ ಒಳಗಡೆ ಇರುವಂತಹ ಪರಮಾತ್ಮ ಕಾಣಿಸ್ಕೊಳ್ಳದೆ ಹೋದ್ನಲ್ಲ, ಕತ್ಲೆ ಆಗೋಯ್ತಲ್ಲ, ಇಷ್ಟು ಹೊತ್ತು ನಾನು ಅವನನ್ನ ಅನುಭವಿಸ್ತಾ ಇದ್ನಲ್ಲ, ಈಗ ಅನುಭವಿಸಕ್ಕಾಗಲ್ವಲ್ಲ ಅಂತ ದಿಡುಕಟ್ಟು ಅಂದ್ರೆ ಧಡಾರ್ ಅಂತ ತಪಸ್ಸಿನಿಂದ ಕಳಚಿ ಭಗವಂತನ ಎಡೆಗೆ ಕಣ್ಣನ್ನ ಬಿಟ್ಟ. ಹೆಂಗಿದೆ ನೋಡಿ, ಪರಮಾತ್ಮನಿಗೂ ಗೊತ್ತಿಲ್ದೇನೆ ಪರಮಾತ್ಮನ ರೂಪ ಇವನಲ್ಲಿ ಆವಿರ್ಭಾವವಂತೆ. ಅದನ್ನ ಪರಮಾತ್ಮ ಬಂದು ತನ್ನ ಮಾಯಾಶಕ್ತಿಯಿಂದ ಅದನ್ನ ಆವರಿಸದ್ಲಂತೆ. ನಂತರ ಅಲ್ಲಿ ಅಂತಃಕರಣದಲ್ಲಿ ಯಾವಾಗ ಕತ್ಲೆ ಆವರಿಸ್ತೋ, ಇಷ್ಟೊತ್ತು ನೋಡ್ತಾ ಇದ್ದ ಭಗವಂತ ಇಲ್ವಲ್ಲ ಅಂತ ಬಹಳ ರೊಂಬ ಕವಲೆಯೋಡೆ ಅಂತ ಹೇಳ್ತೀವಿ, ಬಹಳ ಆತಂಕಗೊಂಡು ಕಣ್ಬಿಟ್ಟು ನೋಡಿದ್ನಂತೆ. ದಿಸ್ ಇಸ್ ದ ವೇ ಹೌ ದ ಲಾರ್ಡ್ ಮೇಡ್ ಹಿಮ್ ಟು ಓಪನ್ ಹಿಸ್ ಐಸ್. ಆ ಸ್ತಂಭನ ಅನ್ನೋ ಸ್ಟೇಜಿಂದ, ಯಾಕಂದ್ರೆ ಇಡೀ 14 ಲೋಕಗಳು ಸ್ತಂಭಿಸಿ ಹೋಗಿದೆ. ನಾನು ಧ್ರುವನಿಗೆ ಒಲದೆ ಅನ್ನೋದು ಶ್ರೀಮನ್ನಾರಾಯಣಿಗೆ ಈಗ ಮುಖ್ಯವಲ್ಲ. ಶ್ರೀಮನ್ನಾರಾಯಣ ಈ ಸ್ಟೇಟಸ್ ಇದೆಯಲ್ಲ, ಯಾರ್ದು? ಧ್ರುವನ ಸ್ಟೇಟಸ್, ಸ್ತಂಭಿಸಿ ಹೋಗಿರುವಂತಹ ಸ್ಟೇಟಸ್, ಅದನ್ನ ನಾನು ಮೊದಲು ಹೊರಗಡೆ ತರಬೇಕು. ಇಲ್ದಿದ್ರೆ 14 ಲೋಕಗಳು ಪ್ರಳಯದಲ್ಲಿ ಮುಳುಗೋಗುತ್ತೆ ಅಂತ ಹೇಳಿ ಅವನನ್ನ ವಿಚಲಿತ ಮಾಡಕ್ಕೆ ಈ ಒಂದು ಕ್ರಿಯೆಯನ್ನು ತೋರಿಸಿ ತನ್ನ ಹೃದಯದಲ್ಲಿ ಪರಮಾತ್ಮ ಯಾವ ರೀತಿ ಇದಾನೋ ಅದನ್ನ ಸಂಪೂರ್ಣವಾಗಿ ಮರೆಸಿದಾಗ, ಮರೆಸು ಹೋದ್ನಲ್ಲ ಅಂತ ಬಹಳ ಆತಂಕದಿಂದ ಕಣ್ಣು ಬಿಟ್ಟು ನೋಡಿದಾಗ ದಿವ್ಯ ಮಂಗಳ ಸ್ವರೂಪವಾಗಿ ಶ್ರೀಮನ್ನಾರಾಯಣ ನಿಂತಿರ್ತಾನೆ ಅವನ ಮುಂದುಗಡೆ.
ಅವಾಗ ಆ ಮಹಾಲಕ್ಷ್ಮಿ ಕೊಟ್ಟಂತಹ ಆ ಶಂಖವನ್ನ 2 ಕೆನ್ನೆಗಳಿಗೂ, ಕದುಪು ಅಂತ ಹೇಳ್ತೀವಲ್ವಾ, 2 ದವಡೆಗಳಿಗೂ ಹಿಂಗೆ ಸೋಕಿಸ್ಬಿಟ್ಟು ಅವನ ಬಾಯಲ್ಲಿ ಆ ಶಂಖವನ್ನ ಇಟ್ಟು ಹಾಲನ್ನ ಉಣಬಡಿಸ್ತಾನೆ. ಇದೆಲ್ಲ ಏನಕ್ಕೆ ಹೇಳಿ? ಎಲ್ಲಾರ್ಗೂ ಅರ್ಥ ಆಗ್ತಾ ಇದೆಯಾ ತತ್ವಗಳು, ಅಥವಾ ಸುಮ್ಮನೆ ನಾನು ಹೇಳ್ಕೊಂಡು ಕೂತಿದ್ದೀನ? ಅರ್ಥ ಮಾಡಣಿಕರದ ರಂಗನಾಯ್ಕಿ ಮಾಮಿ, ಸುಜಾತಾ ಮಾಮಿ, ಅರ್ಥ ಆಗ್ತಾ ಇದೆಯಾ? ಈಗ ಆ ಮಹಾಲಕ್ಷ್ಮಿ ಕೊಟ್ಟಂತಹ ಮರು ಹುಟ್ಟಿಗೆ ಪ್ರತೀಕವಾದಂತಹ ಆ ಶಂಖದ ಹಾಲನ್ನ ಆ ಮಗು ಬಾಯಲ್ಲಿ ಬಿಟ್ಟು ಆ ಶಂಖದಿಂದ 2 ಕೆನ್ನೆಯನ್ನು ಈ ರೀತಿ ಪರಮಾತ್ಮ ನೀವುತ್ತಾನೆ. ಉತ್ತರ ಕೊಡಿ. ತತ್ವ ಅವನ ಅಂತಃಕರಣನೆಲ್ಲ ಮರೆಸ್ಬಿಟ್ನಲ್ಲ, ಹಾಗಾಗಿ ಹೊರಗಡೆ ಬಂದಿದ್ದಾನ ಅಂತ ಪರೀಕ್ಷೆಗೋಸ್ಕರ. ಅತಕತಕ್ಕೆ ಗಲತ ತಡೋಡು ಕಿಳಿನ ಆಚಿ ಇವಾಗ ಪಾರ್ವನಿಕ್ರೆ ಹಿಂಗಿತ್ತ. ಅಂದ್ರೆ ನನ್ನ ಕರುಣೆ ನಿನ್ನ ಮೇಲೆ ಆಗಿದೆ ಅನ್ನೋದು. ಪರಮಾತ್ಮ ಕಿಳಿದ್ರು ಕರುಣೆನೆ. ಹಂಗೆ உங்களுக்கு கிழிச்சுக்க சாமர்த்தியம் இருக்கிறதா? ಪರಮಾತ್ಮ ಬಗಂಜ್ ಬೋಟಾಳು, ಅದು ಕರುಣೆನೆ. ಹಿರಣ್ಯಕಾಶಿಪುನ್ ಬಗೆಯೋ ತರ ನನ್ನನ್ನು ಬಗೆಯೋದಿದ್ರೆ ನಾನ್ ರೆಡಿಪ್ಪ, ಬಗಸ್ಕೊಳಕ್ಕೂ ರೆಡಿ. ಪರಮಾತ್ಮನ ಕೈಯಲ್ಲಿ ಬಗಸ್ಕೊಳಕ್ಕೂ ಅದು ಪುಣ್ಯ ಅಲ್ವಾ? ನಮಗೆಲ್ಲ ಸಿಗುತ್ತಾ ಅಲ್ವಾ? ರಾಮಬಾಣ ನನ್ನ ಹೃದಯದಲ್ಲಿ ರಾಮನ ಕೈಯಿಂದ ಬರ್ಬೇಕಾದ್ರೂ ಪುಣ್ಯ. ರಾವಣ ಪುಣ್ಯಶಾಲಿ ಅವನು ಅಲ್ವಾ? ನನಗೆ ನಿಮಗೆ ಹೊಡಿತಾರ ರಾಮ ಬಂದು? ಹೊಡೆಯೋದಿರ್ಲಿ, ತಿರುಗಿ ನೋಡ್ತಾನೋ ಇಲ್ವೋ ಅದು ಗೊತ್ತಿಲ್ಲ ಅಲ್ವಾ? ಸೊ ಹಂಗಾಗಿ ಪರಮಾತ್ಮನಿಂದ ಏನೇ ಬಂದ್ರೂ ಅದು ಮಹಾಪ್ರಸಾದವೇ. ಅದು ಪೀವತ ಮೀರಾ ಹಾಸಿರೆ ಅಂತ ಹೇಳ್ತೀವಲ್ವಾ? ರಾಣ ಕುಂಭ ದೇವ್ರ ಪ್ರಸಾದ ಇದು ಅಂತ ವಿಷ ಅಂತ ಕಳಿಸ್ತಾ. ತೇಜಾಬಾಯಿ ಹೇಳೇ ಬಿಟ್ಲು ಇದು ವಿಷ ಅಂತ. ತೇಜ, ನೀನ್ ಯಾವ ರೀತಿ ತಂದಿದೀಯಾ ಇದನ್ನ ಅಂತ ಕೇಳಿದ್ಲು ಮೀರಾ. ಮೊದ್ಲು ಏನ್ ಹೇಳ್ದೆ ನೀನು? ವಿಷ ಅಂದೆ. ವಿಷ ಅಂತ ಹೇಳಲಿಲ್ಲ, ನೀ ಮೊದ್ಲು ಏನ್ ಹೇಳ್ದೆ? ಕೃಷ್ಣನ ಪೂಜೆ ಮಾಡಿ ಇವತ್ತು ಪಾಯಸ ನೈವೇದ್ಯಕ್ಕೆ ಇಟ್ಟಿದ್ದೆ, ನೈವೇದ್ಯದ ಪ್ರಸಾದ ಕೊಡುವಂತೆ ಪ್ರಸಾದ ಅಂತ ಕೈ ನೀಟ್ಟಿದ್ಲು. ತಗೊಂಡು ಕುಡ್ದೇ ಬಿಟ್ಲು. ಪೀವತ್ ಮೀರಾ ಹಾಸಿರೆ, ಹಾಸಿವ ಕುಡಿದು ಬಿಟ್ಲು. ನೀ ತಂದಿರೋ ಭಾವ ಪ್ರಸಾದ ಅಂತ. ಆ ಭಾವನೆಯಲ್ಲಿ ನಾನು ಇದನ್ನು ಕುಡಿತೀನಿ, ಏನೂ ಆಗಲ್ಲ, ಏನೂ ಆಗ್ಲಿಲ್ಲ. ಹಂಗೆ ಅಂತ ತಗೊಂಡು ವಿಷಾನ್ ಕುಡಿದು ಬಿಡ್ಬೇಡಿ. ನೀರಾಗ ಹಂಗಾಯ್ತು ಅಂತ ಎಲ್ಲಾರ್ಗು ಹಂಗ ಆಗ್ಬೇಕು ಅನ್ನೋ ರೂಲ್ ಇಲ್ಲ. ಒಟ್ಟಲ್ಲ ಭಕ್ತಿ ಅವಳಲ್ಲಿ ಆ ರೀತಿ ವರ್ಕ್ ಮಾಡ್ತು. ಆಯ್ತಾ? ಇಲ್ಲಿ ಹಾಲನ್ನ ಕುಡಿಸಿ ಆ ಕೆನ್ನೆಗೆ ಆ ಶಂಖವನ್ನ ತಡವುತ್ತಾನೆ ನಾರಾಯಣ. ಹೇಳ ತತ್ವ. ಶಂಖ ಜ್ಞಾನ ಪ್ರಚೋದಿತವಾದದ್ದು, ಹಾಲು ಮಾತ್ರ ವಾತ್ಸಲ್ಯದಿಂದ ತೊಯ್ದಂತಹ ಆತ್ಮ. ಅವನಿಗೆ ರಿಲ್ಯಾಕ್ಸೇಷನ್ ಬರಬೇಕು ಅಂದ್ರೆ, ನಾನು ಅನಾಥನಲ್ಲ ನಾನು ಸನಾಥ ಅಂತ ಇರ್ಬೇಕಾದ್ರೆ ತಾಯಿಯ ಎದೆ ಹಾಲು ಅನ್ನೋದು ಅವನಿಗೆ ಬೇಕು. ಆ ತಾಯಿಯ ಎದೆ ಹಾಲಿನ ಪ್ರತೀಕವೇ ನೀನು ಅನಾಥನಲ್ಲ, ನೀನು ಸನಾಥ, ನಿನಗೆ ನೋಡು ಆ ಜಗನ್ಮಾತೆಯ ಆಶ್ರಯ ಇದೆ ಅಂತ ತೋರಿಸೋದೆ ತಾನು ಶಂಖದಿಂದ ಕುಡಿದಂತಹ ಹಾಲು. ಆ ಶಂಖವು ಶುದ್ಧ ಜ್ಞಾನ ಪ್ರತೀಕವಾಗಿ ಶುದ್ಧ ಜ್ಞಾನ ಸ್ವರೂಪವಾಗಿರೋದ್ರಿಂದ ಪಾಪ ಇದಕ್ಕೇನಾದ್ರೂ ಬರುತ್ತಾ? ಫಸ್ಟ್ ಸ್ಟ್ಯಾಂಡರ್ಡೇ ಇನ್ನೂ ಓದಿಲ್ಲ, ಸ್ಕೂಲ್ ಮೆಟ್ಲು ಈಗ ತಾನೇ ಹತ್ತಿದೆಯೋ, ನೆಟ್ಟಿಗೆ ಹತ್ತಿಲ್ವೋ. ಆ ನಾರಾಯಣನ್ ನೋಡಿ ಏನ್ ಸ್ತುತಿಸಕ್ ಸಾಧ್ಯ? ಇದು ನಾರಾಯಣ ಅನ್ನಕ್ಕೂ ಬರುತ್ತಾ? ಬರಲ್ಲ. ಅದಕ್ಕೆ ಸ್ತುತಿಸ್ಲಿ, ಜ್ಞಾನ ಬರ್ಲಿ ಅಂತ ಜ್ಞಾನ ಪ್ರಚೋದಿತವಾದ ಶಂಖವನ್ನ 2 ಕೆನ್ನೆಗೂ ಮುಟ್ಟಿಸಿದಾಗ ಏನು ಜ್ಞಾನವಾದು? ಅಯ್ಯೋ ನಾರಾಯಣ ಮಡತರಂದ ಬೆಳ್ಳಂ ಪೋಲೆ ಅಂತ ಹೇಳ್ತೀವಿ. ಡ್ಯಾಮ್ ಬಾಗಿಲನ್ನು ತೆಗೆದಾಗ ಕಾವೇರಿ ಹೆಂಗೆ ಕೃಷ್ಣರಾಜ ಸಾಗರದಲ್ಲಿ ಮೇತ್ತಗೆ ಬರ್ಲಾ ಬೇಡವಾ ಅಂತ ಬರ್ತಾಳ? ಸುಮ್ಮನೆ ಇಟ್ ವಿಲ್ ಜಸ್ಟ್ ಗಶ್ ಔಟ್ ಅಲ್ವಾ? ಹೊರಗಡೆ ಧಾರಾಕಾರವಾಗಿ ಅವಳು ಹೊಮ್ತಾಳೆ ಆ ಡ್ಯಾಮ್ ನೀರಿಂದ ಅಲ್ವಾ? ಆ ರೀತಿ ಅವನೊಳಗಡೆ ಇದ್ದಂತಹ ಸುಪ್ತ ಜ್ಞಾನ ಯಾವ ರೀತಿ ಹೊರಹೊಮ್ಮಿತು ಅಂದ್ರೆ, ವಿಶಾಖಹರಿ, ವೇಲುಕುಡಿ ಸ್ವಾಮಿ ಎಲ್ಲರೂ ಹೇಳ್ತಾರೆ, ಕೃಷ್ಣ ಪ್ರೇಮಿ ಸ್ವಾಮಿಗಳು ಎಲ್ಲ ಹೇಳ್ತಾರೆ, ಇನಿ ಯಾರು ಇಂದ ಮಾದರಿ ಪಾಡ ಮುಡಿயாது, ಇನಿ ಎದು ಮಿಚ್ಚು ವೆಕ್ಕಾದ ಅಳವಕ್ಕೆ. ಇನ್ಯಾರು ಈ ತರ ಹಾಡಕ್ ಸಾಧ್ಯವಿಲ್ಲ, ಇನ್ಯಾರು ಅದನ್ನ ನಮಗೆ ಇದು ಏನೋ
ಇದನ್ನ ಕಾಪಿ ಮಾಡ್ಬೋದೇ ಹೊರತು ಇದಕ್ ಮೀರಿದ ಸ್ತುತಿನ್ ಮಾಡಕ್ಕಾಗಲ್ಲ. ಆ ರೀತಿಯಾದಂತಹ ಸ್ತುತಿಯನ್ನ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ಮನೋ ಭಗವತೆ ಪುರುಷಾಯ ತುಭ್ಯಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ಮನೋ ಭಗವತೆ ಪುರುಷಾಯ ತುಭ್ಯಂ ಅಂತ ಶುರು ಮಾಡಿ 12 ಶ್ಲೋಕಗಳನ್ನ ಮುತ್ತು ಮುತ್ತಾಗಿ ಧ್ರುವ ಸ್ತುತಿಯಾಗಿ ಅವನು ಕೊಟ್ಟ. ಅದರ ಶ್ಲೋಕದ ಅರ್ಥಗಳು ತಾತ್ಪರ್ಯಗಳು ಎಲ್ಲ ಇನ್ನೂ ವಿವರಣೆ ಇದೆ, ಬೇಕಾದಷ್ಟು ನೋಟ್ಸ್ಗಳಿದೆ, ಎಲ್ಲ ಬರೆಸ್ತೀನಿ. ಸೊ ಆ ರೀತಿಯಾಗಿ ಭಗವಂತನ ಮೇಲೆ ಸ್ತೋತ್ರವನ್ನ ಮಾಡ್ದ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಮಾಚ ಅಪ್ಪಡಿ ತಪಸ್ ಪಣ್ಣೋ ಅಂದ್ರೆ ತಪಸ್ಸಿನ ಫಲು ಅಂತಿಕಿ ಲೀಡಾಚಿ ಯಾವ್ದಕ್ ಲೀಡಾಯ್ತು? ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಸ್ತಂಭಿಸಿ ಹೋಯ್ತು. ಆಯ್ತಾ? ಒಬ್ಬರೊಬ್ಬರು ತಪಸ್ಸು ಒಂದೊಂಥರ. ಇದು ಸತ್ವವಾದ ತಪಸ್ಸು ಅಲ್ವಾ? ಹಿರಣ್ಯಕಶಿಪುವಿನ ತಪಸ್ಸು ಹೆಂಗಿತ್ತೋ, ಇಡೀ 14 ಲೋಕಗಳಿಗೆ ತಪೋಗ್ನಿ ಜ್ವಾಲೆ ಹತ್ಕೊಂಡು ಉರಿಯಕ್ ಶುರು ಆಗೋಯ್ತು. ತಮೋ ಗುಣದ ತಪಸ್ಸು ಅದು. ದಗ 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 ಅಂತ 14 ಲೋಕಗಳು ಜಾಜ್ವಲ್ಯಮಾನವಾಗಿ ಉರಿಯಕ್ಕೆ ಶುರು ಆಗೋಯ್ತು ಅಲ್ವಾ? ಆದ್ರೆ ಇವನ್ ತಪಸ್ಸು ನಾಶಪಡಿಸುವಂತಹ ತಪಸ್ಸಲ್ಲ, ಸ್ತಂಭಿಸಿ ಹೋಯಿತು, ಸ್ತಂಭನ ಆಯ್ತು. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಒಂದು 14 ಲೋಕಗಳು ಅವನ ತಪಸ್ಸಿನಿಂದ ಸ್ತಂಭಿಸಿ ಹೋದಾಗ ಶ್ರೀಮನ್ನಾರಾಯಣನ ಬಂದು ಹರಸಾಹಸ ಮಾಡಿ ಆ ಧ್ರುವದನ್ನ ಮೇಲೆ ಎಚ್ಚರಿಸಿ, ಹರಸಾಹಸ ಅಲ್ವಾ? ನಾರಾಯಣನಿಗೆ ಹರಸಾಹಸ. ಹೆಂಗಪ್ಪ ಈ ಹುಡುಗನ್ನ ಈ ತಪಸ್ಸಿಂದ ನಾನು ಹೊರಕ್ಕೆ ಅಭಿಮುಖವಾಗಿಸೋದು? ಒಳೋನ್ಮುಖವಾಗಿ ಮುಖಿಯಾಗಿ ನನ್ನನ್ನೇ ಇವನು ಅನುಭವಿಸ್ತಾ ಇದ್ದಾನಲ್ಲ ಒಳಗಡೆ, ಹೆಂಗೆ ನನ್ನನ್ನು ನಾನು ಮರೆಸ್ಕೊಳ್ಳೋದು? ಇದು ವಿಶ್ವ ಪ್ರಯತ್ನ ತಾನೆ, ಭಗವಂತನಿಗೆ ಇದು ಪ್ರಶ್ನೆ ತಾನೆ, ಭಗವಂತನಿಗೆ ಪರೀಕ್ಷೆ ತಾನೆ ಇದು. ಶ್ರೀಮನ್ನಾರಾಯಣನಿಗೆ ಗೊತ್ತಿಲ್ಲ ತನ್ನ ರೂಪದ ಮಹಿಮೆ ಏನು ಅಂತ. ನಾಮಸ್ಮರಣೆಯಿಂದ ಅನಂತ ಭಕ್ತಿಯಿಂದ ಆಳವಾದಂತಹ ಭಕ್ತಿಯ ಒತ್ತಡದಿಂದ ಆ ಲಕ್ಷ್ಮೀನಾರಾಯಣನ ರೂಪ ಲಕ್ಷ್ಮೀನಾರಾಯಣನಿಗೆ ಗೊತ್ತಿಲ್ಲದೇನೆ ಇವನ ಹೃದಯದಲ್ಲಿ ಮೂಡಿದೆ. ಅತ್ಯಾಶ್ಚರ್ಯ ಅಲ್ವಾ ಇದು? ಅತ್ಯಾಶ್ಚರ್ಯವ ಅಲ್ವಾ? ಅತಿ ಆಶ್ಚರ್ಯ ಇದು. ಆ ಲಕ್ಷ್ಮೀನಾರಾಯಣನ ರೂಪ ಆ ಧ್ರುವನ ಹೃದಯದಲ್ಲೇ ಮೂಡಿದ್ದು, ಕೊನೆಗೆ ಅದನ್ನ ಮರೆಸಿ ಕತ್ತಲಾಗಿಸಿದಾಗ ಗಾಬರಿಯಿಂದ ಆ ಮಗು ಮೇಲೆ ಏಳ್ತು. ಎದ್ದಾಗ ಆ ಮಗುವಿಗೆ ಈ ಶಂಖದ ತೀರ್ಥ ಅಂದ್ರೆ ಕ್ಷೀರವನ್ನ ಕೊಟ್ಟು ಜ್ಞಾನ ಪ್ರಚೋದಿತವಾದಂತಹ ಆ ಶಂಖವನ್ನ ತನ್ನ 2 ಗಲ್ಲಗಳಿಗೆ ಮುಟ್ಸಿದ ಕೂಡಲೇ ಆ ಧ್ರುವಸ್ತುತಿಯನ್ನ 12 ಸ್ತುತಿಗಳನ್ನ ಮಾಡ್ತಾನೆ. ಏನಕ್ಕೆ 12 ಸ್ತುತಿಗಳನ್ನ ಮಾಡೋದು? ಯಾರಾದ್ರೂ ಹೇಳಿ ನೋಡೋಣ. ಇನ್ನೇ ಕತ್ಕೋ ಎಲ್ಲಾರು. ನಿದ್ರೆ 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 ನಿದ್ರೆ, ಕ್ಲಾಸ್ ಪೂರ್ತಿ ನಿದ್ರೆ. ನೀವು ಮಾಡಿಲ್ಲ ಗೊತ್ತು. ಎಲ್ಲ ನಾಡು ಅವೇ ಪಣ್ಣು, ಎಲ್ಲಾರು ನಿದ್ರೆ ಪಣ್ಣಾದೆ ಕುಯ್ನೆ ಕಾವೇ ಪಣ್ಣಿಲ್ಲ, ಎಲ್ಲಾರು ಪಣ್ಣಾಣಿಕ್ರು ಹೋಗ್ಕಂಡೆ. ನಂಗೂ ಕಂಡು ಹಿಡಿತಾ ಇದೆ ನಿಮ್ಮನ್ನ ನೋಡಿ. ಎಲ್ಲ ದಿನ ನೀವು ಮಾಡ್ತಾ ಇದ್ರಿ ಪ್ರೇಮಾ ಆಂಟಿ, ಇವತ್ ನೀವು ಮಾಡ್ತಾ ಇಲ್ಲ. ನೀವು ಧ್ರುವನಾಗ ಹೋಗಿದ್ದೀರಾ, ನಾವೆಲ್ಲ ನಾರಾಯಣರಾಗ ಹೋಗಿದ್ದೀವಿ. ಹೇಳಿ. ಸ್ಮಿತಾ ಬಚಾವಾಗೋದ್ರು, ವಿಡಿಯೋ ಆಫ್ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದಾರೋ, ಮಗನ್ಗೆ ಓದಿಸ್ತಾ ಇದಾರೋ? ಗಂಡವ್ರಿಗೆ ನಮಗಂತೂ ಗೊತ್ತಿಲ್ಲ, ನಿದ್ದೆ ಮಾಡ್ತಾ ಇದಾರೋ ಮಗನಿಗೆ ಓದಿಸ್ತಾ ಇದಾರೋ ಏನೋ.
ಒಟ್ಟಲ್ಲಿ ಸ್ಕ್ರೀನ್ ಎದುರುಗಡೆ ಇದೆ. ಸೊ ಕೊನೆ ಉತ್ತರ ಕೊಟ್ಬಿಡಿ. ಏನಕ್ಕೆ 13 ಶ್ಲೋಕ ಹಾಡ್ಬೋದಿತ್ತು, 11 ಶ್ಲೋಕ ಹಾಡ್ಬೋದಿತ್ತು, 12ರಲ್ಲೇ ಬಂದು ಕೂತ ಅವನುವೆ. ಎಲ್ಲ ಅಗೇನ್ ತತ್ವ. ಅವನಿಗೇನೋ 12 ಆಡಬೇಕು ಅನ್ನಿಸ್ತು ಮಾಮ, ಅದಕ್ಕೆ ಮೇಲೆ ವರ್ಡಿಂಗ್ಸ್ ಸಿಕ್ಲಿಲ್ಲ ಅನ್ಬೇಡಿ ಪ್ರೇಮ ಆಂಟಿ. ನಮ್ಮ ಉಷಾ ಅಕ್ಕ ಆಗಿದ್ರೆ ಎಲ್ಲೆಲ್ಲೋ ಲೀಡ್ ಮಾಡ್ಬಿಡೋರು ಇವತ್ತಿನ ಕ್ವೆಶನ್ಸ್ಗೆ. ಸದ್ಯ ಪುಣ್ಯ ನಾಮಳು ಪಳಚ್ಕೊಂಡು ಇನ್ನಕ್ಕೆ ಬರೋಲ್ಲ ಅವೇ. ಇಲ್ಲನಪ್ಪ ಟಾಪಿಕ್ ಅಂಕಕ್ಕೆ ಹೋಗಿ ಬದಲ ಎಳ್ಕೊಂಡ್ ಬರೋಣ ಮಾಯ್ತು. ಪ್ರತಿ ಪ್ರಶ್ನೆಗೂ ಎಳ್ಕೊಂಡ್ ಬರ್ಬೇಕಿತ್ತು. ಈ ಸ್ಟಾರ್ಟಿಂಗ್ ಎಲ್ಲ ಏನ್ ಹೋಗ್ತಾನೆ ಇಲ್ವಲ್ಲ ಕ್ಲಾಸ್ಗೆ, ಏನೋ ಹೇಳ್ತಾ ಇದ್ರಲ್ಲ ರಿಲೇಷನ್ ದೇ ಹೇಳ್ತಾ ಇದ್ರಲ್ಲ ಅವಾಗ, ಯಾಕೋ ಸ್ಟಾರ್ಟ್ ಆಗಿಲ್ಲ, ಅವ್ರು ಬಂದೇ ಇಲ್ಲ, ಆದ್ರೂ ಇವತ್ತೆಲ್ಲ ಹೋಗ್ತಾ ಇದೆ ಅಂತ. ನಾನೇ ಸ್ವಲ್ಪ ಉಷಾ ಅಕ್ಕನ ರೋಲ್ ತಗೊಂಡಿದ್ದೆ. ಇಲ್ಲ ಪಾಪು ಅವೇ ಮಾಡಿ ಪರವಾಗಿಲ್ಲ, ಗೊತ್ತಾಗ್ಲಿ ಏನು ಇರೋದ್ನೇ ತಾನೇ ಹೇಳ್ತಾ ಇರೋದು, ಇಲ್ದೇ ಇರೋದು ಹೇಳ್ತಾ ಇಲ್ವಲ್ಲ. ನಾವೇನ್ ಯಾರನ್ನೂ ಅಪಖ್ಯಾತಿಯಾಗಿ ಹೇಳ್ತಾ ಇಲ್ಲ, ವಿಖ್ಯಾತಿಯಾಗಿ ಅವ್ರವ್ರ ಟ್ಯಾಲೆಂಟ್ನ ಅವ್ರವ್ರಿಗೆ ಹೇಳ್ತಾ ಇದೀವಿ. ಹೌ ಟು ಡೈವರ್ಟ್ ದ ಕ್ಲಾಸ್ ಅನ್ನೋದು ಅವ್ರ ಸಾಮರ್ಥ್ಯ, ಅದನ್ನ ಹೇಳ್ತಾ ಇದೀನಿ. ತುಂಬಾ ಎಳ್ಕೊಂಡು ಹೋಯ್ತು, ಎಲ್ಲೆಲ್ಲಿಗೋ ಹೋಯ್ತು ಅದು ತುಂಬಾ ಹೊತ್ತು. ಅಲ್ಲ, ನಿಮ್ಗೆಲ್ಲ ಉಷಾ ಅಕ್ಕ ಇಲ್ಲ ಅಂತ ಬೇಜಾರಾಗ್ಬಾರ್ದು, ಅದಕ್ಕೆ ರೀಪ್ಲೇಸ್ಮೆಂಟ್ ಸ್ವಲ್ಪ ಇವತ್ತಿನ ಪ್ರಶ್ನೆಗಳು ಹಾಕೋಷ್ಟು ಹಾಕಿದಿದ್ರೆ ನಾನು ಇವತ್ತು ಇಷ್ಟು ಮುಗ್ಸಕ್ ಆಗ್ತಾ ಇರ್ಲಿಲ್ಲ. ಇನ್ನು 3ನೇ ತಿಂಗಳಲ್ಲೇ ಕೂತಿರ್ತಾ ಇದ್ದೆ. 6 ತಿಂಗಳು ಮುಗಿಸ್ಬಿಟ್ಟೆ. ಒಳ್ಳೇದಾಯ್ತು. ದ್ವಾದಶ ನಾಮಗಳು ಅಂತನಾ? ಭಗವಂತನ ದ್ವಾದಶ ನಾಮಗಳು. ದ್ವಾದಶಾಕ್ಷರಗಳು. ಓಂ ನಮೋ ಭಗವತೆ ವಾಸುದೇವಾಯ ಅಂತ 12 ಅಕ್ಷರಗಳ ಬೀಜಾಕ್ಷರಗಳ ಒಂದು ರೂಪವಾಗಿ, ಆದ್ರೆ 12 ಬೀಜಾಕ್ಷರಕ್ಕೆ ಅಂತ ಅಲ್ಲ, 12 ತತ್ವಗಳನ್ನ ಅಲ್ಲಿ 12 ಸ್ತುತಿಯಲ್ಲಿ ಧ್ರುವ ಹೇಳಿದಾನೆ. 12 ತತ್ವಗಳು ಅಗೇನ್ ಇಟ್ ಇಸ್ ಮೊದಲನೇದು ಚಿತ್ತ, 2ನೇದು ಅಹಂಕಾರ, 3ನೇದು ಬುದ್ಧಿ, 4ನೇದು ಮನಸ್ಸು, 5ನೇದು ಶ್ರಿಯ ಎಂಬ ಕೈಂಕರ್ಯ, 6ನೇದು ಯಶಸ್ಸು, 7ನೇದು ಕೀರ್ತಿ, 8ನೇದು ಜ್ಞಾನೈಶ್ವರ್ಯ, 9ನೇದು ಆನಂದ, 10ನೇದು ಮೋಕ್ಷ, ಮೋಕ್ಷಕ್ಕೆ ಮೇಲೆ 11ನೇದು ಅಂತರ್ಯಾಮಿ ಸ್ವರೂಪ, 12ನೇದು ಕರ್ತ ಭರ್ತ. ಏನ್ ಮಾವ ಹಿಂಗೆ ಜೋರಾಗಿ ಹೇಳ್ಬಿಟ್ರಲ್ಲ, ಏನು ಬರ್ಕೊಳ್ಳೇ ಇಲ್ಲ ಅನ್ಕೋಬೇಡಿ, ಎಲ್ಲ ಬರೆಸ್ತೀನಿ. ಇವತ್ತು ಎಕ್ಸ್ಪ್ಲನೇಷನ್ ಅಷ್ಟೇನೆ. ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಿಂಪಲ್ ಆಗಿ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಿಂಪಲ್ಲೇ ಇಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇದೇನಾದ್ರೂ ಬುಕ್ಕಲ್ಲಿರೋದು ಹೇಳಿದ್ರೆ ನೀವು ಯಾರು ಸಿಲೆಬಸ್ ಚೇಂಜ್ ಮಾಡ್ಬಿಡಿ ಮಾಮ, ಧ್ರುವಚರಿತ್ರೆ ಸಾಕಿನ್ನು ಅಂದ್ಬಿಡ್ತೀರಾ. ತುಂಬಾ ಕಷ್ಟವಾಗಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಐ ಹ್ಯಾವ್ ಮೇಡ್ ಇಟ್ ವೆರಿ ಸಿಂಪಲ್ ಟು ಯು. ಆಯ್ತಾ? ಎಲ್ಲ ಬ್ಯಾಚ್ ಅವ್ರಿಗೂ ಸಿಂಪಲ್ಲೇ ಮಾಡಿದ್ದೀನಿ ನಾನು. ಯಾಕಂದ್ರೆ ನೀವು ಡೈರೆಕ್ಟಾಗಿ ಧ್ರುವಚರಿತ್ರೆ ಓದಿದ್ರೆ ಏನೂ ಅರ್ಥ ಆಗಲ್ಲ. ಸೊ ಗೊತ್ತಾಯ್ತಾ? ಅವನ ತಪಸ್ ಪ್ರಕ್ರಿಯೆ ಎಲ್ಲಾರ್ಗೂ ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಶೈಲಾ ಆಂಟಿ ಆಬ್ಸೆಂಟು, ಮತ್ತು ಇವರು ಉಷಾ ಅಕ್ಕ ಆಬ್ಸೆಂಟ್. ನಾನು ವಿಜಯ ರಾಘವನ್ ಇಂದ್ರಾಣಿನ ಹೇಳಲ್ಲ, ರೆಗ್ಯುಲರ್ ಆಬ್ಸೆಂಟೀಸ್ ನಾನೇನೇ ಹೇಳೋದಲ್ಲಿ. ಪಾಪ ಇವರಿಬ್ರು ಬರೋರು ಆಬ್ಸೆಂಟ್ ಆದ್ರೆ ಹೇಳ್ಬೇಕು ಆಬ್ಸೆಂಟೀಸ್ ಅಂತ. ಇವ್ರ 3 ಹೊತ್ತು ಆಬ್ಸೆಂಟೆ. ಇವ್ರ ಪ್ರಕಾರ ನಾನು ರಿಪೀಟ್ ಮಾಡಿದ್ರೆ ಯಾವ ಚರಿತ್ರೆನೂ ಹೇಳಕ್ಕಾಗಲ್ಲ. ಮಾಡಿರೋ ಇದನ್ನೇ ಮಾಡ್ಕೊಂಡು ಕೂರ್ಬೇಕು. ಹೇಳಿ ವಿಜಯ ರಾಘವನ್ ಮಾಮನ್ಗೆ, ಆಯ್ತಾ? ಇವತ್ತೇನೋ ಫ್ಯೂನರಲ್ಲೋ ಅದು ಇದು ಒಪ್ಕೊಳ್ಳೋಣ, ಬಟ್ ಒನ್ಸ್ ಯು ಲೀವ್ ಸಮಥಿಂಗ್ ಕಮಿಟೆಡ್ ಒನ್ಸ್, ನೋಡಿ ಬರೀ ಈ ಅಲೌಕಿಕ ವಿಚಾರ ಅಂತ ಅಲ್ಲ, ಐ ಆಮ್ ಟೆಲಿಂಗ್ ಎವ್ರಿಬಡಿ, ಯಾವುದೇ ನೀವು ಕಮಿಟೆಡ್ ಆಗಿ ಹಿಡ್ಕೊಂಡು ಮಾಡಿದ್ರೆ ಮಾಡ್ತೀರಾ. ಒಂದ್ಸಲ ಬಿಟ್ರಿ ಅಂದ್ರೆ ಮತ್ತೆ ಕಮಿಂಗ್ ಟು ದ ಸೇಮ್ ಪ್ಲೇಸ್ ಇಸ್ ನಾಟ್ ಸೋ ಈಸಿ, ವೆರಿ ವೆರಿ ಡಿಫಿಕಲ್ಟ್. ಇಲ್ದಿದ್ರೆ ಸರಾಗೋಗಿ ಹೋಗ್ತಾ ಇರುತ್ತೆ ನಮ್ಮ ದಿನಗಳು. ನಾನೀಗ ತಪ್ಸಕ್ ಶುರು ಮಾಡಿದೆ ಅನ್ಕೊಳ್ಳಿ ನಿಮ್ಮ ಕ್ಲಾಸನ್ನ, ನನಗೆ ಗೊತ್ತಿಲ್ಲದೆ ಪ್ರತಿ ಸೋಮವಾರ ನಾನು ತಪ್ಪಿಸ್ತೀನಿ. ಇಟ್ ಬಿಕಮ್ಸ್ ಅನ್ ಹ್ಯಾಬಿಟ್ ಟು ಮೀ. ನನಗೂ ಇದು ಅನ್ವಯಿಸುತ್ತೆ, ನಾನು ನಿಮಗೆ ಮಾತ್ರ ಹೇಳ್ತಾ ಇಲ್ಲ. ನಂಗೆ ಒಂದು ಸೋಮವಾರ ನನಗೆ ತಗೊಳ್ದೆ ಬೇಜವಾಬ್ದಾರಿಯಿಂದ ನಡ್ಕೊಂಡೆ ಅನ್ಕೊಳ್ಳಿ, ನೆಕ್ಸ್ಟ್ ಸೋಮವಾರ ನಂಗೆ ಅದೇ ಬಂದು ಆವರಿಸುತ್ತೆ. ಅಯ್ಯೋ ಈ ಮಂಡೇ ಬ್ಯಾಚ ತಗೋಬೇಕಾ ಇವತ್ತು, ಒಂದಿನ ಮಂಡೇ ತಾನೇ, ಇನ್ನು ಶುರು ಆಫ್ ದ ವೀಕ್, ಆರಾಮಾಗಿ ಇದ್ಬಿಡೋಣ ಅನ್ಸಕ್ ಶುರು ಆಗೋಗುತ್ತೆ. ನಂಗೆ ಆಕ್ಚುಲಿ ಬಿಗಿನಿಂಗಲ್ಲಿ ಸ್ಯಾಟರ್ಡೆ ಬ್ಯಾಚ್ ತುಂಬ ಸ್ಟ್ರೈನ್ ಆಗೋದು. 2 ಬ್ಯಾಚ್ ಮಾಡಬೇಕಲ್ಲಪ್ಪ, ಸ್ಯಾಟರ್ಡೆ ಬಂತಲ್ಲ ಅನ್ಸೋದು. ಬೆಳಿಗ್ಗೆ 1 ಬ್ಯಾಚು, ಆಮೇಲೆ ಮಧ್ಯಾಹ್ನ 1 ಬ್ಯಾಚು.
ಅವತ್ತೇ ನಿತ್ಯಾನುಸಂಧಾನ ಸಾಯಂಕಾಲ ಮತ್ತೆ 7 ಗಂಟೆಗಿದೆ. ಇವಾಗ ನನಗದು ಎಷ್ಟು ಹ್ಯಾಬಿಟ್ ಆಗೋಯ್ತು ಅಂದ್ರೆ ಹಂಗೆ ನಾ ಮಾಡ್ಕೋಬಾರ್ದು ಅಂತ ಕಷ್ಟಪಟ್ಟು ನಾನು ಈ ಮೋಲ್ಡ್ಗೆ ಹಾಕ್ಕೊಂಡೆ ನನ್ನ. ಈಗ ಬೇಕಾದ್ರೆ ದಿನ 3 ಬ್ಯಾಚ್ ಇರಲಿ, ನಾನು ಆರಾಮಾಗಿ ಮಾಡ್ಕೊಂಡು ಹೊರಟೋಗ್ತೀನಿ. ನಂಗೇನು ಅನ್ನಿಸಲ್ಲ. ನಾ ಮಾಡೋದೇ ಆದ್ಮೇಲೆ ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು? ಖುಷಿಯಾಗಿ ಮಾಡೋಣ ಅಟ್ಲೀಸ್ಟು. ಅವಾಗ ಮಾಡ್ತೀನಿ ಚೆನ್ನಾಗಿ ಅಂತ. ಆ ಥರ ತಪ್ಪಿಸ್ಕೋಬಾರ್ದು ಅಂತ ಒಂದಿದ್ರೆ ಈ ಫ್ಯೂನರಲ್ಗೆ ಹೋಗ್ಲಿ, ಪರವಾಗಿಲ್ಲ, ನಾನು ಇದಕ್ಕೇನು ಹೇಳ್ತಾ ಇಲ್ಲ. ಇಷ್ಟು ದಿನ ಏನು ಫ್ಯೂನರಲ್ ಇತ್ತು? ಇಷ್ಟು ದಿನ ಏನಿತ್ತು? ಏನೋ ದೊಡ್ಡದಾಗಿ ಇದಕ್ಕೆ ಮಾತ್ರ ಫೋನ್ ಮಾಡಿ ಫ್ಯೂನರಲ್ ಇದೆ ನಾ ಬರಲ್ಲ ಅದಕ್ಕೆ. ಇಷ್ಟು ದಿನ ಏನಿತ್ತು? ಬರ್ದೇ ಇರೋರ್ನ ಇಷ್ಟೇ ಹೇಳೋದು, ನಿಮಗೆ ಬರಬೇಕು ಅನ್ನೋದು ಒಂದೇ ರೀಸನ್ ಇರಬೇಕು, ಇನ್ಯಾವುದೂ ರೀಸನ್ ಇರ್ಕೊಡ್ದು. ಸೊ ಇಷ್ಟು ಬರ್ದಿದ್ರೆ ನೀನು ಬರಲ್ಲ ಅಂತ ತಾನೆ ಬಂದಿದ್ದೀನಿ ಅಂತಾನೆ ಅರ್ಥ? ಹಾ ಹಾಗಾದ್ರೆ ಕ್ಲಾಸಿನ ಅರಿವಿದೆಯಾ ಅವ್ರಿಗೆ ಇಲ್ವಾ? ಭಾಗವತ ಅನ್ನೋದು ಒಂದು ಈಗ ನಡೀತಾ ಇದೆ ಅಂತಾನೆ ಗೊತ್ತಿಲ್ವೇನೋ, ಇನ್ನು ಮರ್ತೆ ಹೋಗಿದ್ದಾರೆ ಅನ್ಸುತ್ತೆ. ನಾನು ಪರ್ಪಸ್ ಆಗಿ ಫೋನ್ ಮಾಡಲಿಲ್ಲ. ಲೆಟ್ ಹಿಮ್ ಟರ್ನ್ ಬ್ಯಾಕ್. ಇಫ್ ಹಿ ವಾಂಟ್ ಹಿ ವಿಲ್ ಟರ್ನ್. ನೋಡಿ, ಇದು ನೆವರ್ ಎಂಡಿಂಗ್ ಕಮಿಟ್ಮೆಂಟು. ಅವರೇ ಬಂದು ಕಮಿಟ್ ಆದ್ರೆ ಆಗ್ಲಿ. ನಾನು ಅದಕ್ಕೆ ಫೋನ್ ಮಾಡಲಿಲ್ಲ. ಅಯ್ಯೋ 100 ಸಲ ಬೇಡ ಅಂದ್ರೆ ಇಲ್ಲ ಅಷ್ಟೇನೆ ಅಲ್ವಾ? ಬೇಕು ಅಂದ್ರೆ ಬರ್ತಾರೆ ಖಂಡಿತ, ಇಲ್ಲ ಅಂದ್ರೆ ನಾವು ಇನ್ನು ಫೋರ್ಸ್ ಮಾಡೆಲ್ಲ ಎಳಿಯಕ್ಕಾಗಲ್ಲ. ಬಿಟ್ಟಾಕು. ಇರೋರಿಗೆ ಕ್ಲೀನಾಗಿ ಲಕ್ಷಣವಾಗಿ ಹೇಳ್ಕೊಡ್ಬೇಕು ಅಷ್ಟೇ ನಂದು ಪಾಲಿಸಿ ಅಲ್ವಾ? ಬೀಯಿಂಗ್ ಎ ಗುರು, ಯಾರು ಇಂಟ್ರೆಸ್ಟ್ ಆಗಿ ಬರ್ತಾರೋ ನಾನು ಅವ್ರಿಗೆ ನಿಜವಾಗ್ಲೂ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಷ್ಟೇನೆ. ಬರ್ದೇ ಇರೋರ್ಗೆಲ್ಲ ತಲೆ ಕೆಡಿಸ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಪರವಾಗಿಲ್ಲ ಬಿಡಿ, ನಾನು ಒಂದ್ಸಲ ಯಾವಾಗಾದ್ರೂ ಫೋನ್ ಮಾಡ್ತೀನಿ. ಹೆಂಗಿದ್ರು ಈಗ ಯಾರ್ದೋ ಅಳಿಯ ಹೋಗಿದ್ದಾರೆ ಅಂತ ಕೇಳ್ಬೋದಲ್ವಾ ಒಂದು ರೀಸನ್. ಯಾರು ಅಳಿಯ ಹೋದ್ರು ಅಂತ ಅದಕ್ಕೋಸ್ಕರ ಆದ್ರೂ ಫೋನ್ ಮಾಡಿ ಒಂದ್ಸಲ ಏನ್ ಕ್ಲಾಸ್ ಏನಾಯ್ತು ನಿಮ್ದು ಗಾಳಿಪಟ ಅಂತ ಒಂದು ಗದರ್ತೀನಿ ಅವಾಗ. ಸೊ ಇದಿಷ್ಟ ಅರ್ಥ ಆಯ್ತಾ? ಸೊ ಅಂತೂ ಇಂತೂ ಪ್ರತ್ಯಕ್ಷ ಮಾಡಿಸ್ಬಿಟ್ವಿ ನಾರಾಯಣನನ್ನ ಎಲ್ಲಾರು ಸೇರಿ. ಧ್ರುವನ ಕಣ್ಣನ್ನು ಬಿಡಿಸಿದ್ವಿ. ನಾರಾಯಣ ಪ್ರತ್ಯಕ್ಷ ಆಗಿದ್ದು ಆಂಡವನ್ ಸ್ವಾಮಿ ಹೇಳೋರು ಉಪನ್ಯಾಸದಲ್ಲಿ, நாராயண பிரத்யக்ஷமா இந்த பெரிய விசாரமே கிடையாது. ஆனா நாராயணன் பிரத்யக்ஷமானதுமே இந்த துருவன், இந்த குட்டி வாண்டு பையன் இருக்கானே, இவன் கண்ணை திறக்க வச்சது அதுதான் பிரமாதமான விஷயம். ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಪರಮಾತ್ಮನನ್ನ ತನ್ನ ಹೃದಯಾಕಾಶದಲ್ಲಿ ಸುಪ್ರಕಾಶವಾಗಿ ಸದಾ ಕಾಲ ನೋಡುವ ಒಂದು ಮಟ್ಟಕ್ಕೆ ಅವನ ಭಕ್ತಿ ಪರಿಪಕ್ವವಾಗಿ, ಪರಮಾತ್ಮನೇ ತನ್ನನ್ನ ಫಿಸಿಕಲ್ ಆಗಿ ಈ ಇಂದ್ರಿಯಾರ್ಥವಾದ ಕಣ್ಣಿಂದ ನೋಡಪ್ಪ ಅಂತ ಕಣ್ಬಿಡ್ಸಕ್ಕೆ ಹರಸಾಹಸ ಮಾಡ್ದ ಅಂದ್ರೆ ಅವನ ಭಕ್ತಿಯ ಒತ್ತಡ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದನ್ನ ನಮ್ಗೆ ಊಹಿಸ್ಕೊಳಕ್ಕೂ ಸಾಧ್ಯವಿಲ್ಲ. சாத்தியவா? பிரமிப்பு பிடிக்கும் ಅಂತಾರೆ. அந்த பக்தியை நம்ம பார்த்தோமானா பிரமிப்பு பிடிச்சிடும் அப்படியே நமக்கு ಅಂತ. ಆ ರೀತಿಯಾಗಿ ಧ್ರುವ ಪರಮಾತ್ಮನ ಬರಮಾಡ್ಕೊಂಡ. ಎವ್ರಿ ಭಕ್ತ ಇಸ್ ಅನ್ ಆರ್ಡರ್ ಫಾರ್ ಭಗವಂತ. ಹೆಂಗೆ ಭಗವಂತ ನಮಗೆಲ್ಲ ಡಿವೈನ್ ಆರ್ಡರ್ ಕೊಡ್ತಾನೋ, ಭಗವಂತನಿಗೆ ಒಂದು ಆರ್ಡರ್ ಈ ಭಕ್ತಾದಿಗಳು ಹಾಕ್ಬಿಡ್ತಾರೆ. ಏನ್ ಮಾಡೋದು? ಹಾಕ್ಬಿಡ್ತಾರೆ ಅವರನ್ನ ಸೇರಿಸಿ ಎಲ್ಲಾರು. ಎಂತಹ ಒಂದು ಭಕ್ತಿ ನೋಡಿ. ಯಾರ ತರ ಇದ್ರು ನಮ್ಮ ಈ ಕಲಿಯುಗದಲ್ಲಿ. ಇದಕ್ಕೆ ஒரு எக்ஸாம்பிள் இருக்கு. அடுத்த கிளாஸ் சொல்ல போறேன். ಯಾರು ಹೇಳಿದೀನಿ ನಾನು 2-3 ಸಲ. ಏನ್ಮಮ್ಮ ಕೇಳಿ ಕ್ವಶನ್ ಗೊತ್ತಾಗ್ಲಿಲ್ಲ. ಈ ಧ್ರುವನ ಹೃದಯದಲ್ಲಿ ಸುಪ್ರಸನ್ನನಾಗಿ ಪರಮಾತ್ಮ ಬೆಳಗ್ತಾ ಇದ್ನಲ್ಲ, ಈ ರೀತಿ ಇನ್ನೊಬ್ರು ಇದ್ರು. ಯಾರದು? ಆಂಜನೇಯ ನಮ್ಮಮ್ಮ. ಅವನು ಈ ಯುಗ ಅಲ್ಲ, ತ್ರೇತಾಯುಗ. ನಾನು ಈ ಯುಗದಲ್ಲಿ ಅಂತ ಇದ್ದೀನಿ, ಕಲಿಯುಗದಲ್ಲಿ. ಪ್ರಹ್ಲಾದ ಯಾವ ಯುಗ? ಸತಿಯುಗ. ಇನ್ನು ಹನುಮಂತನಿಗೂ ಹಿಂತೆ ಇದ್ದವನವನು.
ಸಂಪ್ರದಾಯದಲ್ಲಿ ಕಾಲೂರಿರೋರಿಗೆ ಗೊತ್ತಾಗುತ್ತೆ ಎಕ್ಸಾಂಪಲ್ ಚೆನ್ನಾಗಿ. ನಾನು 2-3 ಸಲ ಈ ಕಥೆಯನ್ನು ಹೇಳಿದ್ದೆ ನಿಮಗೆ. ಕುಚೇಲ ನಮ್ಮಮ್ಮ. ಅವನು ದ್ವಾಪರ ಯುಗ. ಕಲಿಯುಗದ ಹೇಳಿ ಅಂದ್ರೆ ಬರೀ ಹಿಂದಿನ ಯುಗದಲ್ಲೇ ಇರ್ತೀರಲ್ಲ. ಕಲಿಯುಗ ಅಂದ ತಕ್ಷಣ ನಾನೊಬ್ಬನೇ ಮಾಮ ಅನ್ಬೇಡಿ. ಆಮೇಲೆ ಪೆರಿಯಾಳ್ವಾರ್ಗೆ ಪೆರಿಯಾಳ್ವಾರರು ಅಲ್ಲ. ಪೆರಿಯಾಳ್ವಾರರು ಹೌದು, ಆದ್ರೆ ಪ್ರಕಾಶಮಾನವಾಗಿ ವಿಷ್ಣುವಿನ ಚಿತ್ತದಲ್ಲಿ ಇವರಿದ್ರು. ಇವರ ಚಿತ್ತದಲ್ಲಿ ವಿಷ್ಣು ಇರೋ ದೊಡ್ಡ ವಿಚಾರ ಅಲ್ಲ, ಯಾಕಂದ್ರೆ ಅದಕ್ಕೆ ವಿಷ್ಣು ಭಕ್ತ ಅಂತ ಹೇಳೋದು ಅಲ್ವಾ. ವಿಷ್ಣುವಿನ ಚಿತ್ತದಲ್ಲಿ ಇವರು ಜಾಗವನ್ನ ಹಿಡ್ಕೊಂಡಿದ್ರು, ಅದಕ್ಕೆ ವಿಷ್ಣು ಚಿತ್ತರು. ರಾಮಾನುಜಾಚಾರ್ಯರ ಹ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರ ಅಕ್ಕನ ಮಗ ಎಂಬಾರ್ ದಾಶರಥಿ ಅಂತ ಹೇಳ್ತೀವಲ್ವಾ. ದಾಶರಥಿ கல்யாணம் ஆயிடுத்து. பெட்ரூம்ல தினமும் நித்தியமும் சுந்தரகாண்டம் பாராயணம் ராமாயண காலக்ஷேபம் நடந்துட்டே இருக்கு. கல்யாணமான மிஸ்ஸஸ் கூட பரிஜானம் இல்லாம உட்கார்ந்துட்டு இருக்கா கேட்டுண்டு. ಆಹಾ ಎவ்வளವನ್ನ சொல்றீர் ಅಂತ, ನಾನು ನಿಮ್ಮನ್ನ ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಗೋಯ್ತು ಅಂತ ಹೇಳಿ ರಾಮಾನುಜರ ಅಕ್ಕ ದಿನಾ ಸಂಧಿಲ್ ಕೇಳ್ಕೊಳ್ಳೋದು. ಇದೇನಿದು ವ್ಯವಹಾರಿಕ ಜ್ಞಾನವೇ ಇಲ್ಲ ಇವರಿಗೆ, ಸಾಂಸಾರಿಕ ಜೀವನವೇ ಇಲ್ಲ. ಇವನೋ ನನ್ನ ಮಗ ಬರೀ ರಾಮಾಯಣ ಕಾಲಕ್ಷೇಪ, ಅವಳೋ ವಾಂಗಿ 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 ಅದು ಕೇಟಿಂಡ್ರಕ್ಕ, ಅವಳಾವುದು ತಿರ್ತು ಕೂಡಾದ ಅಂತ ವಿಶ್ವಪ್ರಯತ್ನ ಪಟ್ಟರು. ಇಬ್ರು ಹಂಗೆ ಇದ್ದಾರೆ. ಕೊನೆಗೆ ಹೋಯ್ತು ಕಂಪ್ಲೇಂಟ್ ರಾಮಾನುಜರ ಹತ್ರ. ಅಕ್ಕ ಏನಾದ್ರೂ ಆಗ್ಲಿ, ಸನ್ಯಾಸಿ ಆದ್ರೂ ಪೂರ್ವಾಶ್ರಮದಲ್ಲಿ ಅಕ್ಕ ತಾನೆ. ಹೋಗಿ ಹೇಳಿದ್ಲು ಅಕ್ಕ, ನಿನ್ ಸೋದರಳಿ ಹೇಳೋ, ಸಾಂಸಾರಿಕ ಜೀವನಕ್ಕೆ ಬಂದ್ಮೇಲೆ ಮತ್ತೆ ಏನೋ ರಾಮಾಯಣ ಮಹಾಭಾರತ ಅದೆಲ್ಲ ಇರ್ಲಿ ಬೇಡ ಅನ್ನಲ್ಲ, ಆದ್ರೆ ಒಂದು ಮೊಮ್ಮಗುನ ಹೆತ್ಕೊಡ್ಬೇಡವಾ ಅವರು ವಂಶೀಕನಾಗಿ ಅಂತ ಹೇಳಿ ಕಂಪ್ಲೇಂಟ್ ಹೋಯ್ತು. ರಾಮಾನುಜರು ಕರೆದ್ರು, ನೋಡಪ್ಪ ವರ್ಣಾಶ್ರಮ ಧರ್ಮ ಗೌರವಿಸ್ಬೇಕು. ಒನ್ಸ್ ಯು ಆರ್ ಇಂಟು ಗೃಹಸ್ಥಾಶ್ರಮ ಧರ್ಮ, ಗೃಹಸ್ಥಾಶ್ರಮವನ್ನ ಗೌರವವಾಗಿ ಸ್ವೀಕರಿಸೋದು ನಿನ್ನ ಆದ್ಯ ಕರ್ತವ್ಯ. ದೈಹಿಕ ಸುಖಕ್ಕೆ ನೀನು ಒಂದು ಸಾಂಸಾರಿಕ ಜೀವನವನ್ನ ಅವಲಂಬಿಸ್ಬೇಕು ಅಂತ ನಾ ಹೇಳ್ತಾ ಇಲ್ಲ, ಆದ್ರೂ ದಿಸ್ ಇಸ್ ಅ ಸೋಷಿಯಲ್ ಆಬ್ಲಿಗೇಷನ್. ನಿನ್ನ ತಂದೆ ತಾಯಿಗೂ ನಿನ್ನ ಪ್ರತಿರೂಪವಾದ ಮೊಮ್ಮಕ್ಕಳನ್ನ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಮೇಲೂ ನಮ್ಮ ಸಿದ್ಧಾಂತಕ್ಕೆ ಒಂದು ಬಳುವಳಿಯಾಗಿ ನಿನ್ನ ಪ್ರತೀಕವಾಗಿ ಯಾರನ್ನಾದ್ರೂ ಕೊಡ್ಬೇಕು ಅನ್ನೋದು ನಿನ್ನಲ್ಲಿ ಇರಬೇಕು. ಕಾಮಾಂಧಕಾರನಾಗಿರುವಂತ ನಾ ಹೇಳಲ್ಲ, ಆದ್ರೂ ಕಾಮನೆಗಳು ನಿನ್ನಲ್ಲಿ ಇರಬೇಕು. ಕಾಮ ಬೇಡ, ಕಾಮನೆಗಳಾದ್ರೂ ಇರಬೇಕು. ಅದರ ಒಂದು ಮರ್ಯಾದಾರ್ಥವಾಗಿ ಆ ಗೃಹಸ್ಥಾಶ್ರಮದಲ್ಲಿ ನಡ್ಕೊಳ್ಳೋ ತರ ನಡ್ಕೋ ಅಂತ ಸೂಕ್ಷ್ಮವಾಗಿ ಹೇಳಿದ್ರು. ಇವನು ಬಾರಿ ಸ್ಕೂಲ್ ಹುಡುಗನ ತರ ತಲೆ ಅಲ್ಲಾಡಿಸ್ಬಿಟ್ಟ, ಓಕೆ ಅಂತ. ಆಯ್ತಾ, ಮಾರನೇ ದಿನದಿಂದ ಇನ್ನೂ ಅತಿರೇಕವಾಗೋಯ್ತು. പിന്നെ ಯಾವುದು 8 ಅವರ್ ಕಾಲಕ್ಷೇಪು 2 ಅವರನು 2 ಪೇರು ತುಂಕ್ಯಾಗು 12 ಅವರ್ ಶುರು ಆಯ್ತು. ಪೂರ್ತಿ 12 ಅವರ್ಸ್ ತಗೋ ಸುಂದರಕಾಂಡ. ಅವಳು வாங்கி கேட்டுருக்கா பாவு அந்த பெண்மணியும். ಏನು ವ್ಯವಹಾರ ಜ್ಞಾನವೇ ಇಲ್ಲದೆ ಹೊರಟೋಯ್ತು. முதலியே பரவாயில்லையே, இப்போ குரங்கு போய் முருங்கை ಮರத்தை ಏರಿನ ಕಥೆಯೇ ಆಯ್ಪೋಚೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಅಂತ ಓಡಿದ್ಲು ಅಕ್ಕ ರಾಮಾನುಜರ ಹತ್ರ. ಏನಪ್ಪ ಹೇಳಿದೆ, ನಿನ್ ಸೋದರಳಿಗೆ ಮುಂಚೆನೆ ಪರವಾಗಿರ್ಲಿಲ್ವಲ್ಲ, ಇನ್ನೂ ವರ್ಸ್ಟ್ ಕಂಡೀಷನ್ ಆಗೋಯ್ತಲ್ಲ ಅಂತ ಮತ್ತೆ ಕರೆದ್ರು ದಾಶರಥಿಯನ್ನ ರಾಮಾನುಜರು. ನಿಂಗೆ ಹೇಳಲಿಲ್ವಾ ಗಂಡ ಹೆಂಡತಿ ಇರೋ ತರ ಇರ್ಬೇಕು ಅಂತ? ಹಿಂಗಿದೆಯಲ್ಲ ನೀನು, ಯಾವ ತರ ಇರ್ಬೇಕು? ஒரு ஆணும் பெண்ணும் கூடினாதா குழந்தை பொறுக்கும், அது போல ஏதாவது சம்பவிக்கணும். அது எப்போ ಸಂಭವಿக்கும்? ನಿಷೇವಲ್ಲಿ ಸಂಭವಿക്കും. ಗೋಪ್ಯವಾಗಿರುವಾಗ ಕತ್ತಲೆಯಲ್ಲಿ ಅದು ನಡೆಯುತ್ತೆ. ಕತ್ತಲೆ ಅಂದ್ರೆ ಏನು? ಏನು ಕಾಣಿಸ್ದೇ ಇರೋದೇ ಗೋಪ್ಯ ಕತ್ತಲೆ. ನನಗೆ ಯಾವಾಗ್ಲೂ ಎಷ್ಟು ಕಣ್ಣು ಮುಚ್ಚಿದ್ರು ನನಗೆ ಪರಮಾತ್ಮ ಕಾಣಿಸ್ತಾನೇ ಇರ್ತಾರಲ್ಲ. ராமானுஜரே கிட்ட வந்து பாருங்கோ, என்னுடைய ஹிருதயாகாசத்துல எப்ப பார்த்தாலும் ಲಕ್ಷ್ಮೀ ಸಂವರ್ಧನನಾಗಿ ಪ್ರಕಾಶಮಾನವಾಗಿ ನನ್ನ ಹೃದಯದಲ್ಲಿ ಜಾಜ್ವಲ್ಯಮಾನವಾಗಿ ಕಳಕಳೆಯಾಗಿ ನಗ್ತಾ ಕೂತಿದ್ದಾನೆ ನಾರಾಯಣ ಅಂತ ದೃಶ್ಯವನ್ನೇ ತೋರಿಸ್ಬಿಟ್ರು. ಅಪ್ಪ, ಇನ್ನು ನೀನು ಲಾಯಕ್ಕಿಲ್ಲ ಗೃಹಸ್ಥಾಶ್ರಮಕ್ಕೆ. ಯಾವಾಗ ಪರಮಾತ್ಮ ಈ ರೀತಿ ನಿನ್ನ ಹೃದಯಾಕಾಶದಲ್ಲಿ ಒಲಿದಿದ್ದಾನೋ, ಧ್ರುವನಿಗೆ ಅಂದು ಒಲಿದದ ಹಾಗೆ ರಾಮಾನುಜ ಅತ್ತೆ ಪೋಡ್ರ ಅದನ್ನೇ ಮಾತನ್ನೇ ಹಾಕ್ತಾರೆ ರಾಮಾನುಜರು. ಅಂದು ಧ್ರುವನಿಗೆ ಒಲೆದ ಹಾಗೆ
ಇವತ್ತು ನಿನಗೆ ಒಲಿದಿದ್ದಾನೆ ಆ ಪರಮಾತ್ಮ ಅಂದ್ರೆ ಈ ಆಶ್ರಮ ವಾಸ ಅಂದ್ರೆ ಈ ಗೃಹಸ್ಥಾಶ್ರಮ ಸನ್ಯಾಸಾಶ್ರಮ ಇದೆಲ್ಲ ಯಾವುದು ನಿನಗೆ ಲೆಕ್ಕ ಇಲ್ಲ. ಇನ್ನು ನೀನು ನಮ್ಮ ಸಿದ್ಧಾಂತಕ್ಕೆ ಕಣ್ಣಾಗ್ತೀಯ. ನಿನ್ನಿಂದ ಒಂದು ಕೊಡುಗೆ ಅಲ್ಲ, ನೀನೇ ನಮ್ಮ ಸಿದ್ಧಾಂತಕ್ಕೆ ಕೊಡುಗೆ. ನಿನ್ನಿಂದ ಮಗುವಾಗಿ ಒಂದು ಕೊಡುಗೆ ಅನ್ನೋದು ನಮ್ಮ ಅಜ್ಞಾನ. ನೀನೇ ನಮ್ಮ ಸಿದ್ಧಾಂತಕ್ಕೆ ಕೊಡುಗೆ. நான் எம்பெருமானார் ஆனால் என்னுடைய பேர்ல பாதி பங்காಯಿ ನೀ ಎಂಬಾರ ವೆಲಂಗುವಾಯಾಹ ಅಂತ ಹೇಳಿ ಇದೋ ಪಿಡಿ ತ್ರಿದಂಡಂ ಅಂತ ತನ್ನ ತೋಳ್ ಮೇಲಿರೋ ಅಂಗವಸ್ತ್ರವನ್ನು ತೆಗೆದು ಉಡಿಸಿದ್ರು. ಪಿಡಿ ಕಷಾಯಂ ಪಿಡಿ ತ್ರಿದಂಡಂ ಅಂತ ಹೇಳಿ ಆ ಕ್ಷಣವೇ ಸನ್ಯಾಸಾಶ್ರಮವನ್ನ ಕೊಟ್ಟು ಬಿಟ್ರು. ಯಾರು? ರಾಮಾನುಜರು. ನನ್ನ ಕಾಲದ ನಂತರ ಅಲ್ಲ, ನಾನಿರುವಾಗಲೇ ನನ್ನ ಈ ಪೀಠಕ್ಕೆ ಅಧಿಕಾರಿಯಾಗಿ ನಿನ್ನನ್ನ ನೇಮಕ ಮಾಡ್ತೀನಿ. ಕೇಳ್ಬಿಟ್ರೆ ಕೇಳಲಿಯಾ? ಎಂಬಾರ್ ಪೇರು ಅಲ್ವಾ? ಅಂದ ಎಂಬಾರ್ದ ಇವರು. முதலியாண்டான் ಅನ್ನೋರು ಚಿತ್ತಿ ಮಗ ಗೋವಿಂದ. ಎಂಬಾರ್ ಅನ್ನೋನು ಇವರು ಯಾರು? ದಾಶರಥಿ ಅಕ್ಕನ ಮಗ. ಆ ರೀತಿಯಾಗಿ முதலியாண்டான், ಎಂಬಾರ್, ವಡಗನಂಬಿ, ಕುರತಾಳ್ವಾನ್ ಇವರೆಲ್ಲ ಪಟ್ಟ ಶಿಷ್ಯರು. ದಂಡಕಮಂಡಲ ಇದ್ದಂಗೆ ಸನ್ಯಾಸಿಗೆ ದಂಡಕಮಂಡಲ ಎಷ್ಟು ಮುಖ್ಯವೋ ಆ ರೀತಿ ರಾಮಾನುಜರ ದಂಡಕಮಂಡಲ. ಅದರಲ್ಲಿ ಈ ಎಂಬಾರಿಗೇನೆ ಧ್ರುವನಿಗೆ ಅಂದು ಪರಮಾತ್ಮ ಯಾವ ರೀತಿ ಸುಪ್ರಸನ್ನವಾಗಿ ಪ್ರಕಾಶಮಾನವಾಗಿ ಎಂದೂ ಆರದಿರುವ ಜ್ಯೋತಿಯ ಹಾಗೆ ಹೃದಯಾಕಾಶದಲ್ಲಿ ತನ್ನ ರೂಪವನ್ನು ದರ್ಶಿಸಿದ್ನೋ ಆ ರೀತಿ ಕಲಿಯುಗದಲ್ಲಿ ಎಂಬಾರರಿಗೆ ತನ್ನ ರೂಪವನ್ನ ಆ ರೀತಿ ತನ್ನ ಚಿತ್ತದಲ್ಲಿ ಹೃದಯದಲ್ಲಿ ದರ್ಶನ ಇವತ್ತಿಗೂ ಕೊಡ್ತಾ ಇದ್ದಾನೆ. ಇಲ್ಲಿಗೆ ಮುಗಿಸ್ಕೊಳ್ಳೋಣ ಇವತ್ತಿನ ಸೆಷನ್ನು. ಅರ್ಥ ಆಯ್ತಾ ಎಲ್ಲ? ಇದನ್ನೇ ಮುಂದಿನ ಸಾಲಿನೂ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇದೇ ಎಕ್ಸ್ಪ್ಲನೇಷನ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನೊಂದಷ್ಟು ಶ್ಲೋಕಗಳನ್ನು ಕೈಯಾಳಿ 8ನೇ ಚಾಪ್ಟರ್ ಬೇಗ ಮುಗಿಬೇಕು. ನೆಕ್ಸ್ಟು 9ನೇ ಚಾಪ್ಟರು ಅದು ತುಂಬ ಎಳ್ಕೊಂಡು ಹೋಗುತ್ತೆ, ಯಾಕಂದರೆ ತುಂಬ ನೋಟ್ಸ್ ಇದೆ. ಆಯಿತಾ? ಒಂದೊಂದು ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ಸೊ ಮುಗಿಸೋಣ ಇವತ್ತು. ಓಕೆ ಸ್ಮಿತಾ, ಈ ಕ್ಲಾಸಿಂದು ಹಾಕಿ. ಮಾತು ಡೈವರ್ಷನ್ ಒಂಚೂರು ತಗೊಂಡು ಡೈವರ್ಷನ್ ತಗೊಂಡಿದ್ರು ಪರವಾಗಿಲ್ಲ, ಸಾರವತ್ತಾದ ವಿಚಾರಗಳು ಅಡಗಿದೆ, ಹಾಕಿ. ಏನು ದೂಷಣಾತ್ಮಕವಾಗಿ ಏನೂ ಅಲ್ಲಿಲ್ಲ, ಇರೋ ವಿಚಾರನ ಸ್ವಲ್ಪ ಎವ್ರಿಥಿಂಗ್ ಇಸ್ ಸ್ಪೋರ್ಟಿವ್ ಅಂಡ್ ನೋಬಡಿ ಇನ್ ಅವರ್ ಗ್ರೂಪ್ ಇಸ್ ಸಂಕುಚಿತವಾಗಿ ಯಾರು ನಮ್ಮ ಗ್ರೂಪಲ್ಲಿ ಇಲ್ಲ. ಎಲ್ಲರೂ ಒಂಥರ ಓಪನ್ ಮೈಂಡ್ ಆಗಿ ಸ್ಪೋರ್ಟಿವ್ ಆಗಿ ತಗೊಳ್ಳೋವ್ರೆ ಆಗಿದ್ದೀರಾ ನೀವೆಲ್ಲ. ನನಗನ್ಸುತ್ತೆ ಭಾಗವತಾನೇ ಹಂಗೆ ಮಾಡುತ್ತೇನೋ ಅಂತ. ನಮ್ಮ ಗ್ರೂಪು ಅಂತ ಅಲ್ಲ, ನಾನು ರೈಟ್ ಫ್ರಮ್ ಮಂಡೇ ಟಿಲ್ ಸ್ಯಾಟರ್ಡೆ ಎಲ್ಲ ಗ್ರೂಪನ್ನು ನೋಡ್ತೀವಲ್ಲ, ಆಯಾ ಗ್ರೂಪ್ಗೆ ಅವ್ರದ್ದೇ ಆದಂತಹ ನೇಚರ್ ಇದೆ. ಆದರೆ ಕಾಮನ್ ನೇಚರ್ ಏನಂದರೆ ಯಾವುದನ್ನು ಒಂಥರ ಪರ್ಸನಲೈಸ್ಡ್ ಮಾಡ್ಕೊಳ್ಳೋದು ಅಥವಾ ತನ್ನ ಮೇಲೆ ಅದನ್ನು ಹಾಕ್ಕೊಂಡು ಅಯ್ಯೋ ಹಿಂಗನ್ಬಿಟ್ರು ಹಂಗನ್ಬಿಟ್ರು ಅಂದ್ಕೊಳ್ಳೋದು, ಅದೆಲ್ಲ ಏನೂ ಭಾಗವತದಲ್ಲಿ ಇದುವರೆಗೂ ಸಂಭವಿಸಿಲ್ಲ. ಸುಮಾರು ಬ್ಯಾಚಸ್ ನಾನು ಮಾಡಿದ್ದೀನಿ, 28 ವರ್ಷಗಳಿಂದ ನಾನು ಆ ಸ್ಟೂಡೆಂಟ್ಸ್ನೆಲ್ಲ ಹಿಂಗೆ ನೋಡ್ತಾ ಇರೋದು. ಬಟ್ ಐ ಹ್ಯಾವ್ ನೆವರ್ ಸೀನ್, ಎಸ್ಪೆಷಲಿ ಇನ್ ಭಾಗವತಂ, ಯಾವುದೋ ಒಂಥರ ನನಗೆ ಅಂತ ಪರ್ಸನಲೈಸ್ಡ್ ಮಾಡಿಕೊಂಡು ತಗೊಳ್ಳೋ ಅಂತ ಒಂದು ಸಂಕುಚಿತ ಮನೋಭಾವ ಭಾಗವತ ಅವ್ರಿಗೆ ಮಾಡೋದು ಬಿಡಲ್ವೋ ಏನೋ ಗೊತ್ತಿಲ್ಲ ಅಲ್ವಾ. ಯಾಕೆ ಹೇಳೋ ನನಗೂ ಇರ್ಬೋದಲ್ವಾ ಅದು ಅಲ್ವಾ. ಬರೀ ಸ್ಟೂಡೆಂಟ್ ಪರವಾಗಲ್ಲ ನಾವು ಮಾತಾಡೋದು, ಗುರುಗೂ ಅದು ಇರಬಹುದಲ್ವಾ. ಆದರೆ ಯಾರಿಗೂ ಅದಿಲ್ಲ. ಹಾಗಾಗಿ ಯಾವುದಕ್ಕೂ ನಮ್ಮ ಗ್ರೂಪಲ್ಲಿ ಯಾರೂ ಅಂಜಿಕೆ ಪಡೋ ಅಂತ ಅವಶ್ಯಕತೆನೇ ಇಲ್ಲ. ಯು ಕ್ಯಾನ್ ಬಿ ಫ್ರೀ ಇನಫ್. ಒಂದು ಮಟ್ಟದವರೆಗೂ ಆರಾಮಾಗಿರ್ಬೋದು. ಹಾಕಿ ನೀವು, ನೋ ಪ್ರಾಬ್ಲಮ್. ಅದನ್ನು ಇದರಲ್ಲೇ ಹೇಳ್ಬಿಡ್ತಾ ಇದ್ದೀವಿ. ಓಕೆ, ಮುಗಿಸೋಣವಾ? ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಓಕೆ, ನೆಕ್ಸ್ಟ್ ಕ್ಲಾಸ್ ಶೈಲಾ ಆಂಟಿನೂ ಬರ್ತಾರೆ ಅನ್ಸುತ್ತೆ, ಹೋಪ್ಫುಲಿ. ಅವ್ರ ತಾಯಿದು ದಿನಗಳು ಎಲ್ಲ ಕಳೆದಿರುತ್ತೆ ಅನ್ಸುತ್ತೆ. ನಡ್ಕಾಣಿಕ್ರದ ಇಪ್ಪೋ ನಡೀತಾ ಇದೆಯಾ ದಿನಗಳು? 21 ಹೋದ್ರು, 29 ಮುಗ್ದೋಗುತ್ತೆ. 21 ಮುಗ್ದೋಗುತ್ತೆ ಎಲ್ಲ.
ಇವತ್ 17 ಇವತ್ತು. ಅಲ್ಲ ಅದೇ ಇವತ್ತು 9ನೇ ದಿನ ಅವ್ರಮ್ಮ ಅದೇ 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 ಭಾನುವಾರ 20, ಹೋಗಿದ್ದು. 21ಕ್ಕೆ ಎಲ್ಲ ಮುಗ್ದು ಹೋಗಿರುತ್ತೆ, ಅದರಿಂದ ಬರ್ತಾಳೆ ಮುಂದೆ ನೆಕ್ಸ್ಟ್ ವೀಕ್ ಬಂದೇ ಬರ್ತಾರೆ. ಓಕೆ ಓಕೆ ಬಾಯ್. ಆಯ್ತು, ನಮಸ್ಕಾರ. ನಮಸ್ಕಾರ ಬಾಯ್.